ಯಾ ಹರೇ ಕೃಷ್ಣ. ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡಿದ್ವಿ? ಏನ್ ಜ್ಞಾಪಕ ಇದೆ? ಎರಡನೇ ಶ್ಲೋಕ ಮಾತಾಜಿ. ಅತ್ಯ ಆಹಾರ ಪ್ರಾಯಶ್ಚ ಪ್ರಜ್ವಲ್ಪನೀಯ ಆಗ್ರಹ ಜನಸಂಖ್ಯೆ ಲೌಲ್ಯಂಶ್ಚ ಷಡ್ಭಿರ್ ಭಕ್ತಿ ವಿನಶ್ಯತಿ. ಓಕೆ, ಅದರಲ್ಲಿ ಅಂದ್ರೆ ಏನು? ಆಹಾರವನ್ನ ಸೇವನೆ ಮಾಡಬಾರ್ದು. ಇಷ್ಟ ಓಕೆ, ಮಿತಿಯಾಗಿ ಸೇವನೆ ಮಾಡ್ಬೇಕು ಆಹಾರವನ್ನು. ಆಮೇಲೆ ಇನ್ನು ಅತಿಯಾಗಿ ಏನು ಪಾಯಿಂಟ್ಸ್? ವಸ್ತುವನ್ನ ಸಂಗ್ರಹನ ಮಾಡಬಾರ್ದು. ನಾವು ಅತಿ ಹಣ ಆಗ್ಲಿ ಯಾವುದೇ ಆಗ್ಲಿ ಅತಿಯಾಗಿ ಸಂಗ್ರಹನ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಸಂಗ್ರಹ ಮಾಡ್ಬೇಕು. ಆಮೇಲೆ ಇನ್ನು ಜಗತ್ತಿನ ನಿಯಮ ಹೆಂಗಿದೆ, ಭಗವಂತ ಮಾಡಿರೋ ನಿಯಮದ ಪ್ರಕಾರ ನಡಿಬೇಕು. ರೂಪ ಗೋಸ್ವಾಮಿ ಹೇಗೆ ಹೇಳಿದ್ದಾರೆ, ಆ ನಿಯಮದ ಪ್ರಕಾರ ಉಪದೇಶಾಮೃತ ಏನ್ ನಿಯಮ ಹೇಳಿದೆ, ಶಾಸ್ತ್ರೋಕ್ತವಾದ ಏನು ವಿಧಿ ವಿಧಾನಗಳನ್ನ ಹೇಳಿದರೆ ಅದನ್ನೇ ತಿಳ್ಕೊಂಡೇ ನಾವು ನಡಿಬೇಕು. ಓಕೆ, ಮತ್ತೆ ಬೇರೆಯವರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿಲ ಪ್ರಭುಪಾದರು ಕೊಟ್ಟಿರುವಂತ ಸರಳವಾದ ಮಂತ್ರ ಸರಳ ಜೀವನ ಮತ್ತು ಉನ್ನತ ಯೋಚನೆಗಳಿಂದ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಹೌದು. ಮತ್ತೆ ಹರೇ ಕೃಷ್ಣ ಮಾತಾಜಿ. ಥ್ರೋಟ್ ಸರಿ ಇಲ್ಲ. ಬ್ರೇಕ್ಔಟ್ ರೂಮ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿದ್ವು ಮಾತಾಜಿ. ಏನೇನೋ ಸರಿ ಬ್ರೇಕ್ಔಟ್ ರೂಮ್ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿದ್ವು. 5 ಮೆಂಬರ್ಸ್ ಅಲ್ಲಿ. ಸೊ ನಾನು ವಾಚೋ ವೇಗಂ ಬಗ್ಗೆ ನಾನು ಮಾತಾಡಿದ್ದೆ. ಓಕೆ, ಪಾಯಿಂಟ್ಸ್ ಏನ್ 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 ಕಲ್ತಿದೀವಿ, ಏನ್ ಜ್ಞಾಪಕ ಇದೆ ಅದು? ಹರೇ ಕೃಷ್ಣ ಮಾತಾಜಿ. ಎಲ್ಲ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಅಲ್ಟಿಮೇಟ್ ವಿಧಿ ನಿಷೇಧ, ನೆವರ್ ಫರ್ಗೆಟ್ ಕೃಷ್ಣ, ಆಲ್ವೇಸ್ ರಿಮೆಂಬರ್ ಕೃಷ್ಣ. ಸ್ಮರ್ತವ್ಯಂ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿತ್. ಓಕೆ, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಯಾವಾಗ್ಲೂ ಕೃಷ್ಣ ನೆನಪಿರಲಿ, ಯಾವಾಗ್ಲೂ ಕೃಷ್ಣನನ್ನ ಮರೆಯದೆ ಮಾಡ್ತಾ ಇರಬೇಕು. ಮತ್ತೆ ಓಕೆ, ಕಂಟಿನ್ಯೂ ಮಾಡೋಣ. ಇದು 4ನೇ ಕ್ಲಾಸ್ ಅಲ್ವಾ? ಓಕೆ, ಸೊ ಇವತ್ತು 2ನೇ ಶ್ಲೋಕ ಮುಗಿಸ್ಬೇಕು ಆಕ್ಚುಲಿ. ಅದು ಅಸೈನ್ಮೆಂಟ್ ಎಲ್ಲ ಬಂತಲ್ವಾ ನಿಮ್ಗೆ? ಡೀಟೇಲ್ಸ್ ಎಲ್ಲ, ವಿವರಗಳೆಲ್ಲ ಕಳ್ಸಿದಾರಲ್ಲ? ಅಸೈನ್ಮೆಂಟ್ ಇದೆ, OBA ತೆರೆದ ಪುಸ್ತಕದ ಇದು ಟೆಸ್ಟ್, ಅದು ಅಸೈನ್ಮೆಂಟ್ ಬಂದಿದೆ ಮಾತಾಜಿ. ಓಕೆ, ಲಾಸ್ಟ್ ಡೇಟ್ ಏನ್ ಕೊಟ್ಟಿದ್ದೀರಾ ಮಾತಾಜಿ, ಶ್ರೀವಿದ್ಯಾ ಮಾತಾಜಿ? 7th ಮಾತಾಜಿ, ನೆಕ್ಸ್ಟ್ ಶುಕ್ರವಾರ. ಓಕೆ, ಸರಿ. ಮತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ, ಅಂದ್ರೆ ಎಷ್ಟು ಶಬ್ದಗಳಿರ್ಬೇಕು ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ? ಎಷ್ಟು 2 to 4 pages ಅಂತ. ಆಮೇಲೆ ಅದು ಸಬ್ಮಿಟ್ ಮಾಡೋ ಫಾರ್ಮ್ಯಾಟ್ ಆಲ್ರೆಡಿ ಇದೆ ಮಾತಾಜಿ. ಪೂರ್ಣನಂದಿನಿ ಮಾತಾಜಿಗೆ ಆ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ಬೇಕು ಅಷ್ಟೇ. ಲಾಸ್ಟ್ ಮಾತಾಜಿ, ಶ್ರೀವಿದ್ಯಾ ಮಾತಾಜಿ ಲಾಸ್ಟ್ ಟೈಮ್ ಕಳ್ಸಿದ್ವಲ್ಲ, ಅವ್ರಿಗೆ ಕಳಿಸ್ಬೇಕಾ? ಸೇಮ್ ಮಾತಾಜಿ, ಪೂರ್ಣನಂದಿನಿ ಮಾತಾಜಿಗೆ. ಓಕೆ, ಶ್ಲೋಕ ಹೇಳೋಣ ಇನ್ನೊಂದ್ಸಲಿ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಹೇಳ್ತೀರಾ ಯಾರಾದ್ರೂ? ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲಂ ಚ ಷಡ್ಭಿರ್ಭಕ್ತಿ ವಿನಶ್ಯತಿ.
ಹರೇ ಕೃಷ್ಣ ಮಾತಾಜಿ. ಯಾರಿಗ್ ಚಾನ್ಸ್ ಸಿಕ್ಕಿಲ್ಲ ಅವ್ರು ಹೇಳಿ. ಲಾಸ್ಟ್ ಟೈಮ್ ಯಾರು ನನಗೆ ಹೇಳಿಲ್ಲ ಹರೇ ಅವ್ರು ಕೃಷ್ಣ ಹೇಳಿ. ಮಾತಾಜಿ, ನಾ ಹೇಳ್ತೀನಿ, ನನಗೆ ಸಿಕ್ಕಿಲ್ಲ ಮಾತಾಜಿ. ಹಾ. ಹತ್ಯಾಹಾರ ಪ್ರಯಾಸಚ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಚ್ಚ ಲೌಲ್ಯಂ ಚ ಷಡ್ವಿಭಕ್ತಿ ವಿನಶ್ಯತಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅತ್ಯಾಹಾರ ಕೃಷ್ಣ ಪ್ರಯಾಸಶ್ಚ ಪ್ರಜಲ್ಭೋ ನಿಯಮಾಗ್ರಹಃ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಹೇಳಿಲ್ಲ ಮಾತಾಜಿ, ಹೇಳಿ. ಎಸ್ ಮಾತಾಜಿ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಯಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅತ್ಯಾಹಾರ ಪ್ರಾಯಶ್ಚ ಪ್ರಜಲ್ಪ ನಿಯಮಗ್ರಹ ಜನಸಂಗಸ್ಯ ಲೋಲಂ ಚ ಷಡ್ಭಕ್ತಿ ವಿನಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ? ಓಕೆ. ಸೊ ಮೊದಲನೇದು ಅತ್ಯಾಹಾರ. ಅತ್ಯಾಹಾರ ಅಂದ್ರೆ ಎರಡು. ಒಂದು ಆಹಾರ ಸೇವನೆ ಅತಿಯಾಗಿ ಮಾಡುವುದು, ಇನ್ನೊಂದು ಅತಿಯಾಗಿ ಇಂದ್ರಿಯ ವಿಷಯಗಳನ್ನು ಸಂಗ್ರಹಿಸುವುದು. ಇಂದ್ರಿಯ ವಿಷಯಗಳ ಮೇಲೆ ತುಂಬಾ ಜಾಸ್ತಿ ಆಸೆ ಇಟ್ಕೊಳ್ಳೋದು. ಹರೇ ಕೃಷ್ಣ. ಯಾರಾದ್ರೂ ಮಾತಾಡ್ಬೇಕಾ? ಹೇಳಿ ಮಾತಾಜಿ, ಯಾರು ಹೇಳ್ತಾ ಇದ್ದೀರಲ್ಲ? ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಯಾರು ಹೇಳ್ತಾ ಇದ್ರಿ ಇವಾಗ? ಶ್ಲೋಕ ಹೇಳ್ತಾ ಇದ್ರಲ್ಲ. ಓಕೆ. ಸೊ ಇವಾಗ ಒಬ್ರು ಹೇಳ್ಬೋದು, ಇವಾಗ ನಾವು ಈ ಜೀವನದಲ್ಲಿ ಬದುಕ್ಬೇಕಂದ್ರೆ ಮತ್ತೆ ಇಂದ್ರಿಯ ವಿಷಯಗಳು ಇಲ್ಲದೆ ಹೆಂಗೆ ಅಲ್ವಾ? ಕಷ್ಟ ಅಲ್ವಾ? ಬದುಕ್ಬೇಕಂದ್ರೆ ಎಲ್ಲ ಬೇಕಲ್ವಾ? ನೀವು ಸಂಗ್ರಹಣೆ ಮಾಡಬೇಡಿ ಬೇಕಾದ ವಸ್ತುಗಳು ಅಂದ್ರೆ ಇವಾಗ ಹೆಂಗ್ ಅರ್ಥ ಮಾಡ್ಕೋಬೇಕಂದ್ರೆ, ಸಪೋಸ್ ಒಂದು ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿ, ತಂದೆ ತಾಯಿ ಇಬ್ರು ಮಕ್ಕಳು. ಸೊ ಅವ್ರಿಗೆ ಇವಾಗ ಸಪೋಸ್ 2 ವೀಲರಲ್ಲಿ ಇದ್ರು. ಇವಾಗ ಅವರಿಗೆ ಕಾರ್ ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಬೆಳಗ್ಗೆ ಮಂಗಳಾರತಿಗೆ ಹೋಗಕ್ಕೆ ದೇವಸ್ಥಾನಕ್ಕೆ ನಾಯಿ ಅಡ್ಡ ಬರುತ್ತೆ. ಸೊ ಅವರು ಕಾರ್ ತಗೋಬಹುದು. ಬಟ್ ಅದು ತಗೊಳ್ಳೋವಾಗ ಯಾವ ತರ ಕಾರ್ ತಗೋಬೇಕು? ಬರೀ ಬೇರೆ ಭಕ್ತರಿಗೆ ತೋರ್ಸ್ಕೊಳ್ಳೋಕೆ ನಾವು ಕಾರ್ ತಗೊಳ್ತಾ ಇದ್ದೀವ, ಇಲ್ಲ ನನಗ್ ನಿಜವಾಗ್ಲೂ ಎಷ್ಟಾಗತ್ತೋ ಅಷ್ಟು ತುಂಬಾ ದೊಡ್ಡ ಲೋನ್ ತಗೊಂಡ್ಬಿಟ್ಟು ಆಗದೆ ಇರೋಷ್ಟು ತಗೊಂಡು, ಸೊ ಏನಿದ್ರು ನಾವು ವಿಷಯ, ಎಸ್ಪೆಷಲಿ ಇಂದ್ರಿಯ ವಿಷಯಗಳು ಯಾವಾಗ ನಾವು ತಗೋಬೇಕು ಅನ್ನೋದೊಂದು ಬರುತ್ತೆ, ಫಸ್ಟ್ ಯೋಚನೆ ಮಾಡಬೇಕು, ಇದು ನನಗೆ ಅಗತ್ಯನ, ಇದು ನನಗೆ ಸೌಕರ್ಯನ, ಇದು ನನಗೆ ಐಷಾರಾಮಿನ, ಇಲ್ಲ ಬೇರೆ ಸಮಾಜಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನ, ಇಲ್ಲ ನನಗೋಸ್ಕರ ನಾನು ತಗೊಳ್ತಾ ಇದ್ದೀನ. ಇದು ಮೊದಲನೆಯದು ನಾವು ಯೋಚನೆ ಮಾಡಬೇಕಾಗಿರೋದು, ಯಾವುದೇ ಆಗ್ಲಿ. ಸೊ ಯಾವುದೇ ವಸ್ತು ತಗೊಂಡ್ರು ಅದನ್ನ ನಾವು ನಮ್ಮ ಇಂದ್ರಿಯ ತೃಪ್ತಿಗಲ್ಲ ತಗೋಬೇಕಾಗಿರೋದು, ಇದನ್ನ ಕೃಷ್ಣನ ಸೇವೆಗೆ ತಗೊಳ್ತಾ ಇದ್ದೀವಿ ಅನ್ನೋ ಭಾವನೆ ಬರಬೇಕು ಫಸ್ಟ್ ನಮಗಲ್ಲಿ. ಆವಾಗ ಅದು ಕೃಷ್ಣನ ಸೇವೆನಲ್ಲಿ ತೊಡಗಿಸ್ತೀವಿ. ಇಲ್ಲ ಅಂದ್ರೆ ನನಗೋಸ್ಕರ. ಇವಾಗ ಯಾತ್ರೆ ಮಾಡ್ತೀವಿ, ಯಾತ್ರೆಗಳು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ನಾವು 2 ತರ ಯೋಚನೆ ಮಾಡ್ಬೋದು. ಇವಾಗ ಯಾತ್ರೆಗೆ ಹೋಗ್ತಾ ಇದ್ದೀನಿ, ಕೃಷ್ಣನ ದರ್ಶನ ಆಗ್ತಾ ಇದೆ, ಹೋಲಿಧಾಮ್. ಪ್ರಭುಪಾದ್ರು ಹೇಳಿದ್ರು ಎಲ್ಲರಿಗೂ ವರ್ಷಕ್ಕೆ 1 ಇಲ್ಲ 2 ಯಾತ್ರೆಗಳು ಹೋಗ್ಬೇಕು. ಯಾಕಂದ್ರೆ ಅವೆಲ್ಲ ಪವಿತ್ರವಾದ ಕೃಷ್ಣನ ಲೀಲೆಗಳ ಸ್ಥಳಗಳು. ಅಲ್ಲಿಗೆ ಹೋಗಿ ಬಂದ ಮೇಲೆ
ಸೇವೆ ಕಂಟಿನ್ಯೂ ಆಗಬೇಕು. ಇವಾಗ ಪವಿತ್ರ ಧಾಮ ಅಂತ ಹೇಳಿ ಪ್ರಭುಪಾದರು ಹೇಳಿದ್ರು, ಬಂದು ನಾನು ಆರಾಮಾಗಿ ವೃಂದಾವನಲ್ಲೇ ಇದ್ಬಿಡ್ತೀನಿ, ಅದು ಬರೀ ಜಪ ಮಾಡಿಕೊಂಡು ಅನ್ನಕ್ಕೆ ಅವರು ಹೇಳಿದ್ರು. ಅದು ಸಾಧ್ಯ ಇಲ್ಲ, ಅದು ಭಕ್ತಿ ಅಲ್ಲ, ಅದು ನಮಗೋಸ್ಕರ ಇದ್ದೀವಿ. ಇನ್ನ ಗೃಹಸ್ಥಾಶ್ರಮ ಆದ್ಮೇಲೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಶ್ರಮ ಆದ್ಮೇಲೆ ನಿಜವಾಗ್ಲಿನ ನನಗೆ ನನ್ನ ಲೋಕಲ್ ಟೆಂಪಲ್ ಅಂದ್ರೆ ನನ್ನ ಹತ್ರ ಇರೋ ದೇವಸ್ಥಾನದಲ್ಲಿ ನನಗೆ ಸೇವೆ ಸಲ್ಲಿಸಕ್ ಆಗ್ತಾ ಇಲ್ಲ ಅಂದ್ರೆ ನನಗೆ ಯಾವ್ದಾದ್ರೂ ಧಾಮದಲ್ಲಿರಕ್ಕೆ ಆವಾಗ ನೀವು ಬಂದಿರ್ಬೋದು ಅಂತ ಹೇಳಿದ್ದಾರೆ ಪ್ರಭುಪಾದರು. ಸೊ ಯಾವಾಗ್ಲೂ ಯಾತ್ರೆ ಅನ್ನೋದು ನಾವು ಮತ್ತೆ ಬಂದು ಕೃಷ್ಣನಿಗೆ ಇನ್ನೂ ಜಾಸ್ತಿ ಸೇವೆ ಮಾಡುವ, ಇನ್ನೂ ಜಾಸ್ತಿ ಸಾಧನೆ, ಇನ್ನೂ ಜಾಸ್ತಿ ಸೇವೆ ಮಾಡೋ ನಮಗೆ ಆ ಪ್ರಜ್ಞೆ ಬರ್ಬೇಕು. ಅದು ಯಾತ್ರಾ ಅಂದ್ರೆ. ಇಲ್ಲ ಇನ್ನೊಂಥರ ಯಾತ್ರೆ ಯಾವ್ದಿರ್ಬೋದು, ಆ ಯಾತ್ರೆ ಬಂತು ಆರಾಮಾಗಿರ್ತೀನಿ, ನಾನು ಹೋಗಿ ಮಜಾ ಮಾಡ್ಕೊಂಡು ಬರ್ತೀನಿ ಅಂದ್ರೆ ನಾವು ಯಾವ ಮನಸ್ಸಿನಿಂದ ಹೋಗ್ತೀವಿ ಅದು ಇಂಪಾರ್ಟೆಂಟ್. ಅದು ಇಲ್ಲಿ ಹೇಳ್ತಾ ಇರೋದು ಅತ್ಯಾಹಾರ ಅಂದ್ರೆ. ಹೋಗ್ಬೇಕು, ಇವಾಗ ಭಕ್ತರಾಗಿ ನಾವು ಎಲ್ಲ ಮಾಡ್ತೀವಿ. ಇವಾಗ ಅರ್ಜುನಂದು ದುರ್ಯೋಧನಂದು ಅದೇ ಅಲ್ವಾ ನಮಗೆ ಯಾವಾಗ್ಲೂ ಕೊಟ್ಟಿರೋ ಉದಾಹರಣೆ. ಅರ್ಜುನನು ಯುದ್ಧ ಮಾಡ್ದ, ಅವನು ರಾಜನಾಗಿದ್ದ, ಅವನು ಕುಟುಂಬದವನು, ಅವನು ಅರಮನೆಯಲ್ಲೇ ವಾಸ ಮಾಡ್ತಾ ಇದ್ದ ಅರ್ಜುನ. ದುರ್ಯೋಧನನು ಅದೇ ಎಲ್ಲ ಅದೇ ಅಲ್ವಾ. ಆದರೆ ಅರ್ಜುನನಿಗೂ ದುರ್ಯೋಧನಗೂ ಒಂದೇ ವ್ಯತ್ಯಾಸ. ಏನದು ವ್ಯತ್ಯಾಸ? ಇಬ್ರು ದುರ್ಯೋಧನ ಅರ್ಜುನ ಇಬ್ರು ಕೃಷ್ಣನಿಗೆ ಕಸಿನ್ಸು, ಸಂಬಂಧಿಕರು ಎಲ್ಲ ಆಗಿತ್ತು. ಏನ್ ವ್ಯತ್ಯಾಸ? ಒಂದೇ, ಮನಸ್ಸಿನಲ್ಲಿ. ಅರ್ಜುನ ನಾನು ಏನ್ ಮಾಡ್ತಿದ್ರು ಕೃಷ್ಣನ್ಗೋಸ್ಕರ ಮಾಡ್ತಾ ಇದ್ದೀನಿ, ಕೃಷ್ಣ ಕೊಟ್ಟಿರೋ ಆಜ್ಞೆ ಪ್ರಕಾರ ಮಾಡ್ತಾ ಇದ್ದೀನಿ. ಆದರೆ ದುರ್ಯೋಧನ ತನಗ್ ಬೇಕಾಗಿರೋ ಅಷ್ಟೇ, ನಾನ್ ರಾಜ ಆಗ್ಬೇಕು, ನಾನು ಇದು ಮಾಡ್ಬೇಕು. ಸೊ ಬರೋ ಪ್ರಜ್ಞೆನಲ್ಲಿರೋದು ನಾವು ಯಾವುದೇ ಏನೇ ತಗೊಂಡ್ರು. ಇದರಲ್ಲಿ ಉದಾಹರಣೆ ಕೊಡ್ತಾರೆ. ಇವಾಗ ನಾವು ಪರವಾಗಿಲ್ಲ ಇದೊಂದು ಚಿಕ್ಕದು ತಗೊಳ್ಳೋಣ ಅಂದ್ರೆ ಪ್ರಭುಪಾದರು ಇದೊಂದು ಕತೆ ಹೇಳ್ತಾರೆ. ಒಬ್ಬ ಬ್ರಹ್ಮಚಾರಿ ಅವನು ಗುರು ಹತ್ರ ಇದು ಒಂದು ಮಂತ್ರ ಸ್ವೀಕಾರ ಮಾಡ್ತಾನೆ. ಬರೀ ಅವನ ಹತ್ರ ಏನೂ ಇರಲ್ಲ, ಒಂದು ಕೌಪಿನ ಇರತ್ತಷ್ಟೇ. ಆಮೇಲೆ ಆ ಕೌಪಿನ ತನ್ನ ಬ್ರಹ್ಮಚಾರಿಯ ಕೌಪಿನವನ್ನು ಇಲಿಗಳು ಕಚ್ಚಕ್ ಶುರು ಮಾಡುತ್ತೆ. ಸೊ ಅವನಿಗೆ ಅದು ತೊಂದರೆ ಬರುತ್ತೆ. ಸೊ ಅವನು ಒಂದು ಉಪಾಯ ಮಾಡ್ತಾನೆ. ಒಂದು ಬೆಕ್ಕು ತಂದ್ರೆ ಈ ಇಲಿಗಳು ಕಾಟ ಇರಲ್ಲ, ನನಗೆ ಒಂದು ಬೆಕ್ಕು ತಂದಿಟ್ಕೊಳ್ತೀನಿ ಮನೆಯಲ್ಲಿ ಅಂತ, ಅಂದ್ರೆ ತಾನಿರೋ ಜಾಗದಲ್ಲಿ ಅಂತ ಒಂದು ಬೆಕ್ಕು ತಂದಿಟ್ಕೊಳ್ತಾನೆ. ಸೊ ಇಲಿಗಳ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಯ್ತು. ಆದ್ರೆ ಬೆಕ್ಕು ನೋಡ್ಕೊಳಕ್ಕೆ ಎಲ್ಲ ಬೇಕಾಗಿತ್ತು. ಅಂದ್ರೆ ಇನ್ನು ಬೆಕ್ಕು ದೊಡ್ಡದಾಗ್ತಾ ಬಂತು, ಹಾಲು ಎಲ್ಲ ಕೊಡ್ಬೇಕಾಗಿತ್ತು. ಸೊ ಒಂದು ಹಸು ಇದ್ರೆ ಈ ಬೆಕ್ಕು ನೋಡ್ಕೊಳಕ್ಕೆ ನನಗೆ ಪ್ರಾಬ್ಲಮ್ ಇರಲ್ಲ, ಅದು ಹಸು ಹಾಲು ಕೊಡುತ್ತೆ, ಬೆಕ್ಕುದು ಆಟೋಮ್ಯಾಟಿಕ್ ಆಗಿ ಏನದು ನನಗೇನು ತೊಂದರೆ ಆಗಲ್ಲ ಅಂತ ಹೇಳಿ ಒಂದು ಹಸುನ್ ತರ್ತಾನೆ. ಒಂದು ಹಸು ತಂದ್ಮೇಲೆ ಈ ಹಸು ನೋಡ್ಕೊಳ್ಳೋರು ಯಾರು? ನನಗೊಂದು ಹೆಂಡತಿ ಇದ್ರೆ ಹಸು ಹಸು ಎಲ್ಲ ನೋಡ್ಕೊಳ್ತಾಳೆ, ನನಗೆ ಚಿಂತೆನೇ ಇರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಳ್ತಾನೆ. ಮದುವೆ ಆದ್ಮೇಲೆ 2 ಮಕ್ಕಳು, ಆಮೇಲೆ ಸ್ವಲ್ಪ ಜಾಗ, ಒಂದು ಸ್ವಲ್ಪ ಕ್ಷೇತ್ರ, ಮನೆ ಎಲ್ಲ. ಸೊ ಒಂದು ಕೌಪಿನದ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗಿ ಈ ಸಂಸಾರದಲ್ಲಿ ಹಿಂಗ್ ಸಿಗಾಕೊಂಡ್ಬಿಟ್ಟ ಬ್ರಹ್ಮಚಾರಿ. ಸೊ ಈ ತರ ಆಗ್ಬಾರ್ದು ನಮ್ಮ ಭಕ್ತಿ ಸೇವೆಯಲ್ಲಿ. ನನಗೆ ಭಕ್ತಿ ಸೇವೆಗೆ ಇದು ಬೇಕು, ಇದು ಬೇಕು ಅನ್ಕೊಂಡು ನಾವು ಎಲ್ಲಿಂದ ಎಲ್ಲಿವರೆಗೂ ಸಿಗಾಕೊಬಹುದು, ಈ ತರ ಆಗತ್ತೆ. ಆಮೇಲೆ ಒಂದು 2 ವರ್ಷ ಆದ್ಮೇಲೆ ತನ್ನ ಗುರು ಒಂದ್ಸಲಿ ಬಂದು ನನ್ನ ಶಿಷ್ಯ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ನೋಡಕ್ಕೆ ಬಂದ್ರೆ ಆಶ್ಚರ್ಯ ಆಗತ್ತೆ ಆ ಗುರುಗೆ. ಹೆಂಗೆ ಎಲ್ಲಿ ಯಾವ ತರ ಇದ್ದ ನನ್ನ ಶಿಷ್ಯ, ಇವಾಗ ಯಾವ ತರ ಆಗ್ಬಿಟ್ಟಿದ್ದಾನೆ ಅಂತ, ಒಂದು ದೊಡ್ಡ ಜಮೀನ್ದಾರ್ ಆಗ್ಬಿಟ್ಟ. ಸೊ ಇದು ಅತ್ಯಾಹಾರ ಇರಬಾರ್ದು, ಈ ತರ ಆಗ್ಬಾರ್ದು ನಮ್ದು. ಅಂದ್ರೆ ನಾವು ಏನೇ ಮಾಡಿದ್ರು ನಮ್ಮ ಜೀವನ ಕೃಷ್ಣನಲ್ಲಿ ಮಗ್ನರಾಗಿರ್ಬೇಕು ನಾವು. ನಮ್ಮ ಇಂದ್ರಿಯ ತೃಪ್ತಿನಲ್ಲ, ಯಾವುದೇ ವಿಷಯ ತಗೊಂಡ್ರು ಅದೇ ಯುಕ್ತ ವೈರಾಗ್ಯ. ನಮಗೆ ಇವಾಗ ನಾವು ರೂಪ ಗೋಸ್ವಾಮಿ ಅವರ ಉಪದೇಶಾಮೃತ ಓದ್ತಾ ಇದ್ದೀವಿ. ಇವಾಗ ನಿಮ್ಗೆ ಭಕ್ತಿರಸಾಮೃತ ಸಿಂಧು ಆಯ್ತಲ್ವಾ, ಯುಕ್ತ ವೈರಾಗ್ಯ ಕಲ್ತಿದ್ದೀರಲ್ಲ. ಯುಕ್ತ ವೈರಾಗ್ಯ ಅಂದ್ರೆ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಯತೆ. ಏನಾದ್ರೂ ನೀವು ಕೃಷ್ಣನ್ ಸೇವೆನಲ್ಲಿ ಉಪಯೋಗಿಸ್ಬೋದು. ಪ್ರಭುಪಾದರಿಗೆ
ಎಷ್ಟು ಲಕ್ಷಾಂತರ ಕೋಟಿಗಟ್ಲೆ ರೂಪಾಯಿ ಬಂತಂದ್ರೆ ಅವ್ರಿಗೆ ಡಾಲರ್ಸ್ ದುಡ್ಡು ಸಂಪಾದನೆ ಆಯ್ತು ಆಮೇಲೆ. ಆದ್ರೆ ಪ್ರಭುಪಾದರು ಅದನ್ನ ಕಂಪ್ಲೀಟ್ ಕೃಷ್ಣನ್ ಸೇವೆನಲ್ಲಿ ಉಪಯೋಗ ಮಾಡಿದ್ರು. ಒಬ್ರು ಇನ್ಫ್ಯಾಕ್ಟ್ ಒಬ್ಬ ರಿಪೋರ್ಟರ್ ಅಮೆರಿಕಾನಲ್ಲಿ ಪ್ರಭುಪಾದರನ್ನ ಕೇಳ್ತಾರೆ ಒಂದ್ಸಲಿ, ನಾನ್ ನಿಮಗೆ 1 ಕೋಟಿ ರೂಪಾಯಿ ಕೊಟ್ರೆ ನೀವು ತಗೊಳ್ತೀರಾ ಅಂತ. ಪ್ರಭುಪಾದರು ಎಸ್ ಅಂತಾರೆ. ಆವಾಗ ಆ ರಿಪೋರ್ಟರ್ ಕೇಳ್ತಾರೆ, ನೀವು ಸನ್ಯಾಸಿ ಅಲ್ವಾ, ನೀವು ಹೆಂಗ್ ತಗೊಳ್ತೀರಾ ಅಂತ ಪ್ರಭುಪಾದರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಭುಪಾದರು ಅದಕ್ಕೆ ಹೇಳ್ತಾರೆ, ನಾನು ತಗೊಂಡು ತಕ್ಷಣ ನಾನು ಅದನ್ನ ಬರೀ ಕೃಷ್ಣನ್ ಸೇವೆನಲ್ಲಿ ಉಪಯೋಗಿಸ್ತೀನಿ, ನಾನು ನನ್ನ ಸೇವೆಗೆ ಅದನ್ನ ಉಪಯೋಗಿಸಲ್ಲ ಅಂತ ಹೇಳ್ತಾರೆ. ಸೊ ಯಾವುದೇ ಆಗ್ಲಿ ಕೃಷ್ಣನ್ ಸೇವೆನಲ್ಲಿ ಉಪಯೋಗಿಸ್ಬೇಕು, ನಮ್ಮ ಮನಸ್ಸು ಕೃಷ್ಣನಲ್ಲಿ ಮಗ್ನರಾಗಿರ್ಬೇಕು. ಮತ್ತೆ ಇನ್ನೊಂದು ಹಂಗ ಅನ್ಕೊಂಡು ಸಿಗಾಕೋಬಾರ್ದು ಈ ಬ್ರಹ್ಮಚಾರಿ ತರ, ಬರೀ ಕೌಪಿನ ಇದ್ದ ಬ್ರಹ್ಮಚಾರಿ ತರ. ಗೃಹಸ್ಥರಂದ್ರೆ ಎಲ್ಲ ಬೇಕು ನಮ್ಗೆ, ಒಂದು ಮನೆ, ಒಂದು ಗಾಡಿ, ಒಂದು ಬಟ್ಟೆ, ಊಟ ಎಲ್ಲ ಬೇಕು. ಆದ್ರೆ ಅದರ ಮಿತಿ ನಮಗ್ ಗೊತ್ತಿರ್ಬೇಕು. ತುಂಬಾ ಜಾಸ್ತಿ ಲೋನ್ಸ್ ತಗೊಳ್ಳೋದು, ತುಂಬಾ ಜಾಸ್ತಿ ಅಕ್ಕಪಕ್ಕದವ್ರಿಗೆ, ಫ್ರೆಂಡ್ಸ್, ಸಂಬಂಧಿಕರು, ಮಿತ್ರ, ಬೇರೆ ಭಕ್ತರಿಗೆ ಶೋ ಆಫ್ ಮಾಡೋದು, ಇದು ಯುಕ್ತ ವೈರಾಗ್ಯ ಆಗಲ್ಲ. ಅದು ಗೊತ್ತಿರ್ಬೇಕು ನಮಗೆ. ಒಬ್ಬ ಭಕ್ತನ ಡಿಲೈಟ್ ಅಂದ್ರೆ ಆನಂದ ಏನು ಅಂದ್ರೆ ಶಾಸ್ತ್ರಗಳು ಓದೋದು, ಭಾಗವತಂ ಕ್ಲಾಸ್ ಕೇಳೋದು, ಡಿಟೀಸ್ಗೆ ವರ್ಷಿಪ್, ಏನದು ವಿಗ್ರಹಾರಾಧನೆ ಮಾಡೋದು, ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ನಾನು ಮುಂದೆ ಹೆಂಗ್ ಹೋಗ್ಲಿ, ಇವೆಲ್ಲ ಒಬ್ಬ ಭಕ್ತನಿಗೆ ಆನಂದ ಕೊಡಬೇಕು. ಸೊ ಇದು ಅತ್ಯಾಹಾರ. ನೆಕ್ಸ್ಟ್ ಪ್ರಯಾಸ. ಸೊ ಅತ್ಯಾಹಾರ 2 ತರ, ಅರ್ಥ ಆಯ್ತಲ್ಲ. ಇವಾಗ ನೆಕ್ಸ್ಟ್ ಪ್ರಯಾಸ ಅಂದ್ರೇನು? ಕನ್ನಡದಲ್ಲೂ ಪ್ರಯಾಸನೇ ಅಲ್ವಾ, ಪ್ರಯತ್ನ ಪಡೋದು. ಇವಾಗ ಯಾವಾಗ ನಮಗೆ ಎಲ್ಲ ಇವಾಗ ಅವಶ್ಯಕತೆಗಳು ಬೇಕಲ್ವಾ, ಅಗತ್ಯಗಳು ಬೇಕು ಅಂದ್ರೆ ಅದಕ್ಕೆ ಪ್ರಯಾಸ ಇಲ್ಲದೆ ಬರಲ್ಲ. ನಮಗೆ ಪ್ರಯಾಸ ಪಡ್ಲೇಬೇಕು ಈ ದೇಹ ಇದ್ಮೇಲೆ. ಸೊ ಈ ದೇಹಕ್ಕೆ ಬೇಕಾಗಿರೋ ಪ್ರಯಾಸ, ಆಕ್ಯುಪೇಷನ್ಸ್ ಅಂದ್ರೆ ವೃತ್ತಿಗಳು ಏನೇನಿದೆ, ಒಬ್ಬ ಟೀಚರ್, ಇಂಜಿನಿಯರ್, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀನಿ ನಾನು, ಇಲ್ಲ ಅಂದ್ರೆ ಲಾಯರ್, ಎಷ್ಟೊಂದು ವೃತ್ತಿಗಳಿದೆ. ಇವೆಲ್ಲ ನಮ್ಮ ಧರ್ಮ, ಪ್ರಯಾಸಕ್ಕೋಸ್ಕರ. ಇನ್ನೊಂದು ಧರ್ಮ ಇದೆ, ನಾವು ಈ ಅದಕ್ಕೆ ದೇಹನ ಮೇಂಟೈನ್ ಮಾಡಕ್ಕೆ ಬೇಕಾಗಿರೋ ನಮಗೆ ಪ್ರಯಾಸ ನಮ್ಮ ವೃತ್ತಿ. ಇನ್ನೊಂದು ಧರ್ಮ ಏನಿದೆ ನಮಗೆ, ನಾವು ಒಂದು ಆತ್ಮ ಕೂಡ, ಬರೀ ದೇಹ ಅಲ್ಲ ನಾವು. ಸೊ ಆತ್ಮಕ್ಕೆ ಸಂಬಂಧಪಟ್ಟಿರೋ ಧರ್ಮ ಏನು, ಅದೇ ಭಾಗವತ ಧರ್ಮ. ಸೊ ಈ ಪ್ರಯಾಸ ನಮ್ಮ ಇಟರ್ನಲ್ ಆಕ್ಯುಪೇಷನ್ ಅಂದ್ರೆ ನಮ್ಮ ಸನಾತನ ಧರ್ಮ, ಆಕ್ಚುಲಿ ಭಾಗವತ ಧರ್ಮ ಅದೇ ಸನಾತನ ಧರ್ಮ. ಅಂದ್ರೆ ಸೋಲ್ ಅಂದ್ರೆ ಆತ್ಮದ ಸನಾತನವಾಗಿ ನಾವು ಮಾಡಬೇಕಾಗಿರೋದು ಕೃಷ್ಣನ ಸೇವೆ. ಜೀವೇರ ನಿತ್ಯ ರೂಪ, ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಕೃಷ್ಣನ ದಾಸ ಅನ್ನೋದು ನಮ್ಮ ಐಡೆಂಟಿಫಿಕೇಶನ್. ಅಂದ್ರೆ ಇವಾಗ ನಮ್ಗೆ ಐಡಿ ಕಾರ್ಡ್ ಕೊಡ್ತಾರೆ ನೋಡಿ, ಎಲ್ಲಾದ್ರೂ ಹೋದ್ರೆ ಒಂದು ಫ್ಯಾಕ್ಟ್ರಿನಲ್ಲಿ ಇದು ಅಂತ, ಒಂದು ಸ್ಕೂಲಲ್ಲಿ ಅಂದ್ರೆ ನೀನು ಈ ಸ್ಕೂಲ್ಗೆ ಸಂಬಂಧಪಟ್ಟಿರೋನು ಅಂತ ಈ ತರ. ಸೊ ಆಕ್ಚುಲಿ ನಮ್ಮ ಐಡಿ ಕಾರ್ಡ್, ನಮ್ಮ ಐಡೆಂಟಿಫಿಕೇಶನ್ ಏನು, ನಾವು ಕೃಷ್ಣನ ದಾಸ. ಅದು ಆಕ್ಚುಲ್ ನಮ್ಮ ಐಡೆಂಟಿಫಿಕೇಶನ್. ಸೊ ನಾವು ಅದಕ್ಕೋಸ್ಕರ ಕೂಡ ಪ್ರಯಾಸ ಮಾಡ್ಬೇಕು. ಈ ಪ್ರಯಾಸ ಅನ್ನೋದ್ರಲ್ಲಿ ಬರೀ ದೇಹಕ್ಕೋಸ್ಕರ ಪ್ರಯಾಸನಲ್ಲಿ ಬಿಡಬಾರ್ದು. ನಾವು ಎರಡರಲ್ಲೂ ಇರಬೇಕು ಪ್ರಯಾಸ. ಅದನ್ನ ಸಮಾನತ್ವ ಹೆಂಗೆ, ಭಕ್ತಿ ವಿನೋದ್ ಠಾಕೂರ್ ಅವರು, ನಮ್ಮ ಆಚಾರ್ಯರು. ಯಾರು ಭಕ್ತಿ ವಿನೋದ್ ಠಾಕೂರ್? ಎಲ್ಲಿ ಬರ್ತಾರೆ ನಮ್ಮ ಗುರು ಪರಂಪರೆಯಲ್ಲಿ, ಯಾರಿಗ್ ಗೊತ್ತು? ಶ್ರೀಲ ಪ್ರಭುಪಾದರವರ ಗುರು ಅಲ್ಲ, ತಂದೆ ಭಕ್ತಿ ವಿನೋದ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆ. ಸಿದ್ಧಾಂತ ಸರಸ್ವತಿ ಠಾಕೂರ್ ಆದ್ಮೇಲೆ ಅವ್ರ ತಂದೆ. ಸೊ ಶ್ರೀಲ ಪ್ರಭುಪಾದ ಅವ್ರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್, ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್. ಸೊ ಅವರು ಹೇಳೋದು, ಅವರು ನಮ್ಮ ಗುರು ಪರಂಪರಾನಲ್ಲಿ ಫೋಟೋ ಇದೆ. 8 ಗಂಟೆ, ಇವಾಗ 24 ಗಂಟೆ ಇದೆ ನಮಗ್ ದಿನ ಅಲ್ವಾ, ಅದರಲ್ಲಿ 8 ಗಂಟೆ ನಾವು ನಿದ್ದೆ ಮತ್ತೆ ನಮ್ಮ ವೈಯಕ್ತಿಕ ನಮಗೆ ಅವಶ್ಯಕತೆಗಳಿಗೆ, ಇವಾಗ ರೆಡಿ ಆಗ್ಬೇಕು, ತಿನ್ಬೇಕು, ಇವೆಲ್ಲ ಇದು
8 ಗಂಟೆ ಆಗಬೇಕು ಎಲ್ಲ ಸೇರಿ. 8 ಗಂಟೆ ನಮ್ಮ ಕೆಲಸ ಇರುತ್ತೆ. ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋ ಧರ್ಮ 8 ಗಂಟೆ ಮಾಡಬೇಕು. ಇವಾಗ ಕೆಲಸ ಆಗಲಿ, ಆಫೀಸಲ್ಲಿ ಕೆಲಸ ಆಗಲಿ, ಇವಾಗ ನಾನು ಮನೇಲಿ ಕೆಲಸ ಮಾಡಬೇಕು ಅಂದರೆ ಮಕ್ಕಳು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಅದು 8 ಗಂಟೆ. ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆಗೆ 8 ಗಂಟೆ. ಅವ್ರು ಕೊಟ್ಟಿರೋ ಫಾರ್ಮುಲಾ ಇದು 8-8-8, 8-8-8. ನಮ್ಮ ವೈಯಕ್ತಿಕ ನಿದ್ದೆ ಮತ್ತು ಎಲ್ಲ ಕೆಲಸಗಳಿಗೆ 8 ಗಂಟೆ, ನಮ್ಮ ಧರ್ಮಕ್ಕೆ, ದೇಹದ ಧರ್ಮಕ್ಕೆ 8 ಗಂಟೆ, ಕೃಷ್ಣ ಪ್ರಜ್ಞೆಗೆ 8 ಗಂಟೆ. ಸೊ ಆ 8 ಗಂಟೆನಲ್ಲಿ ಕೃಷ್ಣನ ಪ್ರಜ್ಞೆನಲ್ಲಿ 2 ಗಂಟೆ ಚಾಂಟಿಂಗ್ ಆಗತ್ತೆ. ಅದಾದ್ಮೇಲೆ 1 ಅವರ್ 1 ಗಂಟೆ ಬುಕ್ಸ್ ಓದಲೇಬೇಕು. ಆಮೇಲೆ ಮಿಕ್ಕಿದು ಸೇವೆ, ಆಕ್ಚುಲಿ ಸೇವಾ ಪ್ರಚಾರ ಇದರಲ್ಲೆಲ್ಲ ತೊಡಗಬೇಕು. ಇಲ್ಲ ಟೈಮ್ ಸಿಕ್ಕರೆ ಎಕ್ಸ್ಟ್ರಾ ಚಾಂಟಿಂಗ್ ಮಾಡಬೇಕು, ಇಲ್ಲ ಕೀರ್ತನ್ ಮಾಡಿ ಮನೇಲೆಲ್ಲರೂ ಕೂತ್ಕೊಂಡು. ಸೊ ಇದು ಇವಾಗ ನಾವು ಓದ್ತಿರೋದು ಪ್ರಯಾಸ ಅನ್ನೋದು ಇದರಲ್ಲಿ, ಯಾವುದರಲ್ಲಿ, ನಿಷೇಧನಲ್ಲಿ ಅಲ್ವಾ. ಸೊ ಯಾವ ತರ ಪ್ರಯಾಸ ನಿಷೇಧ ಆಗಿದೆ ಇವಾಗ ಇದರಲ್ಲಿ? ಈ ಶ್ಲೋಕ ಫುಲ್ಲು ನಿಷೇಧ. ಕರ್ಮ ಪ್ರಯಾಸ ಅಂದ್ರೆ ಇವಾಗ ಸಪೋಸ್ ನಾನು ಕೆಲಸ ಮಾಡಬೇಕು, ಆದ್ರೆ 15-16 ಗಂಟೆ ನಾನು ಕೆಲಸ ಮಾಡಿದ್ರೆ ಮಿಕ್ಕಿದ್ದಕ್ಕೆ ಜನಕ್ಕೆ ಇವತ್ತು ಹೆಂಗಿದಾರಂದ್ರೆ ತಿನ್ನಕ್ಕೂ ಟೈಮ್ ಇಲ್ಲ. ನೀವು ಸುಮಾರು ಜನ ನೋಡಿ ಬೆಂಗಳೂರಲ್ಲಿ, ಅವ್ರು ಬೆಳಗ್ಗೆ ಟಿಫಿನೇ ತಿನ್ನಲ್ಲ, ಡೈರೆಕ್ಟ್ ಮಧ್ಯಾಹ್ನಕ್ಕೆ ಊಟ. ಯಾಕಂದ್ರೆ ಅವರಿಗೆ ಅದನ್ನ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಟೈಮ್ ಇಲ್ಲ, ಅವ್ರ ಹೆಲ್ತ್ ನೋಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಲ್ವಾ. ಸೊ ಈ ತರ ಕೆಲಸ ಮಾಡಿ ಅದು ಉಪಯೋಗ ಇಲ್ಲ. ಇವಾಗ ಅಫ್ಕೋರ್ಸ್ ಬರೀ 8 ಗಂಟೆ ಆಗಿಲ್ಲ. ಇವಾಗ ಎಷ್ಟೊಂದು ಜನ ಆಫೀಸ್ಗೆ ಹೋಗೋರಿಗೆ ನಾನು ಬರೀ 8 ಗಂಟೆ ಮಾಡ್ತೀನಿ ಅಂದ್ರೆ ಬಿಡಲ್ಲ. ಹೌದು, 10-11 ಗಂಟೆ ಆಲ್ಸೋ ಓಕೆ. ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ 11-12 ಗಂಟೆವರೆಗೂ ಕೂಡ ಅಂದ್ರೆ ಅವಶ್ಯಕತೆ ಇದ್ರೆ ಮಾಡಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಫಸ್ಟ್ ಬಿಟ್ಬಿಡೋದು ನಾವು ಕೃಷ್ಣ ಪ್ರಜ್ಞೆನ. ಯಾಕಂದ್ರೆ ಬೇರೆ ಯಾವುದು ಬಿಡಕ್ಕಾಗಲ್ಲ. ಫಸ್ಟ್ ಏನ್ ಮಾಡ್ತೀವಿ, ನಮ್ಮ ಚಾಂಟಿಂಗ್ ಸರಿಯಾಗಲ್ಲ, ಇವೆಲ್ಲ ಬಿಟ್ಟೋಗತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ನನಗೆ ಟೈಮ್ ಇಲ್ಲ. ಸೊ ಇದು ಈ ತರ ಪ್ರಯಾಸ ಆಗ್ಬಾರ್ದು. ಅಂದ್ರೆ ಪ್ರಯಾಸ ಈ ಪ್ರಯಾಸ ಯಾವಾಗ ಬರುತ್ತೆ ಅಂದ್ರೆ ತುಂಬಾ ನನಗೆ ಅತ್ಯಾಹಾರ ಇದ್ದಾಗ ನನಗೆ ಅದಕ್ಕೆ ಪ್ರಯಾಸ ಮಾಡಲೇಬೇಕು ಅಲ್ವಾ. ಇವಾಗ ನನಗೆ ತುಂಬಾ ಜಾಸ್ತಿ ಎಲ್ಲ ಬೇಕು ಅಂದ್ರೆ, ಇವಾಗ ನಾನು ಸಪೋಸ್ ದೊಡ್ಡ ಲೋನ್, ಇವಾಗ ನನಗೆ ಎಷ್ಟೋ ಒಂದು 2 BHK ಬೇಕು, ಆದ್ರೆ ನಾನು ಅದಕ್ಕೆ 4-5 BHK ತಗೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ, ದೊಡ್ಡ ಲೋನ್ ತಗೊಂಡು. ಆವಾಗ ನಾನು ಪ್ರಯಾಸ ಮಾಡಲೇಬೇಕು. ಸೊ ನಮಗೆ ಅತ್ಯಾಹಾರ ಜಾಸ್ತಿ ಆದಾಗ ಪ್ರಯಾಸ ಇನ್ನೂ ಜಾಸ್ತಿ ಆಗತ್ತೆ. ಸೊ ಎರಡಕ್ಕೂ ಅದು ಲಿಂಕ್. ನೆಕ್ಸ್ಟ್ ಸೊ ಅಂದ್ರೆ ನಮಗೆ ಗೊತ್ತಿರಬೇಕು ಎಷ್ಟು ಪ್ರಯಾಸ ಬೇಕು ಅಲ್ಲ. ತುಂಬಾ ಜಾಸ್ತಿ ಗೊಂಬೆ, ತುಂಬಾ ಜಾಸ್ತಿ ಡ್ರೆಸ್ಗಳು, ತುಂಬಾ ಜಾಸ್ತಿ ಸೀರೆಗಳು, ತುಂಬಾ ಜಾಸ್ತಿ ಏನದು ಆಗದೆ ಇರೋ ಅಷ್ಟು ದೊಡ್ಡ ಮನೆ, ಇಂಥವು ಈ ನಮ್ಮ ಲೈಫ್ ಸ್ಟೈಲ್ ಏನಿದೆ ಒಂದ್ ಸ್ವಲ್ಪ ನೋಡ್ಕೋಬೇಕು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಪ್ರಭು ಹೇಳಿದ್ರಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಏನದು ಉನ್ನತ ಜೀವನ ಅಂದ್ರಲ್ವಾ, ಅದು ತುಂಬಾ ಆಕ್ಚುಲಿ ಅದು ಶುಡ್ ಬಿ ಅವರ್ ಫಾರ್ಮುಲಾ. ಆಮೇಲೆ ಏನು, ಅತ್ಯಾಹಾರ ಆಯ್ತು, ಪ್ರಯಾಸ. ನೆಕ್ಸ್ಟ್ ಏನ್ ಬರುತ್ತೆ? ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ ಅಂದ್ರೆ ಏನು? ಏನ್ ಅರ್ಥ ಆಗತ್ತೆ ನಿಮ್ಗೆಲ್ಲ? ಒಬ್ರ ಮೇಲೆ ಬೇರೆ ವಿಷಯ ಎಲ್ಲ ಹರಟೆ ಹೊಡೆಯೋದು, ಬೇರೆಯವ್ರ ಬಗ್ಗೆ ಹರಟೆ ಹೊಡೆಯೋದು, ಸುಮ್ಮನೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋದು, ಇದು ಪ್ರಜಲ್ಪ ಅಂದ್ರೆ. ಈ ಪ್ರಜಲ್ಪ ಜಡ ಬೇರು. ಪ್ರಭುಪಾದರು ಹೇಳೋದು ಏನದು, ಇದು ಒಂಥರ ಬೇರು. ಕೃಷ್ಣ ಕಾನ್ಶಿಯಸ್ನೆಸ್, ನಮ್ಮ ಕೃಷ್ಣ ಪ್ರಜ್ಞೆ ನಾಶ ಆಗಕ್ಕೆ ಈ ಪ್ರಜಲ್ಪ ಇಂದ. ಯಾಕಂದ್ರೆ ನಾವು ಪ್ರಜಲ್ಪ ದೇವಸ್ಥಾನದಲ್ಲಿ ಕೂಡ ಮಾಡಬಹುದು, ತುಂಬಾ ಸುಲಭವಾಗಿ ಮಾಡಬಹುದು, ತುಂಬಾ ಸಾಧಾರಣವಾಗಿ ಪಟ್ ಅಂತ ಮಾಡಕ್ಕೆ ಇದೆ. ಸುಮ್ಮನೆ ಹೋಗ್ತೀವಿ ದೇವಸ್ಥಾನಕ್ಕೆ, ಬರೀ ಅಲ್ಲಿರೋ 2 ಗಂಟೆ ಬರೀ ಪ್ರಜಲ್ಪ ಬರೋ ಅವಕಾಶ ತುಂಬಾ ಸುಲಭ. ಪ್ರಜಲ್ಪ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಮತ್ತೆ ಸುಮ್ಮನೆ ನಿಂದನೆ ಮಾಡುವುದು. ಸೊ ಇವೆಲ್ಲ ಪ್ರಜಲ್ಪನೆ. ಇವಾಗ ನಾನು ಹೊರಗಡೆ ಯಾರನ್ನಾದ್ರೂ ಒಬ್ಬರನ್ನ ತುಂಬಾ ಹೊಗಳ್ತೀನಿ, ಚೆನ್ನಾಗಿ ಹೊಗಳ್ತೀನಿ, ಆದ್ರೆ ನನಗೆ ಒಳಗಡೆ ಇರೋದು ಅವ್ರ ಮೇಲೆ ಒಂದ್ ಸ್ವಲ್ಪ ಅಸೂಯೆ. ನೀನ್ ಇಷ್ಟು ದೊಡ್ಡ ಕಾರ್ ತಗೊಂಡಿದ್ಯಾ, ಎಷ್ಟು ಚೆನ್ನಾಗಿದೆ ಅನ್ಸತ್ತೆ, ಆದ್ರೆ ನನಗೆ ಒಳಗಡೆ ಇವನಿಗೆ ಇಷ್ಟು ದೊಡ್ಡ ಒಳ್ಳೆ ಕಾರ್ ಇದೆ, ನನಗಿನ್ನೂ ಈ ಕಾರ್ ಇದೆ,
ಇದು ಅನ್ಸತ್ತೆ. ಹೊರಗಡೆಗೆ ನೀವು ಒಂದು ಮಾತಾಡ್ತೀರಾ, ಆದ್ರೆ ನಾನು ಒಳಗಡೆಗೆ ನನಗೆ ಅದು ಅದ್ರ ಆಸೆ ಇದೆ. ಸೊ ಅದರಿಂದ ಅಸೂಯೆಯಿಂದ ಕೂಡ ಹೊರಗಡೆಗೆ ಇದು ಬರುತ್ತೆ, ಏನದು, ಹೊಗಳೋದು. ಸೊ ಇದರಿಂದ ಏನು ಉಪಯೋಗ ಇಲ್ಲ. ಸುಮ್ಮನೆ ಬೇರೆಯವ್ರು ಯಾರೋ ಏನೋ ಗಾಡಿ ತಗೊಂಡಿದ್ದಾರೆ, ಏನೋ ಸೀರೆ ಉಟ್ಕೊಂಡಿದ್ದಾರೆ, ಅದು ನಾವು ಅದ್ರ ಬಗ್ಗೆ ಮಾತಾಡಿ ಉಪಯೋಗ ಇಲ್ಲ ಆಕ್ಚುಲಿ ಭಕ್ತರಾಗಿ. ಭಾಗವತಂ ಅಲ್ಲಿ 11ನೇ ಕ್ಯಾಂಟೋ 28ನೇ ಚಾಪ್ಟರ್ 2ನೇ ಶ್ಲೋಕ. ಎಂಟನೇ 12ನೇ ಶ್ಲೋಕ. ಎರಡನೇ ಶ್ಲೋಕ, ಸಾರಿ, ನಂಬರ್ ನೋಡಿ. ಶ್ಲೋಕ ಹೆಂಗ್ ಹೇಳ್ತಾರೆ, ನಾನು ಬರೀ ಟ್ರಾನ್ಸ್ಲೇಷನ್ ಇಂಗ್ಲಿಷಲ್ಲಿ ಓದ್ತೀನಿ, ಆಮೇಲೆ ಹೇಳ್ತೀನಿ. ಹೂ ಎವರ್ ಇಂಡಲ್ಜಸ್ ಇನ್ ಪ್ರೈಸಿಂಗ್ ಆರ್ ಕ್ರಿಟಿಸೈಸಿಂಗ್ ದ ಕ್ವಾಲಿಟೀಸ್. ಅಂದ್ರೆ ಯಾರಾದ್ರೂ ಬೇರೆಯವ್ರನ್ನ ಹೊಗಳೋದು, ಭೌತಿಕವಾಗಿ ಸುಮ್ಮನೆ ಹೊಗಳೋದು ಇಲ್ಲ ನಿಂದನೆ ಮಾಡುವುದು, ಏನನ್ನ ಕ್ವಾಲಿಟೀಸ್ ಅಂಡ್ ಬಿಹೇವಿಯರ್, ಅವರ ಗುಣಗಳು ಇಲ್ಲ ಅವ್ರ ವ್ಯವಹಾರ ಆದ್ರಿ ತುಂಬಾ ಜಾಸ್ತಿ ನಿಂದನೆ ಮಾಡೋದು ಇಲ್ಲ ತುಂಬಾ ಜಾಸ್ತಿ ಹೊಗಳೋದು ಮಾಡಿದ್ರೆ ಬೇರೆಯವ್ರನ್ನ, ವಿಲ್ ಕ್ವಿಕ್ಲಿ ಬಿಕಮ್ ಡಿವಿಯೇಟೆಡ್ ಫ್ರಮ್ ಹಿಸ್ ಓನ್ ಬೆಸ್ಟ್ ಇಂಟ್ರೆಸ್ಟ್ ಬೈ ಹಿಸ್ ಎಂಟ್ಯಾಂಗಲ್ಮೆಂಟ್ ಇನ್ ಇಲ್ಯೂಷರಿ ಡ್ಯುಯಾಲಿಟೀಸ್. ಹಿ ವಿಲ್ ಕ್ವಿಕ್ಲಿ ಬಿಕಮ್ ಡಿವಿಯೇಟೆಡ್. ಅಂದ್ರೆ ನಾನು ನನ್ನ ದಾರಿಯಿಂದ ಬೇಗ ತಪ್ಪು ಬಿಡ್ತೀನಿ. ನನ್ನ ಭಕ್ತಿ ಸೇವೆಯಿಂದ ನಾನು ಬೇರೆಯವ್ರನ್ನ ತುಂಬಾ ಜಾಸ್ತಿ ಹೊಗಳೋದು ಇಲ್ಲ ತುಂಬಾ ಜಾಸ್ತಿ ನಿಂದನೆ ಮಾಡೋದು ಮಾಡಿದ್ರೆ ತುಂಬಾ ಬೇಗ ನಾನು ನನ್ನ ಕೃಷ್ಣ ಪ್ರಜ್ಞೆಯಿಂದ ನಾನು ದಾರಿ ತಪ್ಪಿಬಿಟ್ಟು ಇಲ್ಯೂಷರಿ ಆಕ್ಟಿವಿಟಿ ಡ್ಯುಯಾಲಿಟೀಸ್ ಅಂದ್ರೆ ಈ ದ್ವಂದ್ವಗಳಲ್ಲಿ, ಈ ಭೌತಿಕ ದ್ವಂದ್ವಗಳಲ್ಲಿ ಸಿಗಾಕೊಂಡ್ಬಿಡ್ತೀನಿ ನಾನು. ಸೊ ಅದಕ್ಕೆ ತುಂಬಾ ಜಾಸ್ತಿ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಆದಷ್ಟು ಬೇರೆಯವ್ರ ಹತ್ರ ಏನ್ ಮಾತಾಡ್ಬೇಕು, ಬೇರೆಯವ್ರ ಹತ್ರ ಮಾತಾಡುವಾಗ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು, ಬೇರೆಯವ್ರ ಜೊತೆ ಮಾತಾಡ್ಬೇಕಷ್ಟೆ, ಏನ್ ಬೇಕೋ ಆ ವಿಷಯದ ಮೇಲೆ. ಏನಾದ್ರೂ ಆಗಿರ್ಲಿ, ಇವಾಗ ಇವ್ರು ಯಾಕೆ ಹಾಡಿದ್ರು, ಅವ್ರಿಗೆ ಯಾಕೆ ಚಾನ್ಸ್ ಸಿಗ್ಲಿಲ್ಲ, ಈ ಸಲ ಇವ್ರಿಗೆ ಸಿಕ್ತು ಅವ್ರಿಗೆ ಸಿಗ್ಲಿಲ್ಲ, ನಾನ್ ಚೆನ್ನಾಗಿ ಅಡ್ಗೆ ಮಾಡ್ತೀನಿ, ಸನ್ಯಾಸಿ ಮಹಾರಾಜ್ ಬಂದಾಗ ನನಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ, ನಾನ್ ಚೆನ್ನಾಗಿ ಅಡ್ಗೆ ಮಾಡ್ತಿದ್ದೆ, ನಾನು ಇನ್ನೂ ಸೀನಿಯರ್ ಮಾತಾಜಿ, ಅವ್ರು ಜೂನಿಯರ್ ಮಾತಾಜಿ, ಏನಾದ್ರೂ ಇವೆಲ್ಲ ಪ್ರಜಲ್ಪನೇ, ಇವೆಲ್ಲ ಪ್ರಜಲ್ಪ. ಈ ಪ್ರಜಲ್ಪ ಯಾಕೆ ಬರುತ್ತೆ ಅಂದ್ರೆ, ನಾನೇ ಬೆಸ್ಟ್, ನಾನೇ ಉತ್ತಮ ಭಕ್ತ, ಅದಕ್ಕೆ ಬರೋದು ಈ ನಿಂದನೆ ಪ್ರಜಲ್ಪ ಜಾಸ್ತಿ. ಆಮೇಲೆ ಪ್ರಸಾದಂ ಬಗ್ಗೆ ಕೂಡ ತುಂಬಾ ಜಾಸ್ತಿ ಕಾಮೆಂಟ್ ಮಾಡೋದು, ಇದು ಹಿಂಗೆ ಅದ್ ಹಂಗೆ, ಇದು ಇವತ್ತಿದು ಮಾಡಿದಾರ ಅದು ಮಾಡಿದಾರ. ಇನ್ಫ್ಯಾಕ್ಟ್ ಅದು ಪ್ರಸಾದಂ ಇದಿರ್ಬೇಕು ನಮ್ಗೆ, ಪ್ರಸಾದಂ ಹಿಂಗೆ ಹಂಗೆ ಅದು ಇದು ಅಂತ. ನಿಮ್ಗೆ ಸಪೋಸ್ ನಮ್ಗೆ ಹೆಲ್ತ್ ಆಗ್ತಾ ಇಲ್ಲ, ಇದು ತಿನ್ನಕ್ಕಾಗಲ್ಲ ಅಂದ್ರೆ ತಗೋಬೇಡಿ. ಆದ್ರೆ ಪ್ರಸಾದದ ಬಗ್ಗೆ ಅಂದ್ರೆ ನೆಗೆಟಿವ್ ಕಾಮೆಂಟ್ ಕೊಡಬಾರದು ಪ್ರಸಾದಂ, ಬಿಕಾಸ್ ಇಟ್ ಈಸ್ ಪ್ರಸಾದಂ, ಭಗವಂತ ಸ್ವೀಕಾರ ಮಾಡಿ ನಮಗ್ ಮಿಕ್ಕಿರೋದದು ಅಲ್ವಾ ಪ್ರಸಾದ ಅಂದ್ರೆ. ಮತ್ ಇನ್ನೊಂದು ಪ್ರಜಲ್ಪನಲ್ಲಿ ಎಲ್ಲಾರ ಹತ್ರನೂ ಅದೊಂದಿದೆ, ಏನದು ಹೇಳಿ, ಪ್ರತಿಯೊಬ್ಬರ ಹತ್ರ ನಮ್ ಪಾರ್ಟ್ನರ್ ಅದು ಮೊಬೈಲ್ ಮಾತಾಜಿ. ಮೊಬೈಲ್. ಮೊಬೈಲ್ ಯಾರಿದ್ರು ಬೇಡ ಜೀವನದಲ್ಲಿ ಎಲ್ಲರಿಗೂ ಇವಾಗ ಯಾರಿದ್ರು ಬೇಡ ಅಂದ್ರೂ ಮೊಬೈಲ್ ಇಲ್ಲ ಅಂದ್ರೆ ಆಗಲ್ಲ, ಅದು ನಮ್ ಸಂಗಾತಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ನಮ್ಗೆ ತುಂಬಾ ಅರಿವಿರ್ಬೇಕು. ತುಂಬಾ ಬರೀ ಡಿವೋಷನಲ್ ಸರ್ವಿಸ್, ಇವಾಗ ಮೊಬೈಲ್ ಬೇಡ ಅನ್ನಕ್ ಆಗಲ್ಲ, ಬಿಕಾಸ್ ಎಷ್ಟೊಂದು ಆನ್ಲೈನ್ ಕ್ಲಾಸಸ್ ಎಲ್ಲ ಇದೆ, ಮೊಬೈಲ್ ಇಂದಾನೇ ಮಾಡ್ತೀವಿ. ಆದ್ರೆ ಇವಾಗ ರೀಲ್ಸು ಬರೀ ಕೃಷ್ಣ ಪ್ರಜ್ಞೆದೇ ನೋಡ್ತೀನಿ ಅನ್ಕೊಂಡು ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಮೊಬೈಲ್ ಒಂದು ನಾವು ಕಟ್ ಮಾಡಿದ್ರೆ ಆಕ್ಚುಲಿ ನಾವು ಕೃಷ್ಣ ಪ್ರಜ್ಞೆನಲ್ಲಿ ಎಷ್ಟು ಏರೋಪ್ಲೇನ್ ತರ ಹೋಗ್ತೀವಿ, ಮೊಬೈಲ್ ಒಂದು ಕಟ್ ಮಾಡಿದ್ರೆ. ಹೌದಾ ಇಲ್ವಾ, ಒಪ್ಕೊಳ್ತೀರಾ ಇಲ್ವಾ ಎಲ್ಲರೂ? ನಿಜ ಮಾತಾಜಿ. ಎಲ್ಲರಿಗೂ 95, 99%, 100% ಭಕ್ತಿ ಶಾಸ್ತ್ರಿನಲ್ಲಿ ಮೊಬೈಲ್ ಕಟ್ ಮಾಡ್ಬಿಡ್ತಾರೆ. ಹೌದಾ ಇಲ್ವೋ? ಸೊ ಯಾವ ತರ ಮಾತಾಡ್ಬೇಕು, ಮತ್ತೆ ಯಾವ ತರ ಮಾತಾಡ್ಬೇಕು. ಪ್ರಭುಪಾದರು ತುಂಬಾ ಸಲಿ ಭಕ್ತರನ್ನ ಹೊಗಳಿದ್ದಾರೆ.
ಅವರು ಕೃಷ್ಣ ಪ್ರಜ್ಞೆನಲ್ಲಿ ಮೇಲ್ ಬರ್ಬೇಕು ಅಂತ ಅವ್ರಿಗೆ ಪ್ರೋತ್ಸಾಹನೆ ಕೊಡಕ್ಕೆ ಹೋಗಿದ್ದಾರೆ. ಹಿಂಗೆ ಇವನು ಅವತ್ತು ಇಷ್ಟು ಚಾಂಟಿಂಗ್ ಮಾಡ್ತಾ ಇದ್ದ, 4 ರೌಂಡು 8 ರೌಂಡಿಗೆ ಬಂದಿದ್ದಾನೆ, ಇವ್ರು ದೀಕ್ಷೆ ತಗೊಂಡಿದ್ದಾರೆ, ದಿನಾ ದೇವಸ್ಥಾನಕ್ಕೆ ಬರೋ ಶುರು ಮಾಡಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಈ ತರ ಕೃಷ್ಣ ಪ್ರಜ್ಞೆನಲ್ಲಿ ನಾವು ಹೊಗಳ್ಬೋದು, ಭೌತಿಕವಾಗಲ್ಲ. ಯಾಕಂದ್ರೆ ನಾವು ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ. ಸೊ ಈ ತರ ಮಾತುಗಳು ನಾವು ಇವಾಗ ಆದರ್ಶ ಗೃಹಸ್ಥ ಜೀವನ ನಮಗ್ ತೋರ್ಸ್ಕೊಟ್ಟಿರೋದು ಇವಾಗ ಈ ಪ್ರಜಲ್ಪ ಇದ್ ಬೇಡ, ಅತ್ಯಾಹಾರ ಇದ್ ಯಾರು ಎಲ್ಲರಿಗಿಂತ ಆದರ್ಶ ಗೃಹಸ್ಥರು ಯಾರು ನಮಗೆ ಗೊತ್ತಿರೋರಲ್ಲಿ? ಗೃಹಸ್ಥರಲ್ಲ, ಗೃಹಸ್ಥ ಜೀವನ ಅಲ್ಲ, ಗೃಹಸ್ಥ ಜೀವನಕ್ಕೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ರಾಜೇಶ ಪ್ರಭು ಇನ್ನು ಭಕ್ತಿ ವಿನೋದ್ ಠಾಕೂರ್. ಓಕೆ, ವೆರಿ ನೈಸ್ ಎಕ್ಸಾಂಪಲ್ಸ್. ಆಮೇಲೆ ಭಕ್ತಿ ವಿನೋದ್ ಠಾಕೂರ್ ನಮಗೆ ಹೆಂಗೆ ಆದರ್ಶ ಗೃಹಸ್ಥ ಜೀವನ ಹೇಳ್ಕೊಟ್ಟಿದ್ದಾರೆ? ಯಾರು ಹೇಳಿದ್ರು ಭಕ್ತಿ ವಿನೋದ್ ಠಾಕೂರ್ ಅಂತ? ನಾನೇ ಮಾತಾಜಿ. ಹೇಳಿ, ಏನಾದ್ರೂ 1-2 ಪಾಯಿಂಟ್ ಹೇಳಿ. ಭಕ್ತಿ ವಿನೋದ್ ಠಾಕೂರ್ ಅವರು ನಮಗೆ ಆದರ್ಶ ಹೆಂಗೆ? ಎಷ್ಟು ಇದು ಮಾಡಿದ್ರು ಮಾತಾಜಿ ಭಕ್ತಿ ವಿನೋದ್ ಅವರು ಮಕ್ಕಳಿಗೆಲ್ಲ ಒಬ್ರು ಒಂದ್ ನಿಮಿಷ ಅವರು ಸೇವೆ ಮಾತಾಜಿ. ಕೇಶವಿ ಮಾತಾಜಿ ಮಾತಾಡಿ, ಆಮೇಲೆ ನೀವು ನೇತ್ರಾವತಿ ಮಾತಾಡಿ. 1 ನಿಮಿಷ. ನಂಗೆ ಕೇಳಿಸ್ತಾ ಇಲ್ಲ, ಎಲ್ಲರೂ ಕೇಳಿಸ್ತಾ ಇದೆ, ಬ್ರೇಕ್ ಆಗ್ತಿದ್ಯಾ ವಾಯ್ಸ್? ವರ್ಕ್ ಮಾಡ್ತಾ ಇದ್ರು ಮಾತಾಜಿ. ಆ ವರ್ಕ್ ಮಾಡ್ಕೊಂಡು ಭಕ್ತಿ ಸೇವೆ ಅವರು ಕೋರ್ಟ್ ಅಲ್ಲಿ ಜಡ್ಜ್ ಆಗಿದ್ರು. ಹೆಂಗ್ ಮಾಡ್ಬೇಕು? ರಾತ್ರಿ ಪುಸ್ತಕ ಬರಿತಾ ಇದ್ರು. ಆಮೇಲೆ ಅವ್ರಿಗೆ 11 ಮಕ್ಕಳು, ಎಲ್ಲಾ ಮಾಡಿದ್ರು ಅವರು. ಮತ್ತೆ ಇದನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಕೋರ್ಟ್ದು ಹೆಂಗಿತ್ತು ಅಂದ್ರೆ, ಅವರ ವೃತ್ತಿ ಹೆಂಗಿತ್ತು ಅಂದ್ರೆ, ಪ್ರತಿ 2, 3, 4 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅವ್ರ ಜಾಬು. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಆ 2-3 ವರ್ಷಗಳಲ್ಲಿ ಅವರು ಆ ಹಳ್ಳಿಗಳಲ್ಲಿ, ಬೆಂಗಾಲ್ ಪ್ರದೇಶದಲ್ಲಿ ನೋಡಿದ್ರೆ ಅವರು ಇಡೀ ಬೆಂಗಾಳದಲ್ಲಿ ಎಷ್ಟೊಂದು ಹಳ್ಳಿಗಳಲ್ಲಿ ನಾಮಹಟ್ಟ ಮಾಡಿ ಅಲ್ಲಲ್ಲಿ ಕೃಷ್ಣ ಪ್ರಜ್ಞೆನ ಅವರು ಹರಡ್ತಾರೆ. ಅಷ್ಟು ಬ್ಯುಸಿಯಾಗಿದ್ರು. ಅಂದ್ರೆ ಭಕ್ತರು 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಅದು ಒಂದು ಕ್ವಾಲಿಟಿ ಆಫ್ ಎ ಡಿವೋಟಿ. ನೋ ವೇಸ್ಟಿಂಗ್ ಆಫ್ ಟೈಮ್. ಅವ್ಯರ್ಥ ಕಾಲತ್ವಂ ಪ್ರಭುಪಾದರು ಹೇಳೋದು, ಭಕ್ತರು 1 ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ಇಷ್ಟು ಮಾಡ್ಬೇಕು ನೋಡಿ ನಮ್ಮ ಸಾಧನೆ. ಇವಾಗ ನಾನು ಹೇಳ್ದೆ ಅಲ್ವಾ, 8 ಗಂಟೆ ಇದ್ರಲ್ಲಿ ಆಗ್ಬೇಕು ಅಂದ್ರೆ ನಾವು ಎಷ್ಟು ನಮಗೆ ಟೈಮ್, ಕಾಲದ ಅರಿವಿರ್ಬೇಕು. ಆದರ್ಶ ದಂಪತಿಗಳು, ಉತ್ತಮ ಭಕ್ತರು ಯಾರು? ಶಿವ ಮತ್ತೆ ಪಾರ್ವತಿ, ಲಾರ್ಡ್ ಶಿವ ಅಂಡ್ ಪಾರ್ವತಿ. ಯಾವಾಗ್ಲೂ ಭಾಗವತಮಲ್ಲಿ ನೋಡ್ತೀರಾ, ಕೃಷ್ಣ ಕಥಾ ಡಿಸ್ಕಸ್ ಮಾಡ್ತಾ ಇರ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ? ಪಾರ್ವತಿ ವಾಚ, ಆಮೇಲೆ ಈಶ್ವರ ವಾಚ ಅಂತ ಬರುತ್ತೆ. ಯಾರಿಗಾದ್ರೂ ಗೊತ್ತಾ? ಶ್ರೀರಾಮ ರಾಮ ರಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಅದಕ್ಕಿಂತ ಮುಂದಿನ ಶ್ಲೋಕ ಯಾವ್ದು? ಅದು ನೀವ್ ಹೇಳ್ತಿರೋದು ಈಶ್ವರ ವಾಚ. ಸರ್ವೇಶಾಂ ವಿಷ್ಣುರಾರಾಧನಂ ಪರಂ. ಅದು ಭಾಗವತಂದು. ಹೌದು. ವಿಷ್ಣು ಸಹಸ್ರನಾಮದಲ್ಲಿ ಇವಾಗ ಮಾತಾಜಿ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ಶ್ಲೋಕ ಬರೋದು ಯಾವ್ದು? ಶ್ರೀ ಪಾರ್ವತಿ ವಾಚ ಅಂತ ಬರುತ್ತೆ. ಪಾರ್ವತಿ ಕೇಳ್ತಾಳೆ. ಏನಂತ ಪಾರ್ವತಿ ಕೇಳೋದು? ಇಷ್ಟು ಸಹಸ್ರನಾಮ ದೊಡ್ಡದಾಗಿದೆ, ಹೇಗೆ ಎಲ್ಲ ಕಲಿಯುಗದಲ್ಲಿ ಹೇಳ್ತಾರೆ ಜನ. ಸೊ ಸಿಂಪಲ್ ಆಗಿ ಸ್ವಲ್ಪ ಸ್ಮಾಲ್ ಆಗಿ ಅದನ್ನು ಹೇಳ್ಕೊಡಿ ಅಂತ ಕೇಳ್ತಾಳೆ. ಆವಾಗ ಈ ಶ್ರೀರಾಮ ರಾಮ ಹೇಳ್ಕೊಡ್ತಾರೆ. 3 ಸತಿ ಹೇಳಿದ್ರೆ ವಿಷ್ಣು ಸಹಸ್ರನಾಮ. ಅದ್ ಯಾವ ಸಂದರ್ಭದಲ್ಲಿ ಕೇಳೋದು ಪಾರ್ವತಿ? ಕೇನೋಪಾಯೇನ ಲಘುನಾ ವಿಷ್ಣು ನಾಮ ಸಹಸ್ರಕಂ ಕೇನೋಪಾಯೇನ ಲಘುನಾ.
ಕೇನ ಉಪಾಯ ಲಗುನ, ಯಾವ್ದಾದ್ರೂ ಉಪಾಯ ಇದ್ಯಾ? ಏನಕ್ಕೆ ಉಪಾಯ? ಕೇನೋಪಾಯೇನ ಲಗುನ ಅಂದ್ರೆ ಬೇಗ ಹೇಳಕ್ಕೆ. ಏನು? ವಿಷ್ಣೋರ್ ನಾಮ ಸಹಸ್ರಕಂ. ಏನಾದ್ರೂ ಉಪಾಯ ಇದೆಯಾ ವಿಷ್ಣು ಸಹಸ್ರನಾಮ ಬೇಗ ಹೇಳಕ್ಕೆ? ಏನಕ್ಕೆ? ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಪಂಡಿತರಿಗೆ ಓದೋಕ್ ಗೊತ್ತಿರತ್ತಲ್ವಾ, ಶ್ರೋತುಮಿಚ್ಛಾಮಿ, ನಾನು ಕೇಳಕ್ ಇಷ್ಟಪಡ್ತೀನಿ ಅಂತ ಶಿವನ ಹತ್ರ ಕೇಳ್ತಾಳೆ. ಯಾಕೆ ಪಾರ್ವತಿ? ಅವರು ಏಕಾದಶಿ ಉಪವಾಸ ಮಾಡಿರ್ತಾರೆ. ಯಾರು? ಶಿವ ಮತ್ತೆ ಪಾರ್ವತಿ. ಮಾಡಿ ಪಾರ್ವತಿ ಅನ್ಕೊಳ್ಳೋದು, ನಾನು ಇಷ್ಟು ಸಲಿ ಏನದು ಸಹಸ್ರನಾಮ ವಿಷ್ಣುವಿನ ಹೆಸರುಗಳು ಹೇಳ್ಬೇಕು ಅಂತ, ಕೃಷ್ಣನ ಹೆಸರುಗಳು. ಸೊ ಇನ್ನು ಒಂದೇ ಮುಹೂರ್ತ ಇರತ್ತೆ, ಆಗೋಗ್ತಾ ಇದೆ ಏಕಾದಶಿ ಟೈಮು. ಸೊ ಅದ್ರಲ್ಲಿ ನನಗೆ ನಾನು ಅನ್ಕೊಂಡಿರೋ ಅಷ್ಟು ಕೃಷ್ಣನ ನಾಮ ನನಗೆ ಜಪ್ಸಕ್ ಆಗ್ತಾ ಇಲ್ಲ, ಅದಕ್ಕೆ ನನಗೆ ಉಪಾಯ ಹೇಳಿ ಅಂತ ಹೇಳಿದಾಗ ಈಶ್ವರ ಪಾರ್ವತಿಗೆ ಹೇಳೋದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದ್ರೆ ವಿಷ್ಣುವಿನ ನಾಮ 1000 ನಾಮಗಳಿಗೆ ಸಮಾನ ಒಂದು ರಾಮನಾಮ ಅಂತ ಹೇಳೋದು. ಪ್ರಭುಪಾದರು ಇದು ತುಂಬಾ ಸಲಿ ನಮಗೆ ಲೆಕ್ಚರ್ಸ್ ಅಲ್ಲಿ ಕೂಡ ಹೇಳ್ತಾರೆ. 3 ಸಲಿ 1000 ನಾಮಗಳು ಒಂದು ರಾಮನ ನಾಮಕ್ಕೆ ಸಮಾನ. ಸೊ ಇವಾಗ ಶಿವ ಪಾರ್ವತಿ ಮಧ್ಯೆ ಮಾತು ನೋಡಿ ಹೆಂಗಿತ್ತು. ಈ ತರ ಇರ್ಬೇಕು ಗೃಹಸ್ಥ ಜೀವನ ಅಂದ್ರೆ. ಮನೆಯಲ್ಲಿ ಕೀರ್ತನೆ ಮಾಡ್ಬೋದು, ಮನೆಯಲ್ಲಿ ಕೃಷ್ಣನ ಕತೆ ಹೇಳೋದು ಕೇಳೋದು, ಈ ತರ ನಾವು ಸೇವೆನಲ್ಲಿ ಫುಲ್ ಫ್ಯಾಮಿಲಿ ಜೊತೆನಲ್ಲಿ ಸೇವೆಗೆ ಹೋಗೋದು ಎಲ್ಲ ಮಾಡ್ಬೋದು. ಸೊ ಯಾವ್ದೇ ಆಗ್ಲಿ ಕೃಷ್ಣ ಪ್ರಜ್ಞೆಗೆ ಅಡ್ಡ ಅಲ್ಲ, ನಾವು ಅದನ್ನ ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರೆ. ನೆಕ್ಸ್ಟ್ ಪ್ರಜಲ್ಪ ಆದ್ಮೇಲೆ ನೆಕ್ಸ್ಟ್ ಜನಸಂಘ. ನಿಯಮಾಗ್ರಹ. ನಿಯಮಾಗ್ರಹ ಅಂದ್ರೆ 2 ಶಬ್ದಗಳನ್ನ ಜೋಡಿಸಿ ನಿಯಮಾಗ್ರಹ ಬರುತ್ತೆ. ನಿಯಮ ಅಗ್ರಹ, ಅದು ನಿಯಮಾಗ್ರಹನೇ, ನಿಯಮಾಗ್ರಹ ಆಗತ್ತೆ. ಪ್ಲಸ್ ನಿಯಮ ಪ್ಲಸ್ ಆಗ್ರಹ ಕೂಡ ನಿಯಮಾಗ್ರಹ ಆಗತ್ತೆ. ನೋಡಿ, ನಿಯಮ ಸವರ್ಣ ದೀರ್ಘ ಸಂಧಿ ಎರಡೂನು ಇದು. ನಿಯಮ ಅಗ್ರಹ ಅಂದ್ರೆ, ಅಗ್ರಹ ಅಂದ್ರೆ ನನಗೆ ನಿಯಮಗಳನ್ನು ಪಾಲನೆ ಮಾಡಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ಆಗಲ್ಲ, ಅದು ನಿಯಮ ಅಗ್ರಹ. 2 ಸೇರಿದ್ರೆ ನಿಯಮಾಗ್ರಹನೇ ಆಗೋದು. ಸೊ ನಿಯಮ ಅಗ್ರಹ ಅಂದ್ರೆ, ಇವಾಗ ನನಗೆ ಚಾಂಟಿಂಗ್ ಮಾಡಕ್ಕೆ 16 ರೌಂಡ್ ಆಗ್ತಾ ಇಲ್ಲ, ಲೇಟ್ ಆಗೋಯ್ತು, ಪೋಸ್ಟ್ಪೋನ್ ಮಾಡಿ ಬೆಳಗಿನ ಆಮೇಲೆ ಮಾಡೋಣ ಅನ್ಕೊಂಡು ರಾತ್ರಿಗೆ ನನ್ಗೆ ಈ ಸೇವೆ ಇದೆ ಆ ಸೇವೆ, ಕಾರಣಗಳು ಚೆನ್ನಾಗಿ ಕೊಡ್ಬೋದು ನಾವು. ನನಗೆ ಇವತ್ತು ಈ ಸೇವೆ ಇತ್ತು, ನಾನು ಇಷ್ಟು ಜಾಸ್ತಿ ಬೇರೆ ಸೇವೆ ಮಾಡಿದೆ, ಸೊ ಅದಕ್ಕೆ ನನಗೆ ಚಾಂಟಿಂಗ್ ಆಗ್ಲಿಲ್ಲ, 16 ರೌಂಡ್ ಕಂಪ್ಲೀಟ್ ಆಗಿಲ್ಲ, 1-2 ಬಿಡೋದು, ಇಲ್ಲ ತುಂಬಾ ರಾತ್ರಿವರೆಗೂ ಇಟ್ಕೊಳ್ಳೋದು, 8 ಗಂಟೆ 10 ಗಂಟೆಗೆಲ್ಲ ಚಾಂಟಿಂಗ್ ಮಾಡೋದು. ಆದಷ್ಟು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ನಮ್ಮ ಚಾಂಟಿಂಗ್ ಮಾಡಬೇಕು. ಆಮೇಲೆ ನಾನು ಅಂದ್ರೆ ನಿಯಮಗಳು ನಮ್ಮ ಭಕ್ತಿ ಸೇವೆನಲ್ಲಿ ಎಷ್ಟೊಂದಿದೆ ಅಲ್ವಾ. ಇವತ್ತು ಒಂದ್ ದಿವಸ ಪ್ರಸಾದ ಸೇವನೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇದ್ರಲ್ಲಿ ಹೆಂಗಿದ್ರು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಲ್ಲ, ನಾನು ಹಂಗೆ ತಿಂತೀನಿ. ಪ್ರಸಾದ ಆಗಿಲ್ಲ, ನೈವೇದ್ಯ ಆಗಿಲ್ಲ ಅಂದ್ರೆ ಏನು, ಭೋಗ ಮಾಡಿಲ್ಲ ಅಂದ್ರೆ ಏನು. ಸೊ ಇಂಥವೆಲ್ಲ ನಿಯಮ ಅಗ್ರಹ ಅಂದ್ರೆ ನಾನು ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ, ಇದು ನಿಯಮಾಗ್ರಹ. ನಿಯಮ ಪ್ಲಸ್ ಅಗ್ರಹ, ಬಟ್ ಸೇರ್ಸಿದ್ರೆ ನಿಯಮಾಗ್ರಹ ಅಂತಾನೆ ಬರುತ್ತೆ. ಇನ್ನೊಂದು ನಿಯಮ ಪ್ಲಸ್ ಆಗ್ರಹ ಅಂದ್ರೆ ತುಂಬಾ ಉತ್ಸಾಹ, ಏನ್ ಮಾಡಕ್ಕೆ, ನಿಯಮಗಳನ್ನ ಪಾಲನೆ ಮಾಡಕ್ಕೆ ತುಂಬಾ ಜಾಸ್ತಿ ಉತ್ಸಾಹ ಪಾಲನೆ ಮಾಡಕ್ಕೆ ಅವ್ರಿಗೆ, ಅದು ಸೇರ್ಸಿದ್ರು ನಿಯಮಾಗ್ರಹ ಅಂತಾನೆ ಬರುತ್ತೆ. ಸೊ ಈ ನಿಯಮಾಗ್ರಹ ಅನ್ನೋ ಪದಕ್ಕೆ 2 ಅರ್ಥಗಳು. ನಾನು ನಿಯಮ ಪಾಲನೆನೇ ಮಾಡ್ತಾ ಇಲ್ಲ ತುಂಬಾ ಮಾಡ್ತಾ ಇದ್ದೀನಿ, ಪಾಲನೆ ಮಾಡ್ತಾ ಇದ್ದೀನಿ. ನಿಯಮ ಆಗ್ರಹನಲ್ಲಿ ನಿಯಮಗಳು ಪಾಲನೆ ಮಾಡ್ತಾ ಇದ್ದೀನಿ, ಆದ್ರೆ ಏನಕ್ಕೆ ಮಾಡ್ತಾ ಇದ್ದೀನಿ, ಗುರಿ ಏನೋ ಗೊತ್ತಿಲ್ಲ ನನಗೆ. ನನಗೆ ಗುರಿ ಇಲ್ಲ, ಯಾವುದೇ ಒಂದು ಗುರಿ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್
ಇವಾಗ ಏನೋ ಒಂದ್ ಕೆಲಸ ಆಗ್ಬೇಕು, ನಾನು ಅದಕ್ಕೋಸ್ಕರ ಹೊರಗಡೆ ಹೋಗ್ಬೇಕು. ಇವಾಗ ಯಾರಾದ್ರೂ ಒಬ್ರು ಹೇಳ್ತಾರೆ, ಇಲ್ಲ ನಾನು ಹೋಗೋದೇ ಇಲ್ಲ, ನನಗೆ ಗಾಡಿ ಓಡ್ಸಕ್ ಇಷ್ಟ ಇಲ್ಲ, ನಾನು ಹೊರಗಡೆ ಹೋಗಲ್ಲ ಅಂದ್ರೆ ಆ ಕೆಲಸ ಆಗಲ್ಲ ಅಲ್ವಾ? ಸೊ ಇದು ನಿಯಮ ಆಗ್ರಹ. ನಿಯಮ ಆಗ್ರಹ ಅಂದ್ರೆ ಏನು? ಓ ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ, ಹೋಗೋವಾಗ ಸೈಕಲ್ಗಳನ್ನ ಬೀಡ್ಸೋದು, ಎಲ್ಲ ಹೊಡಿಯೋದು, ಇಂಥವೆಲ್ಲ ಮಾಡ್ತಾರೆ. ಸೊ ಸರಿಯಾಗಿ ಆಗ್ತಾ ಇಲ್ಲ, ಅವ್ರಿಗೆ ಗುರಿ ಗೊತ್ತಿಲ್ಲ ಸರಿಯಾಗಿ. ಸೊ ಇದು ನಿಯಮ ಆಗ್ರಹ. ಭಕ್ತಿ ಸೇವೆನಲ್ಲಿ ನಿಯಮ ಆಗ್ರಹ ಅಂದ್ರೆ ನಾವು ಇವಾಗ ಆ ತಿಳ್ಕೊಂಡ್ವಿ. ನಿಯಮ ಆಗ್ರಹನಲ್ಲಿ ಹೆಂಗೆ ಅಂದ್ರೆ, ಇವಾಗ ಸಪೋಸ್ ನಾನು ಚಾಂಟಿಂಗ್ ಮಾಡ್ತೀನಿ, ನಾನು ಬರೀ ಚಾಂಟಿಂಗ್ ಮಾಡ್ತೀನಿ, ಬರೀ 16 ರೌಂಡ್ ಅಲ್ಲ, ಸಾಧನನಲ್ಲಿ ನಾನು 32 ತೋರಿಸ್ಬೇಕು, ನಾನು 40 ರೌಂಡ್ ತೋರಿಸ್ಬೇಕು ಎಲ್ಲಾರ್ಗು ಅಂತ ನಾನು 40 ರೌಂಡ್ ಕೂತ್ಕೊಂಡು ಚಾಂಟಿಂಗ್ ಮಾಡ್ತೀನಿ. ಆದ್ರೆ ಅಫ್ಕೋರ್ಸ್ ಅದು ಒಳ್ಳೇದೇ, ಇವಾಗ ಏಕಾದಶಿಗೆ ಅವಾಗೆಲ್ಲ ನಾವು ಜಾಸ್ತಿ ಚಾಂಟಿಂಗ್ ಮಾಡಬೇಕು. ಆದ್ರೆ ದಿನನಿತ್ಯ ನಾನು ಬರೀ 40 ರೌಂಡ್ ಚಾಂಟಿಂಗ್ ಮಾಡ್ತೀನಿ, ಆದ್ರೆ ಸೇವೆ ಮಾಡಲ್ಲ, ಏನು ಓದಲ್ಲ, ಅವಾಗ ನಮ್ಮ ಭಕ್ತಿ ಸೇವೆ ಅವಾಗ ಮುಂದುವರಿಯಲ್ಲ. ಬರೀ ಇವಾಗ ಇದ್ರಲ್ಲಿ ಏನ್ ತಪ್ಪು, ಇವಾಗ ನಿಮ್ಗೆಲ್ಲ ಕೇಳ್ತೀನಿ ನಾನು. ಸಪೋಸ್ ಯಾರಾದ್ರೂ ಭಕ್ತರು ಜಾಸ್ತಿ ರೌಂಡ್ 16 ಅಲ್ಲ 32 ರೌಂಡ್ 40 ರೌಂಡ್ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಚಾಂಟಿಂಗ್ ಅಂದ್ರೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಲ್ಲ, ಆದ್ರೆ ಅವ್ರು ಬೇರೆ ಏನು ಮಾಡ್ತಾ ಇಲ್ಲ, ಅದು ಓಕೆನಾ ಅಲ್ವಾ? ಸರಿ ಇಲ್ಲ ಮತ್ತೆ ಯಾಕೆ? ಕಾರಣ? ಕರ್ತವ್ಯನೂ ಮುಖ್ಯ ಅಲ್ವಾ ಮಾತಾಜಿ? ಬಾಕಿ ಎಲ್ಲಾನು ಮಾಡ್ಬೇಕು. ಸೇವೆಗಳು ಮಾಡೋದಕ್ಕೆ ಟೈಮ್ ಸಿಗದೆ ಅದನ್ನ ಮಾಡದೆ ಬರೀ ಚಾಂಟಿಂಗೇ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆ ಭಕ್ತಿ ಮುಂದುವರಿಯಕ್ಕಾಗಲ್ಲ. ನಾನು ಹೇಳ್ತಿರೋದು ಕರ್ತವ್ಯ ಮಾಡ್ತಿರ್ತಾರೆ ಅವರು, ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ ಬೇಕಾಗಿರೋದು ಬರೀ ಚಾಂಟಿಂಗ್ ಮಾಡ್ತಾರೆ, ನಾನು ಬೇರೆ ಏನು ಮಾಡಲ್ಲ ಅಂತಾರೆ. ಒಂದು ಕಾರಣ ಮಾತಾಜಿ ಹೇಳಿದ್ರು, ರಾಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಇವಾಗ ಬುಕ್ಸ್ ಎಲ್ಲ ಓದಿದ್ರೆ ಅದ್ರಲ್ಲಿ ಯಾವ ತರ ಮಾಡಬೇಕು ಏನು ಎಲ್ಲಾನು ತಿಳುವಳಿಕೆ ಬರುತ್ತೆ. ಅವಾಗ ತಾನೇ ಬೇರೆ ಬೇರೆ ಎಲ್ಲಾನು ಸೇವೆ ಮಾಡೋದಕ್ ಸಾಧ್ಯ ಆಗೋದು. ಬುಕ್ಸ್ ಓದೇನೆ ಬರೀ ಜಪನೆ ಮಾಡ್ತಾ ಇದ್ರೆ ಏನು ನಮಗ್ ತಿಳುವಳಿಕೆನೆ ಬರಲ್ವಲ್ಲ, ಗೊತ್ತಾಗೋದೇ ಇಲ್ಲ. ಕೃಷ್ಣ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಅದೆಲ್ಲ ಕಂಡುಹಿಡಬೇಕಂದ್ರೆ ನಾವೆಲ್ಲ ಬುಕ್ಸ್ ಎಲ್ಲ ಓದ್ಬೇಕು. ಆಮೇಲೆ ಕೃಷ್ಣ ಎಲ್ಲ ಕೃಷ್ಣ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಎಲ್ಲಾ ತರನು ಮಾಡ್ಬೇಕು, ಅವಾಗ ನಮ್ಗೆ ಭಕ್ತಿ ಬರುತ್ತೆ. ಸೊ ಬರೀ ಬರೀ ಚಾಂಟಿಂಗ್ ಮಾಡ್ಬೇಕು ಅಂದ್ರೆ ನಾವು ಅಪರಾಧ ರಹಿತ, ಇವಾಗ 10 ಅಪರಾಧ ಓದ್ತೀವಲ್ಲ ಬೆಳಗ್ಗೆ ದಿನ, 10 ಅಪರಾಧ ರಹಿತ ಮಾಡೋದಿದ್ರೆ ನಾವು ಮಾಡ್ಬೋದು ಚಾಂಟಿಂಗ್, ಬರೀ ಚಾಂಟಿಂಗ್. ಆದ್ರೆ ನಾವು ಆ ಹಂತದಲ್ಲಿ ಇಲ್ಲ, ನಾವು 10 ಅಪರಾಧಗಳನ್ನು ಮಾಡ್ತೀವಿ ಇವಾಗ ಮಾಡೋದ್ರಲ್ಲಿ. ಸೊ ನಾವು ಬರೀ ಚಾಂಟಿಂಗ್ ಮಾಡಿ ನನಗೆಲ್ಲ ಬರುತ್ತೆ ಅನ್ನಕ್ಕಾಗಲ್ಲ. ಬರೀ ಚಾಂಟಿಂಗ್ ಮಾಡಿ ನಾನು ಬೇರೆ ಎಸ್ಪೆಷಲಿ ನಾನು ಸ್ವಾಧ್ಯಾಯ ಮಾಡಲ್ಲ ಅಂದ್ರೆ, ಪ್ರಭುಪಾದರು ಅದನ್ನ ಕುರುಡ ಭಕ್ತಿ ಅಂತ ಕರೆದಿದ್ದಾರೆ. ಏನು? ಬ್ಲೈಂಡ್, ಅವರ್ ಭಕ್ತಿ ಬಿಕಮ್ಸ್ ಬ್ಲೈಂಡ್. ನಮ್ಮ ಭಕ್ತಿ ಕುರುಡ ತರ ಆಗ್ಬಿಡುತ್ತೆ. ಅಂದ್ರೆ ನಾವು ಏನೋ ಮಾಡ್ತಾ ಇದೀವಿ, ಆದ್ರೆ ಅದು ಏನಕ್ಕೆ ಅವೇನು ನಮಗೆ ತಿಳಿಯಲ್ಲ. ಸೊ ಸ್ವಾಧ್ಯಾಯ, ಸೇವಾ ಇವೆಲ್ಲ ಇಂಪಾರ್ಟೆಂಟ್. ಬರೀ ಸ್ವಾಧ್ಯಾಯ ಮಾಡಿದ್ರೆ ಏನಾಗತ್ತೆ? ಒಬ್ಬೊಬ್ರು ನಾನು ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಕ್ಲಾಸ್ ಕೊಡೋದು, ಇವೆಲ್ಲ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಸೇವೆನೇ ಮಾಡಲ್ಲ, ಬೇರೆ ಸೇವೆ. ಬರೀ ನಾನು ಕ್ಲಾಸಸ್ಸೇ ಕೊಡ್ತೀನಿ, ಈ ತರ ಮಾಡಿದ್ರೆ ಓದ್ತೀನಿ, ಬರೀ ಪುಸ್ತಕ ಓದ್ತೀನಿ, ನಾನು ಒಂದು ಸ್ಕಾಲರ್, ಒಂದು ದೊಡ್ಡ ಏನದು ಅಧ್ಯಾಪಕ ತರ, ಅವಾಗ ಏನಾಗತ್ತೆ? ಅದು ಭಕ್ತಿ ಪ್ರಭುಪಾದರು ಹೇಳೋದು ಅಹಂಕಾರ ಆಗುತ್ತೆ ಮಾತಾಜಿ, ಅದು ಭಕ್ತಿ ಓ ಬರಲ್ಲ. ಹೌದು, ಅಹಂಕಾರ ಬರುತ್ತೆ, ಪ್ಯೂರಿಫಿಕೇಶನ್ ಆಗಲ್ಲ ಚಾಂಟಿಂಗ್ ಇಲ್ದೆ. 9 ಪ್ರಕ್ರಿಯೆಗಳಿದೆ ಅಲ್ವಾ ಮಾತಾಜಿ? ಅದೆಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಶ್ರವಣಂ, ಕೀರ್ತನಂ, ವಿಷ್ಣುಂ ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಅದೆಲ್ಲನೂ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಎಲ್ಲಾನು ಸಿಗತ್ತೆ. ಇಲ್ಲ ಅಂದ್ರೆ ಲೇಮ್ ಪರ್ಸನ್ ಏನಂತಾರೆ, ಇವಾಗ ಕುರುಡ ಭಕ್ತಿ ಅಂದ್ರೆ ಬರೀ ನಾನು ಚಾಂಟಿಂಗ್ ಮಾಡ್ತೀನಿ, ನಾನು ಬೇರೆ ಓದಲ್ಲ ಹಂಗೆ. ಲೇಮ್ ಅಂದ್ರೆ ಯಾರಿಗ್ ನಡಿಯಕ್ ಬರಲ್ಲ ಅಲ್ಲ, ಪಂಗುಂ ಲಂಗಯತೆ ಗಿರಿಂ, ಏನಂತಾರೆ? ವಾಟ್ ಈಸ್ ದಟ್ ಕಾಲ್ಡ್? ಕುಂಟರ್. ಕುಂಟ. ನಮ್ಮ ಭಕ್ತಿ ಕುಂಟರ್ ತರ ಆಗತ್ತೆ ಬರೀ ಓದಿದ್ರೆ. ಅದು ಎಲ್ಲ ಮಾತಾಡ್ತೀವಿ, ಆದ್ರೆ ಅದನ್ನ ಪ್ರಾಯೋಗಿಕವಾಗಿ ಏನು ಗೊತ್ತಿರಲ್ಲ ನಮ್ಗೆ. ಅವ್ರನ್ನ ಆರ್ಮ್ ಚೇರ್ ಫಿಲಾಸಫರ್, ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಂಡು ಮಾತಾಡೋ ಆರ್ಮ್ ಚೇರ್ ಫಿಲಾಸಫಿ ಅಂತ ಕರೆದಿದ್ದಾರೆ ಪ್ರಭುಪಾದರು ಅದನ್ನ.
ಸೊ ಭಕ್ತಿ ಜೀವನದಲ್ಲಿ ಎಲ್ಲ ಇರಬೇಕು. ಸೊ ಎಲ್ಲ ನಿಯಮಾಗ್ರಹದಲ್ಲಿ ನಿಯಮ ಆಗ್ರಹ ಮಾಡುವಾಗ ಎರಡು ಇರಬಾರ್ದು. ನಿಯಮ ಆಗ್ರಹ ಅಂದ್ರೆ ನಾನು ನಿಯಮಗಳನ್ನ ಪಾಲನೆ ಮಾಡ್ತಾನೇ ಇಲ್ಲ, ಅದು ನಿಯಮ ಆಗ್ರಹ. ನಿಯಮ ಆಗ್ರಹ ಅಂದ್ರೆ ನಾನು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ, ಆದ್ರೆ ಅದರ ಗುರಿ ಗೊತ್ತಿಲ್ಲ ನನಗೆ. ಬರೀ ಚಾಂಟಿಂಗ್ ಮಾಡ್ತೀನಿ ನಾನು, ಇಲ್ಲ ಬರೀ ಬುಕ್ಸ್ ಓದ್ತೀನಿ, ಇವೆಲ್ಲ ನಿಯಮ ಆಗ್ರಹ. ಸರಿಯಾಗಿ ಮಾಡ್ತಾ ಇಲ್ಲ, ಏನೋ ಒಂದನ್ನ ಮಾಡ್ತಾ ಇದ್ದೀನಿ. ಮತ್ತೆ ಒಂದೊಂದ್ಸಲಿ ನೀವು ನೋಡ್ತೀರಾ ಹಬ್ಬಗಳಲ್ಲಿ ಎಲ್ಲ ಸುಮ್ಮನೆ ರಿಚುವಲ್ಸ್, ಇದು ಮಾಡ್ಬೇಕು ಅದು ಮಾಡ್ಬೇಕು ಮಾಡ್ತಾರೆ. ಇವಾಗ ನೋಡಿ ಬರ್ತಾ ಇದೆ ನಮ್ಮ ವರಮಹಾಲಕ್ಷ್ಮಿ, ಇವೆಲ್ಲ ಶ್ರಾವಣ ಮಾಸ ಬಂದ್ರೆ ಬರುತ್ತೆ. ನೀವು ನೋಡಿದಿರಲ್ಲ ಹೆಂಗ್ ಮಾಡ್ತಾರೆ. ಬಟ್ ಅದ್ರ ಗುರಿ ಗೊತ್ತಾ? ಎಷ್ಟೊಂದ್ ಜನ ಪೂಜೆಯ ಅಲಂಕಾರ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಅದ್ರ ಗುರಿ ಏನು? ಕುತ್ಕೊಂಡು ನಾನ್ ನೋಡಿರೋದು ಎಷ್ಟು ಡೆಕೋರೇಷನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅಲ್ಲ ಆದ್ಮೇಲೆ 15 ನಿಮಿಷ 10 ನಿಮಿಷ ಕುತ್ಕೊಂಡು ಪೂಜೆ ಮಾಡಕ್ಕೆ ಅವ್ರಿಗೆ ಇದಿರಲ್ಲ, ತಾಳ್ಮೆ ಇರಲ್ಲ. ಅವಾಗ ಅಷ್ಟು ಅಫ್ಕೋರ್ಸ್ ನಾವು ಭಗವಂತನಿಗೆ ಎಷ್ಟು ಡೆಕೋರೇಟ್ ಮಾಡಿ ಎಲ್ಲ ಮಾಡ್ಬೇಕು, ಬಟ್ ಫೈನಲಿ ವಿಗ್ರಹ ಆರಾಧನೆ ಕೂಡ ಆಗ್ಬೇಕು ತಾನೆ, ಆರತಿ ಎಲ್ಲ. ಸೊ ಎಲ್ಲ ಸಮಾನತ್ವವಾಗಿ ಆಗ್ಬೇಕು, ಬರೀ ಒಂದೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಇದು ನಿಯಮ ಆಗ್ರಹ ಅಂದ್ರೆ ಅರ್ಥ ಮಾಡ್ಕೋಬೇಕು. ನೋಡಿ 4ನೇದು ನಾನು ಓದ್ತೀನಿ ಒಂದ್ಸಲಿ. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕೆ ಅನುಸರಿಸುವುದು, ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು. ಎರಡೂ ನಿಯಮಾಗ್ರಹನೇ. ನಿಯಮ ಆಗ್ರಹ ಒಂದು, ನಿಯಮ ಆಗ್ರಹ ಒಂದು, ಎರಡು ಸೇರಿಸಿದ್ರೆ ನಿಯಮ ಆಗ್ರಹ. ಓಕೆ, 4ನೇದು ಇವಾಗ ನಿಯಮಾಗ್ರಹ ಆಯ್ತು. ಯಾರಾದ್ರೂ ಏನಾದ್ರೂ ಹೇಳ್ಬೇಕಾ, ಕೇಳ್ಬೇಕಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಶೇರ್ ಮಾಡ್ಬೇಕಾ ಏನಾದ್ರು? ಮುಂದಕ್ಕೆ ಹೋಗೋಣ ಅಂದ್ರೆ ಜನಸಂಘ. ಜನಸಂಘ ಅಷ್ಟೇ. ಜನಸಂಘ ಮತ್ತೆ ಲೌಲ್ಯಂ. ಸಂಘ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸಂಘ ಅಂದ್ರೆ ಏನು, ಏನೇನ್ ಸಂಘ ತಗೋಬೇಕು? ಗುಂಪು. ಸಂಘ ಅಂದ್ರೆ ಗುಂಪು ಮೀನಿಂಗ್. ಗುಂಪು ಒಂದು. ಇನ್ನೊಂದು ಸಂಘ ಅಂದ್ರೆ ನಾನು ಏನದು, ಅಸೋಸಿಯೇಷನ್. ನಾನು ಸಂಘ ಮಾಡೋದು ಕ್ರಿಯೆ, ಅದು ಕ್ರಿಯೆ ಕೂಡ. ಸಂಘ ಅನ್ನೋದು ಕ್ರಿಯೆ ಕೂಡ. ನಾನು ಇವರ ಸಂಘ ಮಾಡ್ತೀನಿ ಆತರ. ಹಿಂದಿನಲ್ಲಿ ಒಂದು ಇದಿದೆ ಸೇಯಿಂಗು, ಏನಂದ್ರೆ ಜೈಸಾ ಸಂಘ್ ವೈಸಾ ರಂಗ್. ಅಂದ್ರೆ ನಿಮ್ಮ ಸಂಘ ಹೆಂಗಿದೆ, ವೈಸಾ ರಂಗ್ ಅಂದ್ರೆ ಆ ತರ ನಿಮ್ಮ ಬಣ್ಣ. ನಮ್ಮ ಸಂಘ ಹೆಂಗಿದೆ ಆ ತರ ನನ್ನ ಬಣ್ಣ. ಇನ್ನೊಂದು ಒಂದು ಹೇಳ್ತಾರೆ ಪ್ರಭುಪಾದರು, ಒಂದು ಸೇಯಿಂಗು ಇಂಗ್ಲಿಷ್ ಅಲ್ಲಿ. ಯಾರೋ ಫೇಮಸ್ ಒಬ್ಬ ಪೊಯೆಟ್, ಕಾವ್ಯ ಬರೆಯೋರು ಹೇಳಿದ್ದಾರೆ, ಟೆಲ್ ಮಿ ಅಬೌಟ್ 4 of your friends and I will tell about you. ನೀವು ದಿನನಿತ್ಯ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಏನಿದಾರಲ್ಲ, 4 ಜನರು, ನೀವು ಯಾರ ಜೊತೆ ಇರ್ತೀರಾ, ಮಾತಾಡ್ತೀರಾ, ಯಾರ ಜೊತೆ ವ್ಯವಹಾರ ಮಾಡ್ತೀರಾ, ನೀವು ಅವ್ರ ಬಗ್ಗೆ ನನಗೆ ಹೇಳಿ, ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ನಮ್ಮ ಸುತ್ತ ಯಾರು ಇಟ್ಕೊಂಡಿದೀವಿ ನಾವು, ನಮಗೆ ಗೊತ್ತಿರಲ್ಲ, ನಾವು ನಮಗೆ ಆ ಗುಣಗಳು, ಆ ಯೋಚನೆಗಳು ಎಲ್ಲ ಬರುತ್ತೆ. ಅವ್ರ ತರನೇ ನಾವು ಇರ್ತೀವಿ. ಅದು ಸಂಘ ಅಂದ್ರೆ ಅದು. ಅದಕ್ಕೆ ಏನ್ ಮಾಡ್ಬೇಕು ನಾವು? ಸಾಧು ಸಂಘ. ಇಲ್ಲಿ ನಿಷೇಧ ಏನ್ ಕೊಟ್ಟಿದ್ದಾರೆ? ಜನಸಂಘ. ಜನಸಂಘ ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆನಲ್ಲಿ ಇಲ್ಲದೆ ಇರೋದು. ಇವಾಗ ಮತ್ತೆ ಪ್ರಚಾರ ಹೆಂಗ್ ಮಾಡೋದು ಈ ತರ ಹೇಳಿದ್ರೆ? ಇವಾಗ ಪ್ರಭುಪಾದ್ರು ಹೋಗಿ ಅಲ್ಲಿ ಹಿಪ್ಪಿ ಅವ್ರ ಜೊತೆ ಎಲ್ಲ ಇಲ್ವಾ? ಅವ್ರ ಜೊತೆ ಎಲ್ಲ ಇದ್ರಲ್ವಾ? ಮತ್ತೆ ಜನಸಂಘ ಮಾಡಬಾರ್ದು ಅಂದ್ರೆ ಪ್ರಭುಪಾದರು
ಸಾಂಗತ್ಯ ಕೊಟ್ರು, ಅವ್ರ ಸಾಂಗತ್ಯ ಪ್ರಭುಪಾದ ತಗೊಳ್ಳಿಲ್ಲ. ಪ್ರಭುಪಾದ ಸಾಂಗತ್ಯ ಅವ್ರಿಗೆ ಕೊಟ್ರು ಮಾತಾಜಿ. ಸೊ ನಾವು ಜನರ ಹತ್ರ ಮಾತಾಡೋವಾಗ ಏನ್ ಜ್ಞಾಪಕ ಇಟ್ಕೋಬೇಕಂದ್ರೆ 3 ಪಾಯಿಂಟ್. ನಮ್ಮ ಸಂಘ ಅವ್ರಿಗೆ ಕೊಡ್ಬೋದು, ನಾವು ಅವರ ಸಂಘ ನಾನ್ ತಗೋಬಹುದು. ಇನ್ನೊಂದು, ನಾನ್ ಅವ್ರ ಸಂಘನೂ ಕೊಡ್ತಾ ಇಲ್ಲ, ನಾನ್ ಅವ್ರ ಸಂಘನೂ ತಗೊಳ್ತಾ ಇಲ್ಲ, ನ್ಯೂಟ್ರಲ್. ಸೊ ನಾವು ಜನರ ಹತ್ರ ಮಾತಾಡೋವಾಗ ತುಂಬಾ ಹುಷಾರಾಗಿರ್ಬೇಕಾಗಿರೋದೇನು, ನಾವು ಅವರ ಸಂಘ ತಗೋಬಾರ್ದು. ಇವಾಗ ನಾವು ಜನಸಂಘ ಮಾಡೋವಾಗ ಆದಷ್ಟು ಅವಾಯ್ಡ್ ಮಾಡ್ಬೋದು. ಪ್ರಚಾರಕ್ಕೋಸ್ಕರ ಆದ್ರೆ ಮಾಡ್ಲೇಬೇಕು ಜನಸಂಘ. ಬಟ್ ಮಾಡೋವಾಗ ಏನು ನೆನ್ಪಿಟ್ಕೋಬೇಕು ನಾವು ಅಂದ್ರೆ, ನಮ್ಮ ಸಂಘ ಅವ್ರಿಗೆ ಕೊಡ್ಬೇಕು. ಚಾಂಟಿಂಗ್ ಬಗ್ಗೆ ಹೇಳ್ಬೋದು, ನಾವು ಕೃಷ್ಣ ಪ್ರಜ್ಞೆನಲ್ಲಿ ಏನೇನ್ ಮಾಡ್ತೀವಿ ಹೇಳ್ಬೋದು, ಎಷ್ಟ್ ಚೆನ್ನಾಗಿರುತ್ತೆ ಕೃಷ್ಣ ಭಕ್ತಿ ಹೇಳ್ಬೋದು, ನಾವು ಎಷ್ಟ್ ಚೆನ್ನಾಗಿ ಹಬ್ಬಗಳು ಮಾಡ್ತೀವಿ ಹೇಳ್ಬೋದು, ಕೃಷ್ಣನ್ ಲೀಲೆಗಳ ಬಗ್ಗೆ ಹೇಳ್ಬೋದು. ಭಾಗವತಮಲ್ಲಿ ಎಷ್ಟೊಂದ್ ತರ ನಮಗೆ ಕಥೆಗಳು ಬರುತ್ತೆ, ಆ ಕಥೆಗಳ ಬಗ್ಗೆ ಹೇಳ್ಬೋದು. ಇವಾಗ ಎಷ್ಟೊಂದು ಜನಕ್ಕೆ ಪ್ರಹ್ಲಾದ್ ಮಹಾರಾಜು, ನರಸಿಂಹ ಇವರೆಲ್ಲ ಗೊತ್ತಿರ್ತಾರೆ, ಆದ್ರೆ ಪ್ರಹ್ಲಾದ್ ಮಹಾರಾಜ್ ಅವರ ಪ್ರೇಯರ್ಸ್, ಪ್ರಾರ್ಥನೆಗಳು ಗೊತ್ತಿರಲ್ಲ. ಇವಾಗ ನೋಡಿ, ಕುಂತಿ ಮಹಾರಾಣಿ ಅವ್ರು ಎಷ್ಟು ಸ್ಟ್ರಾಂಗ್, ಏನದು, ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಹೆಂಗೆ 5 ಮಕ್ಕಳನ್ನ ಬೆಳೆಸಿದ್ರು ಅಂದ್ರು, ಕೃಷ್ಣ ಭಕ್ತಿನಲ್ಲಿ ಹೆಂಗಿದ್ರು, ಇಂಥವೆಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಖಂಡಿತ ಹೇಳ್ಬೇಕು ನಾವ್ ಇವೆಲ್ಲ. ಕುಂತಿ ಮಹಾರಾಣಿ, ಇವಾಗ ನೋಡಿ, ಯಾರಿಗೇ ಆಗ್ಲಿ ಗಂಡ ಹೋಗ್ಬಿಟ್ರೆ ತುಂಬಾ ಕಷ್ಟ ಅತ್ತೆ ಮನೆಯಲ್ಲಿ. ಕುಂತಿ ಮಹಾರಾಣಿಗೆ ತನ್ನ ತವರ ಮನೆಯಲ್ಲಿ ಇತ್ತು ಜಾಗ, ಹೋಗಿದ್ರೆ ಆರಾಮಾಗಿ ಅಲ್ಲಿದ್ದು ಇರ್ಬೋದಾಗಿತ್ತು. ಆದ್ರೆ ಕುಂತಿ ಮಹಾರಾಣಿ ತವ್ರ ಮನೆಗೆ ಹೋಗ್ಲಿಲ್ಲ, ಅತ್ತೆ ಮನೆಗೆ ಹೋಗಿ, ಅದು ಯಾವ ತರ ಇರೋದಿ, ಯಾವ ತರ ಅತ್ತೆ ಮನೆ, ಆ ಅರಮನೆಯಲ್ಲಿ ಧೃತರಾಷ್ಟ್ರ, ದುರ್ಯೋಧನ ಇಂಥವ್ರಿದ್ದ ಅರಮನೆಯಲ್ಲಿ ಅಲ್ಲೇ ಇದ್ದು ವಾಸ ಮಾಡಿ ಹೋರಾಡಿತ್ತು. ಮತ್ತೆ ಇಷ್ಟೆಲ್ಲ ಮಾಡಿ ತನ್ನ ಮಕ್ಕಳನ್ನ ಬೆಳೆಸಿ ಕೃಷ್ಣ ಪ್ರಜ್ಞೆನ್ ಬಿಡ್ಲಿಲ್ಲ. ಸೊ ಇಂಥವ್ರೆಲ್ಲ ನಮ್ಗೆ ಆದರ್ಶ ಆಗ್ಬೇಕು. ಸೊ ಇಂಥವ್ರ ಬಗ್ಗೆ ಎಲ್ಲ ನಾವು ಹೇಳ್ಬೇಕು. ಸೊ ನಮ್ಮ ಸಂಘ ನಾವು ಬೇರೆಯವ್ರಿಗೆ ಕೊಡ್ಬೇಕು. ಆಮೇಲೆ ದ್ರೌಪದಿ, ಆಕ್ಚುಲಿ ತುಂಬಾ ಜನಕ್ಕೆ ಕುಂತಿ ಮಹಾರಾಣಿ, ದ್ರೌಪದಿ ಇವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಮ್ಮ ಹೆಂಗಸರಿಗೆ ಅಲ್ವಾ. ಆಮೇಲೆ ಭೀಷ್ಮ ಪಿತಾಮಹ, ಇವರೆಲ್ಲರ ಬಗ್ಗೆನೂ ನಾವು ಹೇಳ್ಬೋದು. ಭಾಗವತಂ, ಮತ್ ನಾವು ಲೆಕ್ಚರ್ಸ್ ಅಲ್ಲಿ ಕೇಳಿರ್ತೀವಿ ಭಾಗವತಂ ಅಲ್ಲಿ ಅದು. ಆಮೇಲೆ ನಮ್ ದೇವಸ್ಥಾನದ ಬಗ್ಗೆ ಹೇಳ್ಬೋದು. ಇಂಥವು ಎಲ್ಲ ನಾವು ಸಂಘ ಬೇರೆಯವ್ರಿಗೆ ಕೊಡ್ಬೋದು. ಬೇರೆಯವ್ರ ಸಂಘ ತಗೊಳ್ಳುವಾಗ ತುಂಬಾ ಹುಷಾರಾಗಿರ್ಬೇಕು. ಯಾಕೆ, ನಮಗ್ ಗೊತ್ತಿಲ್ದೇನೆ ನಾವು ಅವರ ಏನದು, ಅದಕ್ಕೆ ನಮ್ಮ ಮನಸ್ಸು ಅಲ್ಲಿಗೆ ಸೆಳೆದು ಬಿಡುತ್ತೆ. ಯಾರಾದ್ರೂ ನೀವು ಇವಾಗೆಲ್ಲ ಏನದು ತುಂಬಾ ಸೇರಿ ಕಿಟ್ಟಿ ಪಾರ್ಟಿ ಅದು ಇದು ಮಾಡ್ತಾರ, ನೀವು ಹೋಗ್ಲಿ 2 ಸಲ ನೀವು ಅಲ್ಲಿಗೆ ಇದನ್ನ ಹೇಳ್ಕೊಂಡ್ಬಿಡತ್ತದು. ಸೊ ಹುಷಾರಾಗಿರ್ಬೇಕು. ಅದಕ್ಕೆ ಇಲ್ಲಿ ಜನಸಂಘ ಅಂತ ಕೊಟ್ಟಿದ್ದಾರೆ. ಸೊ ಯಾವ ತರ ಸಂಘ ಮಾಡ್ಬೇಕು, ಭಕ್ತರ ಸಂಘ. ಇವಾಗ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಪ್ರಭುಪಾದರು ಕೇಳ್ತಾರೆ. ಇವಾಗ ದುರ್ಯೋಧನನಿಗೆ ಕೃಷ್ಣನ ಸಂಘ ಸಿಕ್ತು. ಕೃಷ್ಣನ ಜೊತೆ ಅವರೆಲ್ಲ ಚಿಕ್ಕವರಿಂದ ಅವರು ಕಸಿನ್ಸ್ ಅಲ್ವಾ. ಸೊ ಕೃಷ್ಣನ್ ಜೊತೆ ಊಟ ಮಾಡ್ತಾ ಇದ್ದ ದುರ್ಯೋಧನ, ಕೃಷ್ಣನ್ ಜೊತೆ ಆಟ ಆಡ್ತಾ ಇದ್ದ. ಆಮೇಲೆ ಕೃಷ್ಣನ್ ಜೊತೆ ಮಲ್ಗೋವಾಗ ರಾತ್ರಿ ಇಬ್ರು ಜೊತೆನಲ್ಲಿ ಮಲ್ಕೊಳ್ತಾ ಇದ್ರು ಎಷ್ಟೊಂದ್ಸಲಿ, ಅಂದ್ರೆ ಪಿಕ್ನಿಕ್ ಆ ತರ ಎಲ್ಲ ಹೋಗ್ತಾ ಇದ್ರು. ಸೊ ಸಂಘ ತಗೊಂಡ್ರು. ಸೊ ಮತ್ ದುರ್ಯೋಧನ ಯಾಕೆ ಹಂಗೆ ಇದ್ದ, ಯಾಕೆ ಅವನು ಅವನ ಏನದು ಸ್ವಭಾವದಲ್ಲಿ ಏನು ನಾವು ಏನದು ಪರಿವರ್ತನೆ ಇಲ್ಲ. ಸಂಘ ಅಂದ್ರೆ ಏನ್ ಮತ್ತೆ, ನಾವು ಇವಾಗ ಭಕ್ತರ ಹತ್ರ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಭಕ್ತರ ಹತ್ರ ಹೋಗ್ತೀವಿ ಬರ್ತೀವಿ ಎಲ್ಲ. ಮತ್ ಸಂಘ ಅಂದ್ರೆ ಏನು? ಹೇಳ್ಕೊಟ್ಟಿದ್ ನಿಯಮ ಪಾಲನೆ ಮಾಡೋದು. ಅಂದ್ರೆ ಅವ್ರು ಏನೇನ್ ನಿಯಮಗಳನ್ನ ಕೊಟ್ಟಿರ್ತದ ಪಾಲನೆ ಮಾಡಿದ್ರೆ ಅವ್ರು ಸಂಘ ತಗೊಂಡಂಗೆ. ಇನ್ನೇನು ಉತ್ತರ? ಅವ್ರ ಮಾವ ಶಕುನಿ ಅವರ ಜೊತೆ ಸೇರ್ಕೊಂಡು ಸೊ ಈ ತರ ಕೆಟ್ಟದಾಗಿ ನಡ್ಕೊಳ್ಳೋ ಬರ್ತಾರೆ ಮಾತಾಜಿ. ಇವ್ರು ಕೃಷ್ಣರ ಜೊತೆ ಸಂಘ ಮಾಡಿದೆ, ಅವ್ರು ಹೇಳೋ ನಿಯಮಗಳನ್ನ ಪಾಲನೆ ಮಾಡಿದೆ. ಮತ್ತೆ ಅವ್ರ ಸೋದರ ಮಾವ ಆದ ಶಕುನಿ ಜೊತೆ ಸೇರ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡ್ಕೊಂಡು ಸೊ ಆ ದಾರಿ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಇವಾಗ ಪ್ರಭುಜಿ ಮತ್ತೆ ಮಾತಾಜಿ ನೋಡಿ 2 ಪಾಯಿಂಟ್ ತುಂಬಾ ಮುಖ್ಯವಾಗಿ ಹೇಳಿದ್ರು. ಮೊದಲನೇದು ಪ್ರಭುಜಿ ಹೇಳಿದ್ದು, ಸಂಘ ಅಂದ್ರೆ
ಹೋಗ್ತೀವಿ, ಕರೆಕ್ಟ್. ಸ್ಟಾರ್ಟಿಂಗ್ ಅಲ್ಲಿ ಸಂಘನೂ ಬೇಕು ನಮ್ಗೆ, ಈ ತರ ಸಂಘನೂ ಬೇಕು. ಹೋಗ್ತೀವಿ, ಎಲ್ಲರ ಜೊತೆ ಮಾತಾಡ್ತೀವಿ, ಭಕ್ತರ ಜೊತೆ ಕೀರ್ತನೆ ಮಾಡ್ತೀವಿ, ಪ್ರಸಾದ ತಿಂತೀವಿ, ಬರ್ತೀವಿ. ಆದ್ರೆ ಸ್ಲೋ ಆಗಿ ಸಂಘ ಅಂದ್ರೆ ಬರೀ, ಯಾಕಂದ್ರೆ ಕೃಷ್ಣನ್ ಜೊತೆ ದುರ್ಯೋಧನಗೂ ಡೈರೆಕ್ಟ್ ಆಗಿ ಸಿಕ್ತು. ಡೈರೆಕ್ಟ್ ಕೃಷ್ಣನ್ ಸಂಘ, ಪರಮ ಪುರುಷ ಕೃಷ್ಣ, ಪರಮ ಸತ್ಯ. ಆದ್ರೆ ಕೃಷ್ಣನ ಮಾತು ಕೇಳೋದು, ನಾವು ಲೆಕ್ಚರ್ಸ್ ಅಲ್ಲಿ ಕೇಳೋದನ್ನ, ಅಲ್ಲಿ ಸಂಘ ಮಾಡಿ, ಭಕ್ತರ ಸಂಘ ಮಾಡಿ, ನಾವು ಏನು ಅದನ್ನ ನಾವು ಮನೆಗೆ ತಂದು ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ತೀವಲ್ವಾ, ಅದು ಆಕ್ಚುಯಲ್ ಸಂಘ ಅಂದ್ರೆ, ಸಂಘ ತಗೊಳ್ಳೋದು ಅಂದ್ರೆ. ಇನ್ನೊಂದು ಪಾಯಿಂಟ್ ರಾಣಿ ಮಾತಾಜಿ ಹೇಳಿದ್ದಿವಾಗ, ಹಾ, ನಾನು ಭಕ್ತರ ಸಂಘ ಮಾಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಬರ್ತೀನಿ, ಲೆಕ್ಚರ್ಸ್ ಕೇಳ್ತಾನೆ, ಎಲ್ಲ ಮಾಡ್ತಾ ಇದ್ದೀನಿ. ದುರ್ಯೋಧನ ಈ ಕಡೆ ಕೃಷ್ಣನ್ ಸಂಘ ಮಾಡ್ದ, ಆದ್ರೆ ಇನ್ನೊಂದ್ ಕಡೆ ಯಾವ ಸಂಘ ಮಾಡ್ದ ಕೃಷ್ಣ, ದುರ್ಯೋಧನ ಶಕುನಿ ಸಂಘ. ಹಾ. ಸೊ ಇದು ಹೆಂಗೆ ಅಂದ್ರೆ, ನಾನು ಇವಾಗ ಒಂದ್ ಬಾಟ್ಲಲ್ಲಿ ಆ ಕಲರ್ ನೀರು ಹಾಕ್ತಾ ಇದ್ದೀನಿ, ಕಲರ್ ನೀರು ಬೇಕು ನನಗೆ. ಆದ್ರೆ ಅದ್ರ ಜೊತೆಗೆ ಬೇರೆ ಸಂಘ ಮಾಡಿದ್ರೆ ಅದರಲ್ಲಿ ನೀರು ಹಾಕ್ತಾ ಇದ್ದೀನಿ, ಇಲ್ಲಿ ಕೆಂಪು ಬಣ್ಣದ ನೀರುನು ಹಾಕ್ತಾ ಇದ್ದೀನಿ. ಅದು ಕೆಂಪು ಬಣ್ಣ ಬರ್ತಾನೇ ಇಲ್ಲ. ಯಾಕೆ? ಕೆಂಪು ಬಣ್ಣ ಬರಕ್ಕೆ ಒಂದು ಹಾಕುವಷ್ಟೊತ್ತಿಗೆ ಬೇರೆ ನೀರು ಹಾಕ್ತಾ ನೀರು ಬಂದ್ಬಿಡತ್ತೆ. ಸೊ ನನಗೆ ಕಲರ್ ಬರ್ತಾನೆ ಇಲ್ಲ. ಸೊ ನನಗೆ ಕೃಷ್ಣ ಪ್ರಜ್ಞೆ ಅನ್ನೋದು ಬರ್ತಾನೆ ಇಲ್ಲ. ಯಾಕಂದ್ರೆ ಕೃಷ್ಣ ಪ್ರಜ್ಞೆದು ಮಾಡ್ತಾ ಇದ್ದೀನಿ ಸುಮಾರಾಗಿ, ಏನೋ ಒಂದ್ ಸ್ವಲ್ಪ. ಆದ್ರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾ ಇದ್ರೆ ನಾವು ಅದ್ರ ಜೊತೆಗೆ ಕೃಷ್ಣ ಪ್ರಜ್ಞೆನಲ್ಲಿ ಮುಂದೆ ಹೋಗಲ್ಲ ನಾವು. ಕೃಷ್ಣ ಪ್ರಜ್ಞೆನಲ್ಲಿ ಎಲ್ಲೋ ಒಂದೊಂದ್ಸಲಿ ಉಳ್ಕೊಳ್ತೀವಿ, ಒಂದೊಂದ್ಸಲಿ ಕೆಳಗಡೆ ಹೋಗ್ಬಿಡ್ತೀವಿ, ಇಲ್ಲಾಂದ್ರೆ ಒಂದೊಂದ್ಸಲಿ ಬಿಟ್ಟೇ ಬಿಡ್ತೀವಿ, ಇಲ್ಲಾಂದ್ರೆ ಒಂದೊಂದ್ಸಲಿ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ, ಮುಂದೆ ಹೋಗಲ್ಲ ನಾವು ಕೃಷ್ಣ ಪ್ರಜ್ಞೆನಲ್ಲಿ. ಇನ್ನೂ ಏನ್ ಮಾಡ್ಬೇಕು. ಯಾಕಂದ್ರೆ ಭಕ್ತಿ ಅನ್ನೋದು ಯಾವಾಗ್ಲೂ ನಿಲ್ಲಲ್ಲ. ನೆಕ್ಸ್ಟ್ ಹಂಗೆ ಭಕ್ತಿ ಅಂದ್ರೆ. ಪ್ರಭುಪಾದರು ಹೇಳೋದು ಯಾವಾಗ್ಲೂ ಒಂದು ಸಮಾನ, ಒಂದು ತರ ಅದು. ಇವಾಗ ನೋಡಿ, ನಾವೆಲ್ಲ ಬಂದಾಗ ಫಸ್ಟ್ ಸುಮಾರು ಜನಕ್ಕೆ ನಾವೆಲ್ಲರಿಗೂ 1 ರೌಂಡ್ ಚಾಂಟಿಂಗ್ ದಿನ ಮಾಡೋದೇ ಹೆಚ್ಚಾಗಿತ್ತು. ಹೌದೋ ಇಲ್ವೋ? ಆಮೇಲೆ ಸ್ಲೋ ಆಗಿ ನನಗೆ 2 ರೌಂಡ್ ಮಾಡು, 4 ರೌಂಡ್ ಮಾಡು, ಆಮೇಲೆ 8, 16 ರೌಂಡ್ ಆಯ್ತು. 16 ರೌಂಡ್ ಆದ್ಮೇಲೆ ಗುರು ಪೂಜೆ ಮಾಡಿದ್ರ, ಆಮೇಲೆ ತುಳಸಿ ಪೂಜೆ. ನಾನಂತೂ ಒಂದ್ಸಲಿ ಹೇಳ್ಬಿಟ್ಟೆ ನಮ್ಮ ಮಾತಾಜಿಗೆ, ನೀವ್ ಈ ತರ ಹೇಳಿದ್ರೆ ನಂಗೆ ಆಗಲ್ಲ, ಒಂದೊಂದು ಏನ್ ಹೇಳ್ತೀರಾ ಅಂತ. ಒಂದಾದ್ಮೇಲೆ ಇನ್ನೊಂದು ಹೇಳ್ತೀರಲ್ಲ, ಒಂದಾದ್ಮೇಲೆ ಇನ್ನೊಂದು ಹೇಳ್ತಾನೆ ಇದೀರಾ, ಎಲ್ಲೂ ನಿಲ್ತಾನೆ ಇಲ್ಲ ಇದು. ನನ್ ಮನೇಲಿ ಕಷ್ಟ ಆಗ್ತಿದೆ. ಹಿಂಗೆ ಹೇಳಿದ್ದೆ ನಾನು ಅವಾಗೆಲ್ಲ. ಒಂದ್ ವಾರಕ್ಕೆ 1 ಕ್ಲಾಸ್ ಅಂದ್ರೆ ಆಯ್ತು, ಇವಾಗ ವಾರಕ್ಕೆ 2 ಕ್ಲಾಸ್ ಅಂತೀರಾ, ನನಗೆ ಆಗಲ್ಲ, ಈ ತರನೇ ಮಾತಾಡ್ತಾ ಇದೆ. ಸೊ ಬಟ್ ಆ ಸಂಘ ತಗೊಳ್ಳೋದ್ರಿಂದಾನೇ ನಾವು ಮುಂದೆ ಬರೋದು, ಏನದು ಕೃಷ್ಣ ಪ್ರಜ್ಞೆನಲ್ಲಿ. ಆಮೇಲೆ ಬುಕ್ ಡಿಸ್ಟ್ರಿಬ್ಯೂಷನ್ ಬನ್ನಿ ಅಂತೀರಾ, ಆಮೇಲೆ ಹಬ್ಬಕ್ಕೆ ಫುಲ್ ದಿನ ಎಲ್ಲೇ ಬೇಕಂದ್ರೆ ದೇವಸ್ಥಾನದಲ್ಲಿ ಇದ್ದು ಸೇವೆ ಮಾಡಿ ಅಂತೀರಾ. ಸೊ ನಮ್ಗೆ ಇವಾಗ ನಾವ್ ಇದೆಲ್ಲ ಓದ್ತಾ ಇದಿಲ್ವಾ, ಲಾಸ್ಟ್ ಕ್ಲಾಸಲ್ಲಿ ಯಾರೋ ಒಬ್ರು ಮಾತಾಜಿ ಹೇಳಿದ್ರಲ್ವಾ, ಈ ಅತ್ಯಾಹಾರ ಇವೆಲ್ಲ ಮಾಡೋದು ಎಷ್ಟು ಕಷ್ಟ ಅನ್ಸತ್ತೆ, ಮಾಡೋದು ಸುಲಭಾನ ಅಂತ. ಅದ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹಂಗೆ ಅನ್ಸತ್ತೆ. ಆದ್ರೆ ನಮಗೆ ನಮ್ ಪ್ರಯತ್ನ ಇರ್ಬೇಕು, ನಮ್ಗೆ ಮತ್ತೆ ಇದು ಗುರಿ ಅಂತ ಗೊತ್ತಿರ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಮಾಡ್ತೀವಿ. ನಮ್ಗೆ ಹೆಂಗೆ ಫಸ್ಟ್ ಬಂದ ತಕ್ಷಣ 8 ರೌಂಡ್ 16 ರೌಂಡ್ ಮಾಡೋದೇ ನಮ್ಗೆ ಎಷ್ಟು ಕಷ್ಟ ಅನ್ಸಿತ್ತೋ, ಆದ್ರೆ ಅದೇ ಸುಲಭ ಆಗತ್ತೆ ನಮ್ಗೆ. ಚಾಂಟಿಂಗ್ ಒಂದು ಕರೆಕ್ಟ್ ಆಗಿ ಮಾಡಿ ಭಕ್ತರ ಸಂಘದಲ್ಲಿದ್ರೆ ಎಲ್ಲ ಸುಲಭ ಆಗತ್ತೆ ಕೃಷ್ಣ ಪ್ರಜ್ಞೆನಲ್ಲಿ. ನಾನಂತೂ ನಮ್ಮ ಮಾತಾಜಿಗೆ ಹೇಳಿದ್ದೆ, ನಾನು ತುಳಸಿ ಮಾಲೆ ಹಾಕೊಳ್ಳೋದೇ ಇಲ್ಲ. ಹೆಂಗೆ? ಓಕೆ, ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಹೇಳಿದೀರಾ, ಬಿಟ್ಟಿದ್ದೀನಿ. ಹೋಟ್ಲಿಗೆ ಹೋಗ್ಬೇಡ ಅಂದ್ರೆ ಹೆಂಗೆ? ನಾನೀಗ ಕಂಟಿ ಮಾಲೆ ಬೇಡ ಅಂತ ಜಗಳ ಮಾಡಿದ್ದೆ ನಾನು ನಮ್ಮ ಮಾತಾಜಿ ಹತ್ರ. ಸೊ ಆದ್ರೆ ಚಾಂಟಿಂಗ್ ಬಿಡಬಾರ್ದು. ಸೊ ಏನು ಕಷ್ಟ ಅನ್ಸತ್ತೆ, ಇವಾಗ ಸುಲಭವಾಗಿ ನಾವು ಮಾಡ್ತೀವಿ ಅದನ್ನ, ತುಂಬಾ ಸುಲಭವಾಗಿ. ಸೊ ಇವೆಲ್ಲ ನಮಗೆ ಕಷ್ಟ ಅನ್ಸಿದ್ರು, ಇವಾಗ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಿಷೇಧಗಳು ರೂಪ ಗೋಸ್ವಾಮಿ ಅವರು. ಬರುತ್ತೆ ಒಂದ್ ದಿವಸ ಖಂಡಿತ, ಆ ಶ್ರದ್ಧಾ ಇರ್ಬೇಕು. ಆಮೇಲೆ ಜನಸಂಘ ಲೌಲ್ಯಂ. ನೆಕ್ಸ್ಟ್ ಲೌಲ್ಯಂ ಅಂದ್ರೆ ದುರಾಸೆ. ದುರಾಸೆ ಅದು. ಅತ್ಯಾಹಾರಗಿಂತ ಇನ್ನೂ ಜಾಸ್ತಿ ಅದು. ಇನ್ನೂ ಬೇಕು ಹಾಗೆ. ಇವಾಗ ಅತ್ಯಾಹಾರ ಮಾಡಿ ನನಗೆ ಇದ್ ಬೇಕು ಅದ್ ಬೇಕು ಅಂದಾಗ ಸಿಗತ್ತೆ ನಮ್ಗೆ, ಅದು ಇನ್ನೂ ಜಾಸ್ತಿ ಆಗತ್ತೆ. ಇನ್ನೂ ಜಾಸ್ತಿ ಆದ್ರೆ ಏನಾಗತ್ತದು? ಇನ್ನೂ ಜಾಸ್ತಿ ಪ್ರಯಾಸ ಮಾಡ್ಬೇಕು. ಅವಾಗ ಇನ್ನೂ ಭೌತಿಕ ಇದ್ರಲ್ಲಿ ನಾನು 8 ಗಂಟೆ 10 ಗಂಟೆ ಕೆಲಸ ಮಾಡಿದ್ರೆ ಸಾಲಲ್ಲ. ಇವಾಗಿರೋ ನಮ್ಮ ಮನೆಯಲ್ಲಿ ಎಷ್ಟು 35 ಇಂಚ್ ಟಿವಿ ಇದ್ರೆ ಸಾಲ, ನನ್ಗೆ 80 ಇಂಚ್ ಟಿವಿ ಬೇಕು. ಇವಿಷ್ಟು ಇದು ಹೋಗ್ತಾನೆ ಇದ್ರೆ ಮೇಲ್ಗಡೆ ನಮ್ಮ ಆಸೆಗಳು. ನಾವು ಕೆಲಸ ದುಡಿಯೋದು
ಭೌತಿಕವಾಗಿ ದುಡಿಯೋದು ಜಾಸ್ತಿ ಆಗತ್ತೆ. ಸೊ ಲೌಲ್ಯಂ ಅನ್ನೋದಕ್ಕೆ ಮಿತಿ ಇರಲ್ಲ. ಲೌಲ್ಯಂ ಅಂದ್ರೆ ನಮ್ಮ ಕಾಮ ಯಾವಾಗ ಅದು ನಮಗೆ ಆಸೆ ತೀರತ್ತೆ, ಇಮ್ಮಿಡಿಯೇಟ್ಲಿ ಮನಸ್ಸು ನಮಗೆ ಅದು ಇನ್ನೊಂದು ಕೊಡುತ್ತೆ, ಅದು ಲೌಲ್ಯಂ ಅಂದ್ರೆ. ಒಂದು ಆಸೆ ತೀರಿದ ತಕ್ಷಣ ನೆಕ್ಸ್ಟ್ ಇಮ್ಮಿಡಿಯೇಟ್ ಒಂದು ಸ್ವಲ್ಪ ದಿವಸ ಇರ್ಬೋದಷ್ಟೇ, ಆಮೇಲೆ ಮತ್ತೆ ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು, ಇನ್ನೊಂದು ಬೇಕು. ಇದು ಲೌಲ್ಯಂ ಅಂದ್ರೆ. ಎಲ್ಲ ಇದ್ರೂನು ಅನಾರೋಗ್ಯ ಬರುತ್ತೆ. ಮತ್ತೆ ಇಷ್ಟ ಹಿಂಗ್ ಕೆಲಸ ಮಾಡಿದ್ರೆ ಅನಾರೋಗ್ಯ ಬರೋದೆ. ನಮ್ ದೇಹ ಇರೋದು 8 ಗಂಟೆ ಕೆಲಸ ಮಾಡಕ್ಕೆ 24 ಗಂಟೆನಲ್ಲಿ. ಅದನ್ನ ಬಿಟ್ಬಿಟ್ಟು ಜನ ಇವಾಗ ಹೆಂಗ್ ಕೆಲಸ ಮಾಡ್ತಾರೆ? ಯಾಕೆ? ಮತ್ತದಕ್ಕೆ ಎಷ್ಟು ಆರೋಗ್ಯಕ್ಕೆ ಕೊಡ್ಬೇಕು, ಯಾವ ತರ ಊಟಕ್ಕೆ ಕೊಡ್ಬೇಕು, ಎಷ್ಟು ಇವಾಗ ಜನಕ್ಕೆ ಅಡ್ಗೆ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಲ್ವಾ ಪ್ರಸಾದ? ಸೊ ಮತ್ತೆ ಈ ತರ ಜೀವನ ನಡೆಸಿದ್ರೆ ಆಕ್ಚುಲಿ ನಾವು ಭಕ್ತರ ಜೀವನದಲ್ಲಿ ಬೆಸ್ಟ್ ಏನ್ ಗೊತ್ತಾ, ನಾವು ಬರೀ ಪ್ರಸಾದ ತಿಂತೀವಿ ನೋಡಿ, ಅದು ನಮ್ಮನ್ನ ಎಷ್ಟು ಕಾಪಾಡ್ತಾ ಇದೆ ನಮಗ್ ಗೊತ್ತಿಲ್ಲ. ಅದು ನಿಮ್ಗೆ ಅಷ್ಟು ಅದು ನಮ್ಮನ್ನ ಕಾಪಾಡ್ತಾ ಇದೆ ಎಲ್ಲಾ ತರ. ಹೊರಗಡೆ ಜನ ತಿನ್ನೋದ್ ನೋಡಿದ್ರೆ ಭಯ ಆಗತ್ತೆ ಒಂದೊಂದ್ಸಲಿ. ಲೌಲ್ಯಂ ಯಾವ್ದಕ್ಕಿರ್ಬೇಕು? ನಿಷೇಧ ಇರೋದು ಲೌಲ್ಯಂ ಅತಿ ಆಸೆಗೆ. ಆದ್ರೆ ರೂಪ ಗೋಸ್ವಾಮಿ ಅವ್ರು ಹೇಳಿದ್ದಾರೆ ಲೌಲ್ಯಂ ಕೃಷ್ಣನ ಸೇವೆಗಿರ್ಬೇಕು ನಮಗೆ. ಒಂದ್ ಶ್ಲೋಕ ಇದೆ, ಇದು ಆಕ್ಚುಲಿ ಭಕ್ತಿ ರಸಾಮೃತ ಸಿಂಧು. ನೀವು ಮಾಡಿದಿರಲ್ಲ ಇವಾಗ, ಅದರಿಂದ ತುಂಬಾ ಚೆನ್ನಾಗಿದೆ ಶ್ಲೋಕ ನೋಡಿ ಇದೊಂದು. ಕೃಷ್ಣ ಭಕ್ತಿ ರಸಭಾವಿತಾ ಮತಿ ಕ್ರಿಯತಾಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಮಪಿ ಮೂಲ್ಯಂ ಏಕಲಂ ಜನ್ಮ ಕೋಟಿ ಸುಕೃತೈರ್ನ ಲಭ್ಯತೆ. ಕೃಷ್ಣ ಭಕ್ತಿ ರಸಭಾವಿತ ಮತಿ. ಕೃಷ್ಣ ಭಕ್ತಿ ರಸ ಏನಿದೆ ಅಲ್ವಾ, ಆ ರಸ ಅದ್ಲ ಕೃಷ್ಣ ಭಕ್ತಿನಲ್ಲಿರುವ ರಸ ನಮಗೆ ಆ ನಮ್ಮ ಮತಿನಲ್ಲಿ ಈ ಭಾವ ಇರ್ಬೇಕು ಅಂದ್ರೆ ಅದು ನಮಗ್ ಸಿಗೋದು ಸುಮ್ಮನೆ ಸಿಗಲ್ಲ. ಜನ್ಮ ಕೋಟಿ ಸುಕೃತೈರ್ನ ಲಭ್ಯತೆ. ಈ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಕೃಷ್ಣನ ಬಗ್ಗೆ ಆ ಕೃಷ್ಣ ಭಕ್ತಿಯ ಭಾವ ಇರ್ಬೇಕು ಅಂದ್ರೆ ಕೋಟಿ ಜನ್ಮಗಳ ಸುಕೃತಿ ಮಾಡಿದ್ರೂನು ಸಿಗಲ್ಲ ಅಂಥದ್ದು ಕೃಷ್ಣ ಭಕ್ತಿ ನಮಗೆ ಮತಿ ಇರೋದು. ಮತಿ ಬರ್ಬೇಕು ಅಂದ್ರೆ ಸೊ ಕ್ರಿಯತಾಂ ಯತಿ ಕುತೋಪಿ ಲಭ್ಯತೆ. ಕುತೋಪಿ ಲಭ್ಯತೆ ಅಂದ್ರೆ ಎಲ್ಲಾದ್ರೂ ಸಿಗೋದಿದ್ರೆ ತಕ್ಷಣ ತಗೊಳ್ಳಿ, ಯಾಕಂದ್ರೆ ಅದಷ್ಟು ಏನದು ಪವಿತ್ರ, ಅಷ್ಟು ಪ್ರೆಷಿಯಸ್, ಅಪಾರವಾದದ್ದು, ನಿಮ್ಗೆ ಎಲ್ಲಾ ಕಡೆ ಸಿಗಲ್ಲ. ಸೊ ಬೇಗ ತಗೊಳ್ಳಿ ಈ ಕೃಷ್ಣ ರಸ ಅನ್ನೋದು, ಕೃಷ್ಣ ಭಕ್ತಿ ರಸ ಅನ್ನೋದು. ಆದ್ರೆ ಅದಕ್ಕೆ ಒಂದು ಮೂಲ್ಯ ಕೊಡ್ಬೇಕು. ಮೂಲ್ಯ ಮೇಕಲಂ, ಒಂದು ಮೂಲ್ಯ ಕೊಡ್ಲೇಬೇಕು ನಾವು. ನಮಗೆ ಆ ಕೃಷ್ಣ ಭಕ್ತಿಯ ರಸ ಬೇಕು ಅಂದ್ರೆ ಏನದು ಅದು ಹೇಳೋದು ರೂಪ ಗೋಸ್ವಾಮಿ ಅವರು ಲೌಲ್ಯಂ. ಸೊ ನನಗೆ ಲೌಲ್ಯ ಇರ್ಬೇಕು. ಯಾವ್ದಕ್ಕೆ? ನನಗೆ ಕೃಷ್ಣನ ಇಂಟೆನ್ಸ್ ಗ್ರೀಡ್. ಪ್ರಭುಪಾದರು ಅದನ್ನ ಹೆಂಗೆ ಅನುವಾದ ಮಾಡ್ತಾರೆ ನೋಡಿ. ಲೌಲ್ಯಂ ಅಂದ್ರೆ ಬರೀ ಸಾಧಾರಣವಾದ ಆಸೆ ಅಲ್ಲ, ಲೌಲ್ಯಂ ಇಂಟೆನ್ಸ್ ಗ್ರೀಡ್, ಅತಿ ಜಾಸ್ತಿ ಲೌಲ್ಯ ಇರಬೇಕು ನಮ್ಗೆ. ಏನಕ್ಕೆ? ನಾನು ಕೃಷ್ಣನ್ ಸೇವೆನಲ್ಲಿ ಮಾಡ್ಬೇಕು. ಇವತ್ತು ನಾನು 16 ರೌಂಡ್ ಹಿಂಗ್ ಮಾಡಿದ್ದೀನಿ, ನನ್ನ ಕ್ವಾಲಿಟಿ ಇನ್ನೂ ಚೆನ್ನಾಗಾಗ್ಬೇಕು. ಇವತ್ತು ಇಷ್ಟಿಷ್ಟು ನಂಗೆ ಡಿಸ್ಟರ್ಬೆನ್ಸ್ ಬಂತು ಚಾಂಟಿಂಗ್ ಅಲ್ಲಿ, ಇವತ್ತು ನನಗೆ ಈ ಟೈಮಲ್ಲಿ ಕರೆಕ್ಟಾಗಿ ಎದ್ದೊಳಕ್ಕಾಗ್ಲಿಲ್ಲ, ನಾಳೆ ಮಾಡಬೇಕು. ನಾನು ಇವಾಗ ಲಾಸ್ಟ್ ಇಯರ್ ಜನ್ಮಾಷ್ಟಮಿಗೆ ಈ ಸೇವೆ ಮಾಡಿದ್ದೆ, ನಾನು ಈ ವರ್ಷ ಈ ಸೇವೆ ಮಾಡ್ತೀನಿ. ನಾನು ಯಾತ್ರೆಗೆ ಹೋದಾಗ್ಲೂ ಇಷ್ಟು ದಿವಸ ನನಗೆ ಪ್ರಸಾದ ತಗೊಳಕ ಆಗ್ಲಿಲ್ಲ. ಸೊ ಲೌಲ್ಯಂ, ಕೃಷ್ಣನ ಸೇವೆ ಮಾಡೋದಿಕ್ಕೆ ಆ ಲೌಲ್ಯಂ ಯಾವಾಗ ಬೆಳೆಸ್ಕೊಳ್ತೀವಿ ನಾವು, ಆ ಲೌಲ್ಯಂ ಬೇಕು ನಮ್ಗೆ. ಆವಾಗ್ಲೇ ನಮಗೆ ಆ ಕೃಷ್ಣ ರಸ, ಭಕ್ತಿಯ ರಸ ಸಿಗೋದು. ಅಂತ ಹೇಳ್ತಾರೆ ರೂಪ ಗೋಸ್ವಾಮಿ ಅವರು. ಸೊ ಇದ್ರ ಜೊತೆ ಯಾರಿಗಾದ್ರೆ ಏನಾದ್ರು ಕೇಳೋದಿದ್ಯಾ? ಇವಾಗ 6 ನಾವು ಇದು ಮಾಡಿದ್ದೀವಿ. ಅತ್ಯಾಹಾರ ಪ್ರಯಾಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ ವಿನಶ್ಯತಿ. ಸೊ ಈ 6 ಇದ್ರಿಂದ ನಾವು ನಮ್ಮ ಭಕ್ತಿ 6 ವಿನಶ್ಯತಿ. ಸೊ ಮುಂದಿಂದು ಯಾವುದು ಭಕ್ತಿಗೆ ಅನುಕೂಲವಾದದ್ದು ಅಂತ ನೋಡ್ತೀವಿ. ಇದು ಪ್ರತಿಕೂಲ, ಈ 6 ನಿಷೇಧಗಳು. ಎರಡನೇದು
ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಬೇಕಾ, ಏನಾದ್ರೂ ಹೇಳ್ಬೇಕಾ? ಕ್ವಶನ್ಸ್ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು ನನಗೆ. ನಿಮ್ ಹತ್ರ ಎಲ್ಲ ಈ ಕೈಪಿಡಿ ಪುಸ್ತಕ ಇದೆಯಾ? ಇದೆ ಮಾತಾಜಿ, ತಂದಿದೆ. ಇವಾಗ 2 ಶ್ಲೋಕ ಮುನ್ನುಡಿ ಮತ್ತೆ 2 ಶ್ಲೋಕ ಆಯ್ತಲ್ವಾ? ಸೊ ಈ ಮುಚ್ಚಿದ ಪುಸ್ತಕದ ಪ್ರಶ್ನೆಗಳಿದೆ ನೋಡಿ, ಮೌಲ್ಯಮಾಪನ ಪ್ರಶ್ನೆಗಳು. ಮುಚ್ಚಿದ ಪುಸ್ತಕ ಮೌಲ್ಯಮಾಪನದ್ದು 98 ಪೇಜ್. ಒಬ್ಬೊಬ್ರು ಒಂದೊಂದು ಕ್ವಶನ್ ಓದಿ ನನಗೆ ಉತ್ತರ ಹೇಳ್ತೀರಾ? ಡಿಸ್ಕಸ್ ಮಾಡೋಣ ಕ್ಲಾಸ್ ಅಲ್ಲಿ. ಸೊ ಇವಾಗ ನಿಮಗೆ ಆವಾಗ ಇದು ಎಕ್ಸಾಮ್ ಬರೆಯೋವಾಗ, ಟೆಸ್ಟ್ ಬರೆಯೋವಾಗ ಲಾಸ್ಟ್ಗೆ ಕಷ್ಟ ಆಗಲ್ಲ, ಹುಡುಕ್ಬೇಕು ಎಲ್ಲಿದೆ ಉತ್ತರ, ಎಲ್ಲ ತೊಂದರೆ ಆಗಲ್ಲ. ನಾನು ಓದ್ಲಾ ಮಾತಾಜಿ? ಮೊದಲನೇದು ಓದಿ. ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಯಾರ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುತ್ತದೆ? ಆನ್ಸರ್ ಹೇಳ ಮಾತಾಜಿ. ಆನ್ಸರ್ ಹೇಳಿ, ಮತ್ತೆ ಈ ಪುಸ್ತಕದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ಪೇಜ್ ನಂಬರ್ ಎಲ್ಲರೂ ಮಾರ್ಕ್ ಮಾಡ್ಕೊಳ್ತಾರೆ. ಶ್ರೀಲ ರೂಪ ಗೋಸ್ವಾಮಿಯವರ ನಿರ್ದೇಶನದಂತೆ ನಡೆಯುತ್ತದೆ. ಆನ್ಸರ್ ಎಲ್ಲಿದೆ ಅದು? ಆ ಪ್ಯಾರಾಗ್ರಾಫ್ ಫಸ್ಟ್ ಪೇಜ್ ಅಲ್ಲೇ, ಫಸ್ಟ್ ಇದ್ರಲ್ಲೇ ಇದೆ ಮಾತಾಜಿ. ಮುನ್ನುಡಿನಲ್ಲಿದೆ ನೋಡಿ, ಫಸ್ಟ್ ಪೇಜ್ ಅಲ್ಲೇ ಇದೆ. ಹೌದು. ವಿವರಣೆ ಮಾಡ್ಬೇಕು ಮಾರ್ಕ್ಸ್ ಪ್ರಕಾರ. ಇದೇ ಪ್ರಶ್ನೆ 2 ಮಾರ್ಕ್ಸ್ ಕೊಡ್ಬೋದು, 3 ಮಾರ್ಕ್ಸ್ ಕೊಡ್ಬೋದು, 4 ಮಾರ್ಕ್ಸ್ ಕೊಡ್ಬೋದು. ನೀವು ಅದನ್ನ ಒಂದ್ ಸ್ವಲ್ಪ ವಿವರಣೆ ಮಾಡ್ಬೇಕು. ಓಕೆ, 2ನೇ ಪ್ರಶ್ನೆ ಯಾರು ಓದ್ತೀರಾ ಬೇರೆಯವರು? ಎಲ್ಲ ಆಧ್ಯಾತ್ಮಿಕ ಹೇಳಿ, ಯಾರು ಹೇಳಿದ್ದೀರಾ? ರಜನಿ ಮಾತಾಜಿನಾ? ಹೇಳಿ ಮಾತಾಜಿ. ಎಲ್ಲ ಆಧ್ಯಾತ್ಮಿಕ ವ್ಯವಹಾರಗಳಲ್ಲಿ ಒಬ್ಬರ ಮೊದಲ ಕರ್ತವ್ಯ ಯಾವುದು? ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ಮಾತಾಜಿ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾನವನ ಮೊದಲ ಕರ್ತವ್ಯ ಎಂದರೆ ತನ್ನ ಮನಸ್ಸು ಇಂದ್ರಿಯಗಳನ್ನು. ಪೇಜ್ ನಂಬರ್ ಹೇಳಿ ಮಾತಾಜಿ, ಪೇಜ್ ನಂಬರ್ ಹೇಳ್ಬಿಡಿ, ಎಲ್ಲರೂ ಬರ್ಕೊಳ್ತಾರೆ, ಮಾರ್ಕ್ ಮಾಡ್ತಾರೆ. 8, ರೋಮನ್ ನಂಬರ್ 8. ಮುನ್ನುಡಿ ನೆಕ್ಸ್ಟ್ ಪೇಜ್ ಮಾತಾಜಿ. ಮುನ್ನುಡಿನಲ್ಲಿ 8, ರೋಮನ್ ನಂಬರ್ 8. ಹೇಳಿ ಮಾತಾಜಿ, ಇವಾಗ ಓದಿ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಮೊದಲ ಕರ್ತವ್ಯ ಎಂದರೆ ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸುವುದು. ಮನಸ್ಸುಗಳನ್ನು ಇಂದ್ರಿಯಗಳನ್ನು ನಿಗ್ರಹಿಸದೆ ಮಾನವನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಓಕೆ, ಸಿಕ್ತಾ ಎಲ್ಲರಿಗೂ? ಸಿಕ್ಕಿದೆ ಮತ್ತೆ. ಇವಾಗ ಮುಂದಕ್ಕೆ ಹೋಗೋಣ 3ನೇದಕ್ಕೆ. ಆ ಫುಲ್ ಪ್ಯಾರಾಗ್ರಾಫ್ ಇವಾಗ ಮಾತಾಜಿ ಹೇಳಿದ್ರಲ್ಲ, ಒಂದ್ಸಲಿ ಆ ಫುಲ್ ಪ್ಯಾರಾಗ್ರಾಫ್ ನೀವು ಮಾರ್ಕ್ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ಗೆ ಅದು ಓದ್ಕೊಂಡ್ರೆ ನಿಮ್ಗೆ ಅವಾಗ ಬರಿಬೋದು, ವಿವರವಾಗಿ ಕೂಡ ಬರಿಬೋದು ನೀವು. ಗೋಸ್ವಾಮಿ ಅಂದರೆ ಒಡೆಯ. 3ನೇದು ಓದಿ ಮಾತಾಜಿ, ರಾಣಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಪ್ರಗತಿ ಏನನ್ನು ಅವಲಂಬಿಸಿದೆ? ಯಾರು ಓದಿರೋದು ಇವಾಗ ಮತ್ತೆ? ನೇತ್ರಾವತಿ. ಹೇಳಿ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು ಸಾಧಕನ ಮನೋಧರ್ಮವನ್ನು ಅವಲಂಬಿಸಿದೆ. ಇವಾಗ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಇದನ್ನೇ ಅಲ್ವಾ? ನಮ್ಮ ಮನಸ್ಸಿನ ಸ್ಥಿತಿ ಮೇಲೆ ಹೋಗತ್ತೆ ನಮ್ಮ ಕೃಷ್ಣ ಪ್ರಜ್ಞೆ. ಹೊರಗಡೆಗೆ ಎಲ್ಲರೂ ವೈಷ್ಣವ ತಿಲಕ್ ಹಾಕೊಂಡು ವೈಷ್ಣವ ಡ್ರೆಸ್ ಹಾಕೊಂಡೇ ಬರ್ತೀವಿ ದೇವಸ್ಥಾನಕ್ಕೆ ಅಲ್ವಾ? ಹೊರಗಡೆಯಿಂದ ಏನು ಗೊತ್ತಾಗಲ್ಲ, ನಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಸೊ ಆ ಫುಲ್ ಪ್ಯಾರಾಗ್ರಾಫ್ನು ನೀವು ಅದೇ ನೆಕ್ಸ್ಟ್ ಕ್ವಶನ್ಗೂ ಇದೆ ಮಾತಾಜಿ. ಗೋಸ್ವಾಮಿ ಅವರು ಎಂದರೆ ಯಾರು ಅಂತ ಬೇರೆಯವರು ನಿಮಗೆ ಎಲ್ಲಾರು ಒಂದೊಂದು ಪ್ರಶ್ನೆಗೆ ಎಲ್ಲಾರ್ಗು ಚಾನ್ಸ್ ಬರ್ಬೇಕು. ಗೋಸ್ವಾಮಿ ಎಂದರೆ ಯಾರು, ಅದಕ್ಕೆ ಇಲ್ಲಿ ಆನ್ಸರ್ ಇದೆ ಮಾತಾಜಿ. ಗೋಸ್ವಾಮಿ ಅಂದ್ರೆ ಇಂದ್ರಿಯಗಳ ಸ್ವಾಮಿ, ಇಂದ್ರಿಯಗಳ ಒಡೆಯ ಹಾಗೆ ಅಂತ ಹಾಕಿದೆ. ಮನಸ್ಸು ನಿಗ್ರಹಿಸದೆ ಒಬ್ಬನು ಗೋಸ್ವಾಮಿ ಆಗಲಾರ.
ಗೋಸ್ವಾಮಿಯಾಗಿ ಅನಂತರ ಭಗವಂತನ ಶುದ್ಧ ಭಕ್ತನಾಗಲು ಜೀವನದ ಪರಮ ಸಾಫಲ್ಯ ಸಾಧಿಸಲು ಮಾನವನು ಶೀಲ ಗುರು ರೂಪ ಗೋಸ್ವಾಮಿಯವರ ಉಪದೇಶಾಮೃತದ ಉಪದೇಶಗಳನ್ನು ಅನುಸರಿಸಲೇಬೇಕು. ಅದೇ ಗೋಸ್ವಾಮಿ ಎಂದರೆ ಯಾರು, ಅದಕ್ಕೆ ಆನ್ಸರ್ ಮಾಡಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಅದು ಮೂರನೇದು ಸ್ವಲ್ಪ ಡೌಟ್, ಎಲ್ಲಿಂದ ಎಲ್ಲಿ ಬರಿಬೇಕು ಅಂತ. ಮೂರನೇದು ರೋಮನ್ ನಂಬರ್ 8 ಪುಟ ಇದೆ ನೋಡಿ. ಅದರಲ್ಲಿ ಫಸ್ಟ್ ಪ್ಯಾರಾದಲ್ಲೇ ಇದೆ ಆನ್ಸರ್. ಫಸ್ಟ್ ಸಾಧಕ ಪ್ಯಾರಾ ಅಲ್ಲ, ಅದೇ ಎಲ್ಲಿಂದ? ಎರಡನೇ ಪ್ಯಾರಾ ನೋಡಿ. ಎರಡನೇ ಪ್ಯಾರದಲ್ಲಿ ಸಾಧಕನ ಮನೋಧರ್ಮ ಅವಲಂಬಿಸಿ. ಅಲ್ಲಿಂದ ಎಲ್ಲಿ ತನಕ ಬರಿಬೇಕು ಮಾತಾಜಿ? ಅಲ್ಲಿಂದ ನೀವು ಓದಿ ಒಂದು 3-4 ಓದಿದ್ರೆ ನಿಮಗೆ ಗೊತ್ತಾಗತ್ತೆ, ವಿವರವಾಗಿ ಬರೀ ನೋಡಿ. ಇವಾಗ ನೋಡಿ, ಬರೀ 1 ಮಾರ್ಕ್ ಅಂದ್ರೆ ಬರೀ 1 ಲೈನ್ ಬರ್ದ್ರೆ ಸಾಕು. 2 ಮಾರ್ಕ್ಸ್ ಕೊಟ್ರೆ ಇನ್ನೂ 2-3 ಸೆಂಟೆನ್ಸ್ ಆತರ, ಆಯ್ತಾ? ನೋಡಿ, ಕೃಷ್ಣ ಪ್ರಜ್ಞಾ ಆಂದೋಲನದ ಅನುಯಾಯಿಯು ಆದರ್ಶ ಗೋಸ್ವಾಮಿಯಾಗಬೇಕು. ವೈಷ್ಣವರನ್ನು ಸಾಮಾನ್ಯವಾಗಿ ಗೋಸ್ವಾಮಿಗಳೆಂದು ಕರೆಯುತ್ತಾರೆ. ವೃಂದಾವನದಲ್ಲಿ ಪ್ರತಿಯೊಂದು ನೋಡಿ. ಇದಾದ್ಮೇಲೆ ಇಲ್ಲಿ ಕೊಟ್ಟಿರೋದು ಗೋಸ್ವಾಮಿ ಬಗ್ಗೆ. ಇದು ಬರೀ 1 ಲೈನ್ ಕೊಟ್ಟಿದ್ದಾರೆ. ನೀವ್ ಇದ್ರ ಬಗ್ಗೆ ನೀವು ಉದಾಹರಣೆ ಕೊಟ್ಟು ನೀವು ವಿವರಣೆ ಮಾಡ್ಬೋದು. ಇವಾಗ ಎಷ್ಟೊಂದು ಉದಾಹರಣೆ ನಾವು ಡಿಸ್ಕಸ್ ಮಾಡಿದ್ವಲ್ಲ ಕ್ಲಾಸ್ ಅಲ್ಲಿ. ಇದಕ್ಕೆ ಯಾರಾದ್ರೂ ಕೊಡಿ ಒಂದಷ್ಟು ಉದಾಹರಣೆ ಏನಾದ್ರೂ. ಇವಾಗ ನೋಡಿ, ಮಾತಾಜಿ ಕೇಳ್ತಿರೋದು ಇವಾಗ ಒಳ್ಳೆ ಪ್ರಶ್ನೆ. ಇವಾಗ ನಾವು ಓದಿದ್ರೆ ಇವಾಗ ಈ 3ನೇ ಪ್ರಶ್ನೆಗೆ ಬರೀ 1 ಲೈನ್ ಇದೆ ಇಲ್ಲಿ ಉತ್ತರ, ಮಾತಾಜಿ ಹೇಳೋ ಪ್ರಕಾರ ಅಲ್ವಾ? ಯಾಕಂದ್ರೆ 1 ಲೈನ್ ಆದ್ಮೇಲೆ ನೆಕ್ಸ್ಟ್ ಗೋಸ್ವಾಮಿ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ. ಸೊ ಅದ್ರ ಬಗ್ಗೆ ನಾವ್ ಇನ್ನೇನೇನ್ ಬರಿಬೋದು ಹೇಳಿ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇದು ಇವಾಗ ದುರ್ಯೋಧನಂದು ಸಂಘದ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದು ಆಗುತ್ತಲ್ಲ ಮಾತಾಜಿ? ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದಕ್ಕೆ ಸಾಧಕನ ಮನೋಧರ್ಮ ಏನು ಅಂತ ಹೇಳ್ಬೇಕಲ್ಲ. ನಮ್ಮ ಮನೋಧರ್ಮ ಹೆಂಗಿರ್ಬೇಕು ಅನ್ನೋದು ಎಷ್ಟೊಂದು ಇವಾಗ 2-3-4 ಕ್ಲಾಸಸ್ ಇಂದ ಇದನ್ನೇ ಡಿಸ್ಕಸ್ ಮಾಡ್ತಾ ಇದೀವಲ್ವಾ? ಓಕೆನಾ ಮಾತಾಜಿ? ಅರ್ಜುನನ ಉದಾಹರಣೆ ಕೊಡ್ಬೋದು, ದುರ್ಯೋಧನ ಉದಾಹರಣೆ ಕೊಡ್ಬೋದು, ನಮ್ಮ ವೈಯಕ್ತಿಕ ಭಕ್ತಿ ಜೀವನದಲ್ಲಿ ನಾವೇನ್ ನೋಡ್ತೀವಿ ಕೊಡ್ಬೋದು. ಇವತ್ತು ಓದದ್ವಲ್ಲ ಏನದು, ಆದರ್ಶ ಗೃಹಸ್ಥರಾಗಿರ್ಬೇಕು ನಾವು, ಎಷ್ಟು ಬೇಕೋ ಅಷ್ಟು ಮಿತವಾಗಿರ್ಬೇಕು. ಅಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲಿರತ್ತೆ ಒಂದ್ ಸ್ವಲ್ಪ ನೀವು ಆ ಪ್ರಶ್ನೆಗೆ ತಕ್ಕಾಗಿ ನಿಮ್ಮ ಉತ್ತರನ ಇದು ಮಾಡ್ಬೇಕು. ಏನದು ಉತ್ತರ ಕೊಡೋಂಗೆ ಇರ್ಬೇಕು. ಆ ಪ್ರಶ್ನೆಗೆ ಉತ್ತರ ತರ ಇರ್ಬೇಕು. ನೀವೇನ್ ಯಾವ ಉದಾಹರಣೆ ಕೊಟ್ರು ಅಲ್ವಾ? ಹೌದು. ಓಕೆ, ಆಮೇಲೆ ಶ್ಲೋಕ 1 5ನೇ ಪ್ರಶ್ನೆ ಓದಿ. ಯಾರಾದ್ರೂ ಓದಿ. ಶ್ಲೋಕಗಳಿಂದ ಭಗವಂತನ ಸೇವೆಯಲ್ಲಿ ಬಳಸಿದ ಕೋಪದ 3 ಉದಾಹರಣೆಗಳನ್ನು ಪಟ್ಟಿ ಮಾಡಿ. ಅದರಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಮಾತಾಜಿ, ಹನುಮಂತಂದು, ಮತ್ತೆ ಅರ್ಜುನಂದು, ಮತ್ತೆ ಚೈತನ್ಯ ಮಹಾಪ್ರಭುಗಳದು. ಅಂದ್ರೆ ಹನುಮಂತಂದ್ರೆ ರಾವಣ ಲಂಕೆಯನ್ನು ಯಾವ ರೀತಿ ತನ್ನ ಕೋಪದಿಂದ ದಹಿಸಿದ್ರಂತ. ಮತ್ತೆ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತನ ಇಚ್ಛೆಯಂತೆ ಅಧರ್ಮಿಗಳನ್ನು ಶಿಕ್ಷಿಸಲ್ಲ, ಅಂದ್ರೆ ಕೌರವರನ್ನು ಶಿಕ್ಷಿದ್ದು, ಅದು ಅಲ್ಲಿ ತನ್ನ ಕೋಪವನ್ನು ಬಳಸಿದ್ದು. ಚೈತನ್ಯ ಮಹಾಪ್ರಭುಗಳು ಅಂದ್ರೆ ನಿತ್ಯಾನಂದ ಮಹಾಪ್ರಭುಗಳಿಗೆ ಜಗಾಯಿ ಮದೆ ಯಾವ ರೀತಿ ಅವ್ರ ಮೇಲೆ ಮಡಿಕೆ ನೋಡಿದತ್ತಲ್ಲ, ಆ ಪ್ರಸಂಗದ್ದು ಕೊಟ್ಟಿದ್ರು. ಅದು 3 ಬರಿದಂತ. ಪೇಜ್ ನಂಬರ್ ಹೇಳಿ ಪ್ರಭು. 5ನೇ ಪೇಜಲ್ಲಿ 5ನೇ ಪೇಜಲ್ಲಿ ಇದೆ ಮಾತಾಜಿ. 5ನೇ ಪೇಜಲ್ಲಿ ಇದೆಯಾ? 5ನೇ ಪೇಜಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ. ಓಕೆ, 5ನೇ ಪೇಜಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ, ಈ 3 ಉದಾಹರಣೆ ಇದೆ, ಕೋಪದ ಉದಾಹರಣೆಗಳು. ನೆಕ್ಸ್ಟ್ ಕ್ವೆಶ್ಚನ್. ಹೇಳಿ ಮಾತಾಜಿ. ಕೃಷ್ಣ ಪ್ರಜ್ಞೆ ಆಂದೋಲನ ಮದುವೆಯನ್ನು ಏಕೆ ಪ್ರೋತ್ಸಾಹಿಸುತ್ತದೆ? ಅದು 6th ಪೇಜ್ ನಂಬರ್ ಇದೆ ಮಾತಾಜಿ, ಸೆಕೆಂಡ್ ಪ್ಯಾರದಲ್ಲಿ. ಜನನಾಂಗಗಳನ್ನು ಅನವಶ್ಯಕವಾಗಿ ಬಳಸದೇ ಇದ್ದರೆ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಜನನಾಂಗವನ್ನು ಕೃಷ್ಣ ಪ್ರಜ್ಞೆಯುಳ್ಳ ಶಿಶುವನ್ನು ಪಡೆಯಲು ಬಳಸಬೇಕು, ಇಲ್ಲದಿದ್ದರೆ ಅದನ್ನು ಬಳಸಬಾರದು. ಜನನಾಂಗ ತೃಪ್ತಿಗಾಗಿ ವಿವಾಹ ಮಾಡಿಕೊಳ್ಳಬಾರದು. ಕೃಷ್ಣ ಪ್ರಜ್ಞೆಯುಳ್ಳ ಮಕ್ಕಳನ್ನು ಪಡೆಯಲು ಮದುವೆ ಮಾಡಿಕೊಳ್ಳಬೇಕು ಎಂಬ ತತ್ವವನ್ನು ಕೃಷ್ಣ ಪ್ರಜ್ಞಾ ಆಂದೋಲನ ಪ್ರತಿಪಾದಿಸುತ್ತದೆ ಅಂತ.
ಪೇಜ್ ನಂಬರು ಮತ್ತೆ ಪ್ಯಾರಾಗ್ರಾಫ್ ಹೇಳ್ಬಿಡಿ ಮಾತಾಜಿ. 1 ನಿಮಿಷ, ನನ್ನ ಬ್ಯಾಟ್ರಿ ತುಂಬಾ ಕಡಿಮೆ ಆಗಿದೆ. ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ತೀನಿ, ಒಂದ್ ಸ್ವಲ್ಪ ಹೊತ್ತು ಆಫ್ ಮಾಡ್ತೀನಿ, ಚಾರ್ಜರ್ ಇಡಬೇಕು. ಪೇಜ್ ನಂಬರ್ 6 ಮಾತಾಜಿ, ಸೆಕೆಂಡ್ ಪ್ಯಾರ ಮಾತಾಜಿ. ಓಕೆ, ಎಲ್ಲರಿಗೂ ಸಿಕ್ತಾ? ಸಿಕ್ತು ಮಾತು. ಓಕೆ, ಮತ್ತೆ ಮುಂದಿನ ಪ್ರಶ್ನೆ. ಪ್ರಸಾದವನ್ನು ತಿನ್ನುವಾಗಲೂ ರುಚಿಯಾದ ಭಕ್ಷ್ಯಗಳನ್ನು ಏಕೆ ತಪ್ಪಿಸಬೇಕು? ನಾಲಿಗೆಯು ರುಚಿಯಾದ ಭಕ್ಷ್ಯಗಳನ್ನು ತಿನ್ನ ಬಯಸುತ್ತದೆ. ನಾಲಿಗೆಯನ್ನು ಮನಸ್ಸು ಇಚ್ಛೆ ತಿನ್ನಲು ಬಿಡಬಾರದು. ಅದಕ್ಕೆ ಪ್ರಸಾದ ತಿನ್ನಿಸಿ ನಾವು ಅದನ್ನು ಹತೋಟಿಯಲ್ಲಿಡಬೇಕು. ಕೃಷ್ಣ ಪ್ರಸಾದ ಕೊಟ್ಟಾಗ ಮಾತ್ರ ತಿನ್ನಬೇಕು ಎನ್ನುವುದು ಭಕ್ತನ ಮನೋಧರ್ಮ. ನಾಲಿಗೆಯ ಚಪಲವನ್ನು ಹದ್ದುಬಸ್ತಿನಲ್ಲಿಡುವ ವಿಧಾನವಿದು. ಒಬ್ಬನು ನಿಗದಿಯಾದ ಸಮಯಗಳಲ್ಲಿ ಪ್ರಸಾದ ಸ್ವೀಕರಿಸಬೇಕು. ಅಷ್ಟು ಸರಿ ಇದೆ ಮಾತಾಡಿ. ಬೇರೆ ಫುಲ್ ಪ್ಯಾರ ಬರಿಬೇಕಾಗುತ್ತೆ. ಉತ್ತರ ಕರೆಕ್ಟ್ ಆಗಿ ಸಿಗುತ್ತಾ? ಯಾವ ಪೇಜ್ ನಂಬರ್ ಮಾತಾಜಿ ಉತ್ತರ? 6ನೇ ಪೇಜ್ ಫಸ್ಟ್ ಪ್ಯಾರಾಗ್ರಾಫ್ ಮಾತಾಜಿ. ಜಿಹ್ವಾ ಚಾಪಲ್ಯ ಬಗ್ಗೆ. 10ನೇ ಪೇಜ್ ಅಲ್ಲ, 6ನೇ ಪೇಜು ಫಸ್ಟ್ ಪ್ಯಾರಾಗ್ರಾಫ್. 10ನೇ ಪೇಜ್ ಅಲ್ಲೂ ಆನ್ಸರ್ ಇದೆ ಮಾತಾಜಿ. ಅದಕ್ಕೆ ಅದೇ 10 ಅದೇ ಬಗ್ಗೆನೇ ಹಾಕಿದ್ರು. ಪ್ರಸಾದ ಸಹ ತಿನ್ಬೇಕು. 6ನೇ ಪೇಜ್ ಅಲ್ಲಿ ಕಾರಣ ಕೊಟ್ಟಿಲ್ಲ. ಇವಾಗ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಬರೀ ಪ್ರಸಾದ ಸ್ವೀಕಾರ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ 10ನೇ ಏಕೆ ಪೇಜ್ ಅಲ್ಲಿ ತಪ್ಪಿಸಬೇಕು ಇದೆ. ಅಂತ ಕೊಟ್ಟಿದ್ದಾರೆ. 10ನೇ ಪೇಜ್ ಅಲ್ಲಿ ಇರೋದು ಕಾರಣ ಇರುತ್ತೆ, ಅದೇ ಕರೆಕ್ಟ್ ಆನ್ಸರ್ ಬರುತ್ತೆ. 10ನೇ ಪೇಜ್ ಅಲ್ಲಿ ಇದೆ ಮಾತಾಜಿ. ಬಾಯಿಗೆ ರುಚಿಯಾಗಿದೆ ಎಂಬ ಏಕೈಕ ಕಾರಣದಿಂದ ಪ್ರಸಾದ ಸ್ವೀಕರಿಸಿದರೆ, ಅತಿಯಾಗಿ ತಿಂದರೆ ಅವನು ಬಾಯಿಯ ಚಪಲಕ್ಕೆ ಬಲಿಯಾಗುತ್ತಾನೆ. ಪ್ರಸಾದವಾಗಲು ರುಚಿಯಾದ ಭಕ್ಷ್ಯಗಳನ್ನು ತಿನ್ನಬಾರದು ಅಂತ ಅದು ಆ ಪ್ಯಾರಾಗ್ರಾಫ್ ನೋಡ್ಬೇಕು ಮಾತಾಜಿ. ಸೊ ಪೇಜ್ ನಂಬರ್ 10. 6 ಕೂಡ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ತರ ಕೊಡ್ಬೋದು. ಇವಾಗ ಮಾತಾಜಿ ಹೇಳಿದ್ರಲ್ಲ, 6ನೇ ಪೇಜ್ ಅಲ್ಲಿ ಅದು ಸ್ವಲ್ಪ ಬರ್ದು ಆಮೇಲೆ 10ನೇ ಪೇಜ್ ಅಲ್ಲಿ ಇರೋದು ಕಂಟಿನ್ಯೂ ಮಾಡ್ಬೇಕು. ವಿವರವಾಗಿ ಬರಿಬೇಕು ಅಂದ್ರೆ ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ತಗೋಬೇಕು. ವಿವರವಾಗಿ ಬರಿಬೇಕಂದ್ರೆ ಅದೇ ಎಷ್ಟು ಮಾರ್ಕ್ಸ್ ಇದೆ ಅಂತ ಮಾರ್ಕ್ ಎಷ್ಟಿದೆ ಅದು ನೋಡ್ಕೊಂಡು, ಟೈಮ್ ಇಂಪಾರ್ಟೆಂಟ್. ಟೈಮು ಅದೆಷ್ಟು ಮಾರ್ಕ್ಗೆ ಅಂತ ನೋಡ್ಕೊಂಡು ಅದ್ರ ತಕ್ಕಂತೆ ಹೌದು. ಇದೇ ಪ್ರಶ್ನೆಗೆ 1 ಮಾರ್ಕ್ ಕೊಡ್ಬೋದು, 2 ಮಾರ್ಕ್ ಕೊಡ್ಬೋದು, 4 ಮಾರ್ಕ್ ಕೊಡ್ಬೋದು. ಹೌದು, ಅದು ಗೊತ್ತಿರ್ಬೇಕು. ಎಂಟನೇದು ಗೋದಾಸವನ್ನು ವಿವರಿಸಿ ಅಂತ ಇದೆ. ನೆಕ್ಸ್ಟ್ 13 ಪೇಜ್ ಅಲ್ಲಿ ಇದೆ. 13ನೇ ಪೇಜ್ ಅಲ್ಲಿ ಎಲ್ಲಿ? ಫಸ್ಟ್ ಪ್ಯಾರಾಗ್ರಾಫ್. ದಾಸ ಅಂದರೆ ಇಂದ್ರಿಯಗಳ ದಾಸ ಅಲ್ಲಿದೆ. ವೃಂದಾವನ ಹೌದು. ಗೋದಾಸರಾದರೂ ಇಂದ್ರಿಯಗಳ ಸೇವೆಯಲ್ಲಿ ಅಥವಾ ಐಹಿಕ ಜಗತ್ತಿನ ಸೇವೆಯಲ್ಲಿ ನಿರತರ. ಗೋದಾಸ ಅದು ನೀವು ಗೋದಾಸ ಎಂದರೆ ಯಾರು ಅಂತ ಕೊಟ್ರೆ ವಿವರಿಸಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬರಿಬೇಕು ಮಾತಾಜಿ. ಬರೀ 13ನೇ ಪೇಜ್ ಅಲ್ಲಿ ಇದೆ ಮಾತಾಜಿ. 13ನೇ ಪೇಜ್ ಅಲ್ಲಿ ಪ್ರಹ್ಲಾದ್ ಮಹಾರಾಜರ ಶ್ಲೋಕನು ಕೊಟ್ಟಿದ್ದಾರೆ ಭಾಗವತಂನಿಂದ. ಸೊ ವಿವರವಾಗಿ ಇದೆ, ಫುಲ್ ವಿವರವಾಗಿದೆ ಇಲ್ಲಿ. ಆಮೇಲೆ ಮತ್ತೆ 9ನೇದು ಶ್ಲೋಕ 2. ಭಗವಂತನ 3 ಪ್ರಾಥಮಿಕ ಶಕ್ತಿಗಳನ್ನು ಪಟ್ಟಿ ಮಾಡಿ ಅಂತ. 15ನೇ ಪೇಜ್ ಫಸ್ಟ್ ಪ್ಯಾರಾದಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ನಾವ್ ಯಾವ ಶಕ್ತಿ? ಜೀವಿಗಳು
ಬಹಿರಂಗ ಶಕ್ತಿ. ನಾವು ತಟಸ್ಥ ತಟಸ್ಥ ಶಕ್ತಿ ಶಕ್ತಿ. ಮಾತಾಜಿ. ನಾವು ತಟಸ್ಥ ತಟಸ್ಥ ಶಕ್ತಿ ಶಕ್ತಿ. ನಾವು. ಬಹಿರಂಗ ಶಕ್ತಿ ಅಂದ್ರೆ ಇದು ಬೇರೆ ಜಡ ವಸ್ತುಗಳೆಲ್ಲ, ಅದು ಎಕ್ಸ್ಟರ್ನಲ್ ಎನರ್ಜಿ, ಮಾಯಾ, ಯಾವಾಗ್ಲೂ ಹೊರಗಡೆ. ನಾವು ಮಾಯಾ ತಟಸ್ಥ ಶಕ್ತಿ ಅಂದ್ರೆ ತಟದಲ್ಲಿ ಇದ್ದೀವಿ ನಾವು. ನಾವು ಒಂದು ಎರಡಕ್ಕೂ ತಟ ಅಂದ್ರೆ ಮಧ್ಯದಲ್ಲಿ ನದಿಯ ಇದೀವಿ. ತಟ, ಹ್ಮ್ ನದಿ ತಟದಲ್ಲಿ ಇದೀವಿ. ನದಿ ಒಳಗಡೆನೂ ಹೋಗ್ಬೋದು, ಭೂಮಿಗೂ ಬರ್ಬೋದು. ಸೊ ನಾವು ಮಾಯಾ ಹತ್ರನೂ ಹೋಗ್ಬೋದು, ನಾವು ಕೃಷ್ಣ ಹತ್ರನೂ ಆದಿ ಹೋಗ್ಬೋದು. ಕೃಷ್ಣ ಹತ್ರಕ್ಕೂ ಬರ್ಬೋದು. ನಾವು ಅಂತರಂಗ ಅಂತ ಶಕ್ತಿಗೂ ಹೋಗ್ಬೋದು, ನಾವು ಬಹಿರಂಗ ಶಕ್ತಿಗೂ ಹೋಗ್ಬೋದು. ತಟದಲ್ಲಿದೀವಿ ನಾವು ಜೀವಿಗಳು. ತಡದಲ್ಲಿದ್ದೀವಿ. ಇಲ್ಲೇ ಫುಲ್ ವಿವರವಾಗಿ ಕೊಟ್ಟಿದ್ದಾರೆ ಇದ್ರಲ್ಲಿ. ಆಮೇಲೆ 10 ಮಹಾತ್ಮ ಮತ್ತು ದುರಾತ್ಮಗಳನ್ನು ವಿವರಿಸಿ. ಮಹಾ ಆತ್ಮ, ಇದನ್ನ ನಾವು ಚರ್ಚೆ ಮಾಡಿದ್ವಲ್ಲ, ಎಲ್ಲಿದೆ? ಯಾವ ಪೇಜ್ ನಂಬರ್? 14ನೇ ಪೇಜ್ ಮಾತಾಜಿ. ಇಲ್ಲಿ ಮಹಾತ್ಮ ಸೆಕೆಂಡ್ ಪ್ಯಾರಾಗ್ರಾಫ್. 15ರಿಂದ ಶುರುವಾಗುತ್ತೆ. ಮಹಾತ್ಮ ಎಂದರೆ ಉದಾರ ಮನಸ್ಸನರು ಅಂತ ಇಲ್ಲಿಂದ ಶುರುವಾಗುತ್ತೆ. ವಿವರಿಸಿದ್ರಿಂದ ಇಲ್ಲಿಂದಲೇ ತಗೋಬೇಕು ಮಾತಾಜಿ. ಇದು ವಿವರಣೆ ಫುಲ್ ಇದೆ. ಮತ್ತೆ 2ನೇ ಪ್ಯಾರಾಗ್ರಾಫ್ ದುರಾತ್ಮ ಕೂಡ ಫುಲ್ ವಿವರಣೆ ಇದೆ ನೋಡಿ ಅದಾದ್ಮೇಲೆ. ಹೌದು. ಸೊ 15ಕ್ಕೆ 16ನೇ ಪೇಜಲ್ಲಿ ಇರೋದು. ಆಮೇಲೆ ಮುಂದಿನ ಪ್ರಶ್ನೆ, 3 ಬಗೆಯ ಕ್ಲೇಶಗಳನ್ನು ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ, ಆದಿ ಆಧ್ಯಾತ್ಮಿಕ ಕ್ಲೇಶ. ಅದಕ್ಕೂ 16ನೇ ಪೇಜಲ್ಲಿ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಮತ್ತೆ. ಹೌದು. ಆದಿ ದೈವಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ. ಸೊ ಈ ಕ್ಲೇಶ ಏನು ಅಂತ ಹೇಳಿ ಅದಕ್ಕೆ ಒಂದೊಂದು ಉದಾಹರಣೆ ಕೂಡ ಕೊಡ್ಬೋದು. ಯಾವಾಗ್ಲೂ ಯಾವ್ದೇ ಬರೆದ್ರು ಉದಾಹರಣೆ ಕೊಟ್ರೆ ಅವಾಗ ಅದರ ಎಫೆಕ್ಟ್ ಅರ್ಥ ಆಗತ್ತೆ. ಅಂದ್ರೆ ಯಾರು ಕರೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಗೊತ್ತಾಗತ್ತೆ. ಉದಾಹರಣೆಯನ್ನು ಕೊಡ್ಬೇಕು ಅದ್ರ ಬಗ್ಗೆ ಹೇಳಿ. ಅದು ಕ್ವಶನ್ ಉದಾಹರಣೆ ಕೊಡಿ ಅಂದ್ರೆ ಕೊಡಿ ಅಂತ ಹೇಳಿದಾರೆ ಮಾತಾಜಿ. ಬರಿಬೇಕು. ಹಾಗೆ ಹೇಳ್ತಾ ಇದ್ರು. ಕೊಡ್ಬೋದು. ಎಷ್ಟು ಕೇಳಿದೇವು ಅಷ್ಟೇ ಬರೀರಿ ಅಂತ ಹೇಳಿದ್ದಾರೆ. ಅಲ್ಲಿ ಎಷ್ಟು ಕ್ವಶನ್ ಕೇಳಿದಾರೋ ಅಷ್ಟೇ ಬರೀರಿ. ಪಟ್ಟಿ ಮಾಡಿದ್ರೆ ಕ್ಲೇಶಗಳನ್ನು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ ಮಾಡಿದ್ರೆ ಪಟ್ಟಿ ಮಾಡಿ ಅಷ್ಟೇ, ಬೇರೆ ಏನಕ್ಕೂ ಹೆಚ್ಚಾಗಿ ಬರೀಕ್ ಹೋಗ್ಬೇಡಿ ಅಂತ. ಉದಾಹರಣೆ ಬರೀಬಾರ್ದು ಅಂತ ಹೇಳಿದ್ರು ಲಾಸ್ಟ್ ಟೈಮ್. ಉದಾಹರಣೆ ಅಂದ್ರೆ ನೀವು ಉದಾಹರಣೆ ಕೊಡಿ. ಮಾರ್ಕ್ಸ್ ಮೇಲೆ ಹೋಗುತ್ತೆ. ಇವಾಗ ನೋಡಿ, ಬರೀ 1 ಮಾರ್ಕ್ ಅಂದ್ರೆ ಓಕೆ, 2-3 ಮಾರ್ಕ್ ಇದ್ರೆ ಅದ್ರ ಬಗ್ಗೆ ಬರೀ ಒಂದೊಂದು ಲೈನ್ ಬರೆದ್ರೆ ತಪ್ಪಿಲ್ಲ ಅಲ್ಲ. ಇವಾಗ ನೋಡಿ, ಅಂದ್ರೆ ಆದಿ ದೈವಿಕ ಕ್ಲೇಶಕ್ಕೆ ದೇವತೆಗಳಿಂದಾಗಿ ಕ್ಲೇಶಗಳು. ಉದಾಹರಣೆ ಬರೀ ಬರಗಾಲ, ಭೂಕಂಪ ಮತ್ತು ಚಂಡಮಾರುತ. ಇನ್ನೂ 2-3 ಆ ಶಬ್ದಗಳು ಬರೆಯೋದ್ರ ತಪ್ಪೇನಿದೆ ಅಂದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಗೊತ್ತಾಗತ್ತೆ. ಅದೇ ಆದಿ ಭೌತಿಕ ಕ್ಲೇಶ, ಕ್ರಿಮಿಕೀಟಗಳು, ಶತ್ರುಗಳು. ಅದು ಆಧ್ಯಾತ್ಮಿಕ ಕ್ಲೇಶ ಸ್ವಂತ ದೇಹ ಮತ್ತು ಮನಸ್ಸುಗಳಿಂದ ಆದ ಮಾನಸಿಕ ಮತ್ತು ದೈಹಿಕ. 12ನೇ ಪ್ರಶ್ನೆ, ನಿಯಮಾಗ್ರಹದ 2 ಅರ್ಥಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪೇಜ್ ನಂಬರ್ 22 ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ 4th ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ ಮಾತಾಜಿ. ಆಗ್ರಹ ಎಂದರೆ ಸ್ವೀಕರಿಸಲು. ನೀವು ಅದು ನಂಬರ್ ಮತ್ತೆ ಹೇಳಿ, ಎಲ್ಲರೂ ನೋಟ್ ಮಾಡ್ಕೊಳ್ತಾರೆ. ಪೇಜ್ ನಂಬರ್ 22 ಫಸ್ಟ್ ಪ್ಯಾರಾಗ್ರಾಫ್ 4th ಲೈನ್. ಆಗ್ರಹ ಎಂದರೆ ಸ್ವೀಕರಿಸಲು ಅಥವಾ ಅನುಸರಿಸಲು ತವಕಿಸುವುದು ಎಂದರ್ಥ. ಅಗ್ರಹ ಎಂದರೆ ಪಾಲಿಸದೇ ಇರುವುದು ಎಂದರ್ಥ. ಸೇರಿಸಿದ್ರೆ ನಿಯಮಾಗ್ರಹ ಎಂಬ ಪದವಾಗಿದೆ, ಅದು ಬಂದಿದೆ. ಎಂಬ ಪದದೊಡನೆ ಆಗ್ರಹ ಮತ್ತು ಅಗ್ರಹ ಎಂಬ 2 ಪದಗಳಲ್ಲಿ ಒಂದು ಸೇರಿ ನಿಯಮಾಗ್ರಹ ಎಂಬ ಪದವಾಗಿದೆ. ಸೊ 2 ಅರ್ಥ ಅದಕ್ಕೆ. ಆ 2 ಅರ್ಥನೂ ನೀವು ವಿವರಣೆ ಮಾಡ್ಬೇಕಿಲ್ಲಿ. ಅದೇ ಇದು ವಿವರಣೆ ಕಲಿತಾರೆ ಕೊಡ್ಬೇಕು ಮಾತಾಜಿ. ನಾವು ಇದ್ರಲ್ಲಿ ನಾವು ಹೇಗಿರ್ಬೇಕು ಅಚ್ಚುದ? ನೀವು ಏನೋ ಒಂದು ನ್ಯೂಟ್ರಲ್ ಹೇಳಿದ್ರಿ. ಸೊ ನಾವು ನ್ಯೂಟ್ರಲ್ ಆಗಿರ್ಬೇಕಾ ಮಾತಾಜಿ? ಇದು ವಿವರಣೆ ಇಲ್ಲ, ನ್ಯೂಟ್ರಲ್ ಸಂಘದಲ್ಲಿ ಹೇಳಿದ್ದು ನಾನು. ಸಂಘ ಒಂದೊಂದ್ಸಲಿ ನೋಡಿ, ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಎಲ್ಲಾದ್ರೂ ಹೋಗೋದು ಒಂದೊಂದ್ಸಲಿ. ಇವಾಗ ನಮ್ಮ ಮನೆಗೆ ಬರ್ತಾರೆ ಯಾರಾದ್ರೂ ಗೆಸ್ಟ್ಸ್ ಅಲ್ವಾ,
ನಾವ್ ಇವಾಗ ಮನೆಗೆ ಹೋಗಿ ನೀವು ಬರ್ಬೇಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬಂದು ಅವರು ಆದಷ್ಟು ಇವಾಗ ಅವ್ರ ಜೊತೆ ಭೌತಿಕವಾಗಿ ಇವಾಗ ನಾವು ಮಾತಾಡ್ಬೇಕು ಅಂದ್ರೆ ಐದರ್ ನಾನು ನನ್ನ ಕೃಷ್ಣ ಪ್ರಜ್ಞೆಯ ಸಂಘ ಅವ್ರಿಗೆ ಕೊಡ್ತೀನಿ. ಇವಾಗ ಎಷ್ಟೊಂದು ಹೇಳ್ಬೋದು, ನಮ್ಗೆ ಇದ್ ಮಾಡಿದ್ವಲ್ಲ, ನಮ್ಮ ಭಾಗವತಂ ಬಗ್ಗೆ ಹೇಳ್ಬೋದು, ಚಾಂಟಿಂಗ್ ಬಗ್ಗೆ ಹೇಳ್ಬೋದು, ಯಾಕೆ ಏನೇನ್ ಮಾಡ್ತೀವಿ ನಮ್ಮ ದೇವಸ್ಥಾನದಲ್ಲಿ ಹೇಳ್ಬೋದು, ಕೃಷ್ಣ ಪ್ರಜ್ಞೆ ಹೆಂಗೆ ಸಮಾಜಕ್ಕೆ ಒಳ್ಳೆ ಮಾಡುತ್ತೆ, ಇಂಥವೆಲ್ಲ ಹೇಳ್ಬೋದು ಅವ್ರಿಗೆ. ಇಲ್ಲ ಅವ್ರ ಸಂಘ ನಾವು ತಗೋಬಹುದು ಅಲ್ವಾ. ಇವಾಗ ಎರಡು ಮಾಡ್ದೇನೆ ನ್ಯೂಟ್ರಲ್ ಅಂದ್ರೆ ಇವಾಗ ಅವ್ರ ಮಾತು ಕೇಳ್ಬೇಡಿ. ಒಂದೊಂದ್ಸಲಿ ನಮಗ್ ಹೇಳಕ್ ಆಗಲ್ಲ, ಪರಿಸ್ಥಿತಿ ಹಂಗಿದ್ರೆ ಇವಾಗ ಎಲ್ಲಾರು ಇರ್ತಾರೆ ಮನೇಲಿ. ನಿಮಗೆ ನಿಮ್ ಸಂಘ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅವ್ರ ಸಂಘ ನೀವು ತಗೋಬೇಡಿ, ಅವಾಗ ಅದು ನ್ಯೂಟ್ರಲ್. ಅದು ಗೊತ್ತಾಯ್ತು. ಅವ್ರಿಗೆ ನಮ್ ಸಂಘ ಅವ್ರಿಗೆ ಇಷ್ಟ ಇಲ್ಲ, ಅದ್ರಲ್ಲಿ ಕೃಷ್ಣನ್ ಬಗ್ಗೆ ಮಾತಲ್ಲ ಅವ್ರಿಗೆ ಅಷ್ಟು ಸ್ವಾರಸ್ಯ ಬೇಕಾಗಿಲ್ಲ. ಅವ್ರಿಗೆ ಅದೇ ಲೌಕಿಕ ಮಾತುಗಳು ಹೆಚ್ಚಲ್ಲಿ ಬೇಕಾಗಿರುತ್ತೆ ಬಂದವ್ರಿಗೆ ಅಂತ ಇಟ್ಕೊಳ್ಳಿ. ಸೊ ಹಾಗಿರುವಾಗ ಅದನ್ನ ನಾವು ತಗೊಳ್ಬಾರ್ದು. ಅದು ನಮ್ಗೆ ನಾವು ಕೃಷ್ಣ ಪ್ರಜ್ಞೆಯರು ನಾವು ತಗೊಳ್ಬಾರ್ದು. ಆ ಟೈಮಲ್ಲಿ ನಾವ್ ಹೇಗಿರ್ಬೇಕು, ನ್ಯೂಟ್ರಲ್ ಆಗಿರ್ಬೇಕಂತ ಅದಕ್ಕೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದ್ರೆ ನಿಮಗೆ ನಿಮ್ ಸಂಘ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ ಅವ್ರ ಸಂಘನ ತಗೋಬೇಡಿ ನೀವು. ಸೊ ನ್ಯೂಟ್ರಲ್, ಅದು ನ್ಯೂಟ್ರಲ್ ಆಗಿರ್ಬೇಕು ಆ ಟೈಮಲ್ಲಿ. ಓಕೆ ಓಕೆ ಮಾತಾಜಿ. ಸೊ ಈ 12ನೇದು ಆಯ್ತಾ. ಇವಾಗ ಈ ನಿಯಮಾಗ್ರಹಕ್ಕೆ ನೀವು ಉದಾಹರಣೆ ಕೊಡ್ಬೋದು. ನಾವು ಕ್ಲಾಸಲ್ಲಿ ಎಷ್ಟೊಂದು ಚರ್ಚೆ ಮಾಡಿದ್ವಲ್ಲ ಇವಾಗ. 13ನೇ ಪ್ರಶ್ನೆ. ಅದು 22ನೇ ಪೇಜಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲೇ ಇದೆ ಮಾತಾಜಿ. ಭುಕ್ತಿಗಾಮಿ, ಮುಕ್ತಿಗಾಮಿ, ಸಿದ್ಧಿಗಾಮಿ ಅಂತ 3 ಅತ್ಯಾಹಾರಿಗಳು. ಅತ್ಯಾಹಾರಿ ವರ್ಗಕ್ಕೆ ಸೇರಿಸಿರುವುದು 3 ವಿಧದ ಅತ್ಯಾಹಾರಿಗಳು. ಭುಕ್ತಿಗಾಮಿ, ಮುಕ್ತಿ, ಸಿದ್ಧಿ, ಇವ್ರ 3 ಜನನು ಅತ್ಯಾಹಾರಿಗಳು. ಮುಕ್ತಿ ಅಂದ್ರೆ ಭೌತಿಕ ಲೋಕಗಳು ಇರೋರು, ಮುಕ್ತಿ ಅಂದ್ರೆ ನಿರಾಕಾರವಾದಿಗಳು, ನನಗೆ ತುಂಬಾ ಜ್ಞಾನ ಪಡೆದು ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋರು. ಸಿದ್ಧಿ ಅಂದ್ರೆ ನಾನು ಯೋಗ ಮಾಡಿ ನನಗೆ ಈ ಸಿದ್ಧಿ ಬರ್ಬೇಕು, ಆ ತರ ಸಿದ್ಧಿಗಳು. ಅವರೆಲ್ಲ ಅತ್ಯಾಹಾರಿಗಳು. ಓಕೆ. ಮೂರನೇ ಶ್ಲೋಕ ನಾಳೆಯಿಂದ ಮಾಡೋಣ. ನಾಳೆಯಿಂದ ಶುರು ಮಾಡೋಣ. ಮೊದಲು 4 ಶ್ಲೋಕಗಳು ನಿಮಗೆ ನೀವು ಶ್ಲೋಕ ಬಾಯ್ಪಾಠ ಮಾಡ್ಬೇಕು, ಮತ್ತೆ ತುಂಬಾ ಇಂಪಾರ್ಟೆಂಟ್. ಸೊ ಸ್ವಲ್ಪ ಟೈಮ್ ಹಿಡಿಸತ್ತೆ, ಆಮೇಲೆ ಸ್ವಲ್ಪ ಬೇಗ ಹೋಗುತ್ತೆ. ಓಕೆ. ಏನಾದ್ರು ಹೇಳ್ಬೇಕಾ ಮಾತಾಜಿ, ಪ್ರಭುಜಿ? ಏನಾದ್ರು ಕೇಳ್ಬೇಕಾ, ಏನಾದ್ರು ಶೇರ್ ಮಾಡ್ಬೇಕಾ? ಶ್ರೀವಿದ್ಯಾ ಮಾತಾಜಿ, ಇದು ಅಟೆಂಡೆನ್ಸ್ ತಗೊಂಡ್ರಲ್ಲ? ಹಾ ಮಾತಾಜಿ, 3:30 ತಗೊಂಡೆ. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ ಅಂದ್ರೆ ಕ್ಲಾಸ್ ಶ್ಲೋಕ ಒಂದಿಗೆ ಮತ್ತೆ 2 ಬಾಯಟ್ ಮಾಡ್ಬೇಕು. 4 ಶ್ಲೋಕಗಳು ಇದ್ರಲ್ಲಿ 1, 2, 3, 4. ಮೊದಲು 4 ಶ್ಲೋಕಗಳು ಬಾಯ್ಪಾಠ ಇದೆ. 1, 2, 3, 4. 4 ಶ್ಲೋಕನು ಇದ್ರಲ್ಲಿ. ಟೈಮ್ ಇರುತ್ತೆ ಅಲ್ವಾ ಮಾತಾಜಿ ಅದಕ್ಕೆ? ಏನ್ ಮಾತಾಜಿ? ಅದೇ ಟೈಮ್ ಇರುತ್ತೆ ಅಲ್ವಾ ಅದು ಕಂಠಪಾಠ ನಮ್ಗೆ ಎಕ್ಸಾಮ್ ಬರೋದು? ನೀವು ಕಂಠಪಾಠ ಇವತ್ತಿಂದಾನೇ ಶುರು ಮಾಡ್ಬೇಕು, ಇಲ್ಲಾಂದ್ರೆ ಲಾಸ್ಟಿಗೆ ಕಷ್ಟ ಆಗತ್ತೆ. ಅದಕ್ಕೆ ಇವಾಗ ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೂ ಶ್ಲೋಕ ಒಂದ್ಸಲಿ ಹೇಳಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ಆಕ್ಚುಲಿ ಏನಿದೆ, ಈ 6 ನಿಷೇಧಗಳಿದೆ ಅಲ್ವಾ, ಅದೇ ಶ್ಲೋಕ 2ನೇ ಶ್ಲೋಕ ಅಲ್ವಾ. ನೀವು ಒಂದ್ ಸ್ವಲ್ಪ ಕಂಠಪಾಠ ಮಾಡ್ತಾ ಇದ್ರೆ ನಿಮ್ಗೆ ಕಷ್ಟ ಆಗಲ್ಲ, ಯಾಕಂದ್ರೆ ಇದು 5ನೇ ವಾರದಲ್ಲಿ ಆಗೋಗುತ್ತೆ ಇವಾಗ ನಿಮ್ಗೆ. ಈಗ ಜಾಸ್ತಿ ಟೈಮ್ ಇಲ್ಲ ಇವಾಗ ನಿಮಗೆ. ಭಗವದ್ಗೀತಾ ಇವೆಲ್ಲ ಅಂದ್ರೆ 2.5-3 ತಿಂಗಳು ಆಗತ್ತೆ. ಇದು ಒಂದು ತಿಂಗಳ ಮೇಲೆ ಅಷ್ಟೇ. ಇದು ತುಂಬಾ ಚಿಕ್ಕ ಪುಸ್ತಕ ಇದು. ಸೊ ನೀವು ಇವಾಗ್ಲಿಂದಾನೇ ಶುರು ಮಾಡ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की नामाचार्य श्रील हरिदास ठाकुर की जगत गुरु श्रील प्रभुपाद की जय। गौर प्रेमानंदे ಹರಿ ಹರಿ ಬೋಲ್. ಹರಿ ಬೋಲ್. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಕ್ಲಾಸ್ 3ನೇ ಶ್ಲೋಕ ನಾಳೆ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ದಂಡ. ಹರೇ ಕೃಷ್ಣ ದಂಡವತ್ ಪ್ರಣಾಮ.